ಉಸಿರಿಗಾಗಿ ಪರಿಸರ ರಕ್ಷಿಸೋಣ. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ರಂದು ವಿಶ್ವದಾದ್ಯಂತ ಸುಮಾರು 143 ದೇಶಗಳು ಆಚರಿಸುತ್ತವೆ. ಪರಿಸರದ ಕಾಳಜಿ ಜೊತೆಗೆ ಜನರಿಗೆ ಪರಿಸರದ ಮಹತ್ವ ಸಾರುವ ಹಾಗೂ ಜನರಲ್ಲಿ ಜಾಗೃತಿಗೊಳಿಸುವ ಉದ್ದೇಶದಿಂದ ಇದನ್ನ ವಿಶ್ವಸಂಸ್ಥೆಯು ಸ್ಥಾಪಿಸಿತು. 1974ರಿಂದ ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ನಿರ್ದಿಷ್ಟ ಥೀಮ್ನೊಂದಿಗೆ ಆಚರಿಸುತ್ತಾ ಬಂದಿದೆ. ಪರಿಸರವು ಪ್ರತಿಯೊಂದು ಜೀವರಾಶಿಗೆ ಅತ್ಯಂತ ಅಮೂಲ್ಯ ಕೊಡುಗೆಯಾಗಿದೆ. ಪರಿಸರದಲ್ಲಿನ ಗಾಳಿ, ನೀರು, ಮಣ್ಣು, ಮರಗಳು, ಕಾಡುಗಳು, ಸಾಗರಗಳು ಇತ್ಯಾದಿಗಳು ಎಂದೆಂದಿಗೂ ಉಳಿಯುವುದು ಬಹಳ ಮುಖ್ಯ. ನಾವು ಅವಲಂಬಿತವಾಗಿರುವ ಈ ಪರಿಸರ ಯುಗಗಳವರೆಗೂ ಕೂಡ ಹೀಗೆ ಉಳಿಯಬೇಕಿದೆ. ಬೇಸರವೆಂದರೆ ನಾವು ಮಾಡುತ್ತಿರುವ ಅರಣ್ಯನಾಶ, ಗಣಿಗಾರಿಕೆ, ಕೈಗಾರಿಕೀಕರಣ ಸೇರಿದಂತೆ ಹಲವಾರು ಮಾನವ ಚಟುವಟಿಕೆಗಳಿಂದ ಪರಿಸರವು ಇಂದು ಹಾನಿಗೊಳಗಾಗುತ್ತಿದೆ. ಪರಿಸರದೊಂದಿಗೆ ಮಾನವನ ಹಸ್ತಕ್ಷೇಪದಿಂದಾಗಿ ಈ ಹಾನಿಯನ್ನು ಕಡಿಮೆ ಮಾಡುವುದು ನಮ್ಮೆಲ್ಲರ ಉದ್ದೇಶ. ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವುದು ನಮ್ಮ ಕರ್ತವ್ಯ ಎಂಬ ಸುಂದರ ಸಂದೇಶದೊಂದಿಗೆ ಮುಂದೆ ಪರಿಸರ ಸಂರಕ್ಷಣೆಯಲ್ಲಿ ಕಾರ್ಯೋನ್ಮುಖರಾಗುವ ಉದ್ದೇಶದಿಂದ ಶಾಶ್ವತ ಸೇವಾ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಾಯಿತು. ನಾನು ಈ ದಿನ ಪರಿಸರವನ್ನು ಗೌರವಿಸುತ್ತೇನೆ. ಅದರ ಸಂರಕ್ಷಣೆಯನ್ನು ಖಂಡಿತ ಮಾಡುತ್ತೇನೆ. ಗಿಡ ಮರಗಳು ನಮ್ಮ ಸಹೋದರ ಸಹೋದರಿಯರು. ನಾನು ಅದನ್ನು ಚೆನ್ನಾಗಿ ಬೆಳೆಸುತ್ತೇನೆ, ಅದನ್ನು ಪ್ರೀತಿಸುತ್ತೇನೆ. ಪ್ರತಿ ದಿವಸವೂ ಸಹ ನಮ್ಮ ಮನೆಯಲ್ಲಿರುವ ಅಥವಾ ಶಾಲೆಯಲ್ಲಿ ಇರುವ ಗಿಡಗಳಿಗೆ ನೀರು ಎರೆಯುತ್ತೇನೆ. ಮೈಸೂರಿನ ಆಲನಹಳ್ಳಿಯಲ್ಲಿರುವ ಶಾಶ್ವತ ಸೇವಾ ಶಾಲೆ ವತಿಯಿಂದ ಟೆರಿಷಿಯನ್ ಕಾಲೇಜ್ ಜೊತೆಗೂಡಿ ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಸೀನಿಯರ್ ಸಿವಿಲ್ ಜಡ್ಜ್ ಮತ್ತು ಮೆಂಬರ್ ಸೆಕ್ರೆಟರಿ ಡಿಸ್ಟ್ರಿಕ್ಟ್ ಲೀಗಲ್ ಅಥಾರಿಟಿ ಶ್ರೀ ದಿನೇಶ್ ಬಿಜಿ ರವರು ಆಗಮಿಸಿದ್ದರು. ಗೆಸ್ಟ್ ಹಾನರ್ ಆಗಿ ಶ್ರೀಮತಿ ಹೇಮಲತಾ, ಅಡ್ವೊಕೇಟ್ ಮತ್ತು ಮೀಡಿಯೇಟರ್, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಇನ್ನು ಶಾಶ್ವತ ಸೇವಾ ಶಾಲೆಯಲ್ಲಿ ನಡೆದ ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಸೆಲೆಬ್ರೇಷನ್ನಲ್ಲಿ ಮಿಸ್ಟರ್ ಚೌಧರಿ, ಸೆಕ್ರೆಟರಿ, ಶಾಶ್ವತ ಸೇವಾ ಸ್ಕೂಲ್ ಹಾಗೂ ಶ್ರೀಮತಿ ಪವಿತ್ರ HP, ಹೆಡ್ ಮಿಸ್ಟರ್ಸ್ ಶಾಶ್ವತ ಸೇವಾ ಶಾಲೆ ಹಾಗೂ ಡೈರೆಕ್ಟರ್ ಟೆರಿಷಿಯನ್ ಕಾಲೇಜು SR ಜುನೈದ್ ರವರು ಕೂಡ ಕಾರ್ಯಕ್ರಮ ನಡೆಸಿಕೊಟ್ಟರು. ಇನ್ನು ಶಾಶ್ವತ ಸೇವಾ ಶಾಲೆ ಮತ್ತು ಟೆರಿಷಿಯನ್ ಕಾಲೇಜ್ ಜೊತೆಗೂಡಿ ನಡೆಸಿದ ಎನ್ವೈರನ್ಮೆಂಟಲ್ ಡೇ ಸೆಲೆಬ್ರೇಷನ್ ಅಲ್ಲಿ ಟೆರಿಷಿಯನ್ ಕಾಲೇಜ್ ಪ್ರಿನ್ಸಿಪಾಲ್ ಆದಂತಹ ಡಾಕ್ಟರ್ ಜಯಂತಿ ಸಿ ಹಾಗೂ ಟೆರಿಷಿಯನ್ ಕಾಲೇಜ್ ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಟರ್ ಆದಂತಹ ಡಾಕ್ಟರ್ SR ರೋಹಿಣಿ, ಟೆರಿಷಿಯನ್ ಕಾಲೇಜ್ IQAC ಕೋಆರ್ಡಿನೇಟರ್ ವಿವೇಕ್ ಚಾರ್ಲ್ಸ್, ಟೆರಿಷಿಯನ್ ಕಾಲೇಜ್ NSS ಪ್ರೋಗ್ರಾಮ್ ಆಫೀಸರ್ ರೇಖಾ ಬಿ ಇನ್ನಿತರರು ಕೂಡ ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಸೆಲೆಬ್ರೇಷನ್ ಅಲ್ಲಿ ಭಾಗವಹಿಸಿದ್ದರು. ನಾವು ಗಿಡವನ್ನ ಕಾಪಾಡ್ಕೊಳ್ಬೇಕಾಗ್ತದೆ ಪ್ರತಿನಿತ್ಯ. ಇವತ್ತಿಂದ ನೀವು ಮಾಡಿದ್ರೆ ಇನ್ನೊಂದು 10 ವರ್ಷಕ್ಕೆ ಹೊಂಗೆ ಮರ ಆ ರೀತಿ ಬೆಳೀತದೆ ನೋಡಿ. ಈ ರೈತಲ್ಲ 10 ವರ್ಷ ಬೆಳೀತದೆ, ಚೆನ್ನಾಗಿ ಬೆಳೆಸಿದ್ರೆ. ಬೇವಿನ ಮರ 12 ವರ್ಷಕ್ಕೂ ಬೆಳೀತದೆ. ಇನ್ನು 15 ವರ್ಷ, ನಿಮ್ಗೀಗ 8 ವರ್ಷ ಅಂದ್ರೆ ಇನ್ನು 20 ವರ್ಷ ಆಗೋಷ್ಟು ನಿಮ್ಮ ಮನೆ ಮುಂದೆ 2-3 ಒಳ್ಳೆ ಗಿಡ ಇರ್ತದೆ. ಡೈರೆಕ್ಟ್ ನಿಮ್ಮ ಮೂಗಿಂದ ಲಂಗ್ಸಿಗೆ ಆಕ್ಸಿಜನ್ ಹೋಗ್ತದೆ. ನಿಮ್ಮ ಮನೆಯ ಟೆಂಪರೇಚರ್ 2-3 ಕಡಿಮೆ, ಉಷ್ಣಾಂಶ ಕಡಿಮೆ ಇರ್ತದೆ. ಬೇಸಿಗೆ ನೀವು ಅದ್ರ ಕೆಳಗಡೆ ಆರಾಮಾಗಿರ್ಬೋದು. ಅರ್ಥ ಆಯ್ತಲ್ಲ? ಎಸಿನೇ ಬೇಕಾಗಲ್ಲ. ಇವತ್ತಿಂದ ಪ್ರತಿಯೊಬ್ಬರು ಮಾಡಬೇಕು. ನೀವು ಮನೆಯಲ್ಲಿ ತಂದೆ ತಾಯಿ ಹೇಳ್ಬೇಕು, ಇಲ್ಲಮ್ಮ ಗಿಡ ಕಡಿಬೇಡ, ಗಿಡ ಬೆಳೆಸ್ಬೇಕು. ನಿಮ್ ಜಮೀನಲ್ಲಿರೋ ಗಿಡಗಳನ್ನ ಕಡೆಗೆ ಬಿಡ್ಬೇಡ್ರಿ. ಅರ್ಥ ಆಯ್ತಲ್ಲ? ನಾವು ಮಾರಕ್ಕೆ ರೈತರುಗಳು ನೋಡಿದೀವಿ ಸಾಕಷ್ಟು ಜನ, ಸ್ವಲ್ಪ ಹಣಕಾಸಿನ ಸಮಸ್ಯೆ ಆದ್ರೆ ಏನೋ ಆದ್ರೆ ಗಿಡನ ಕಡಿತಾರೆ, ಮರ ಗಿಡ ಕಡಿತಾರೆ. ಮರ ಗಿಡ ಕಡಿಯಂಗಿಲ್ಲ, ಅಪರಾಧ ಅದು. ಫಾರೆಸ್ಟ್ ಅರಣ್ಯ ಇಲಾಖೆ ಅನುಮತಿಯಿಂದ ಯಾವ ಮರಗಳನ್ನ ನಾವು ಕಡಿಯಂಗಿಲ್ಲ, ಬೆಳೆಸ್ಬೋದಷ್ಟೇ. ಕಡಿಬೇಕು ಅಂದ್ರೆ ಅರಣ್ಯ ಇಲಾಖೆ ಅನುಮತಿ ಪಡ್ಕೊಂಡೆ ನಾವು ಕಡಿಬೇಕಾಗ್ತದೆ. ನಿಮ್ಗಿರ್ಲಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಕ್ಕಳೇ, ಮುಂದೆ ನೀವು ಚೆನ್ನಾಗಿರ್ಬೇಕು ಅಂದ್ರೆ ಈ ಪ್ರಾಕೃತಿಕ ಸಂಪತ್ತನ್ನ ಚೆನ್ನಾಗಿ ಇಟ್ಕೋಬೇಕು. ನಾವೆಲ್ಲ ನಾಶ ಮಾಡಿದ್ದೇವೆ ನೋಡ್ರಿ. ಇವತ್ತು 20 ರೂಪಾಯಿ 10 ರೂಪಾಯಿ ಕೊಟ್ರೆ ನೀರು ಸಿಗ್ತಾ ಇದೆ. ಮುಂದೆ ಬಹುಶಃ ದುಡ್ಡು ಕೊಟ್ಟರು ನೀರು ಸಿಗಲ್ಲ. ನಾನು ಯಾಕೆ ಹೇಳಿದೆ ಅವಾಗ ನಿಮ್ಗೆ 5G 50G ಅಂತ ಅಂದ್ರೆ, ನಿಮ್ ಬಳಿ ಬೇಕಾದಷ್ಟು ಹಣ ಇರ್ಬೋದು, ಬಂಗ್ಲೆ ಇರ್ಬೋದು,
ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿ ಮೊಬೈಲು 50G ಏನೆಲ್ಲ ಇದ್ರೂ ಸಹ ನೀರಿಲ್ಲ, ಗಾಳಿ ಇಲ್ಲ, ಆಹಾರ ಇಲ್ಲ ಅಂದ್ರೆ ಏನ್ ಮಾಡ್ತಿದೆ? ಮರಳುಗಾಡಾಗ್ತದೆ. ನಾವು ಏನಿಲ್ಲ ಅಂದ್ರೆ ಬದುಕ್ಬೋದು. ನಮ್ಮ ಪೂರ್ವಜರು ಲಕ್ಷಾಂತರ ವರ್ಷಗಳಿಂದ ಬದುಕಿದರೆ, ಜೀವನ ಮಾಡಿದ್ದಾರೆ. ಇವ್ಯಾವ ಇವತ್ತು ನಾನೇನ್ ಹೇಳಿದೆ, ನಮ್ಗೆ ಇವೆಲ್ಲ ಇವತ್ತಿನ ಅನಿವಾರ್ಯತೆ ಆಗಿದೆ ಅಷ್ಟೇ, ಟೆಕ್ನಾಲಜಿ ಅನ್ನೋದು ಇವೆಲ್ಲ. ಬಟ್ ಅಲ್ಟಿಮೇಟ್ ಆಗಿ ಮನುಷ್ಯನಿಗೆ ಮೂಲಭೂತವಾಗಿ ಒಳ್ಳೆ ನೀರು, ಗಾಳಿ, ಆಹಾರ ಇಷ್ಟೇ ಮೂಲಭೂತ ಬೇಕಾಗಿರೋದು. ಅದನ್ನು ಉಳಿಸುವಂತ ನಾವು ಕೆಲಸ ಮಾಡಲೇಬೇಕಾಗ್ತದೆ. ಯಾಕೆಂದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳ ಜೊತೆ ನಾವು ಹೋಲಿಕೆ ಮಾಡ್ಕೊಂಡ್ರೆ ನಾವು ತುಂಬಾ ಹಿಂದುಳಿದಿದ್ದೀವಿ ಆ ವಿಚಾರದಲ್ಲಿ. ನಮಗೆ ನಾವು ಬರೀ ಕೇವಲ ಆರಂಭ ಶೂರತ್ವ ಅಂತ ನಮ್ಗೆ ನಾವು ಸ್ಟಾರ್ಟಿಂಗ್ ಮಾಡ್ತೀವಿ, ಫಾಲೋ ಮಾಡಲ್ಲ ಯಾವ. ಆದ್ರೆ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನಾವೇನ್ ಹೇಳ್ತೀವಲ್ಲ, ಅಭಿವೃದ್ಧಿನೂ ಉಳಿಸ್ಕೊಂಡು ಪ್ರಾಕೃತಿಕ ಸಂಪತ್ತನ್ನು ಅಂದ್ರೆ ಪರಿಸರ ಸಮತೋಲನವನ್ನ ಅವರು ಕಾಯ್ದುಕೊಂಡಿದ್ದಾರೆ. ಈಗ ನಮ್ಮ ದೇಶದಲ್ಲಿ ಕನಿಷ್ಠ ಭೂ ಪ್ರದೇಶದ 33% ಅರಣ್ಯ ಇರಲೇಬೇಕು, ಒಂದು ಸಮತೋಲನ ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಅಷ್ಟಿದೆಯಾ? ಇಲ್ವೇ ಇಲ್ಲ. ಅಲ್ಲ, ನಾವು ಕಾಡನ್ನ ವ್ಯವಸಾಯಕ್ಕೋಸ್ಕರ ನಾಶ ಮಾಡ್ತಾ ಇದೀವಿ, ರಸ್ತೆ ಅಗಲೀಕರಣ ನಾಶ ಮಾಡ್ತಾ ಇದೀವಿ, ಫ್ಯಾಕ್ಟ್ರಿ ನಾಶ ಮಾಡ್ತಾ ಇದೀವಿ, ರೆಸಾರ್ಟ್, ಹೋಮ್ ಸ್ಟೇ ಎಲ್ಲ ನಾಶ ಮಾಡ್ತಾ ಇದೀವಿ. ನಿಮಗೆ ಗೊತ್ತಿಲ್ಲ ಮಕ್ಕಳೇ, ನೀವೆಲ್ಲ ಮಡಿಕೇರಿಗೆ ಹೋಗಿದ್ರೆ ಇಲ್ವಾ? ಕೊಡಗು ಹೋಗಿದ್ರೆ ಇಲ್ವಾ? ರಾಜಾ ಸೀಟ್ ನೋಡಿದ್ರೆ ಇಲ್ವಾ? ರಾಜಾ ಸೀಟು? ಹಾ, ಯಾಕೆಂದ್ರೆ ನಾನು 98ರಲ್ಲಿ ಫಸ್ಟ್ ಟೈಮ್ ಮಡಿಕೇರಿಗೆ ಹೋಗಿದ್ದೆ, 98ನೇ ಇಸ್ವಿಲಿ. ಅವಾಗ ಬೇಸಿಗೆಯಲ್ಲೂ 24 ಡಿಗ್ರಿ ಮೇಲೆ ಟೆಂಪರೇಚರ್ ಇರ್ತಿರ್ಲಿಲ್ಲ ಮಡಿಕೇರಿ, ಚಿಕ್ಕಮಂಗ್ಳೂರು ಎರಡೂ ಜಿಲ್ಲೆಯಲ್ಲಿ. ಅದಕ್ಕೆ ಅದು ಕಾಶ್ಮೀರ ಅಂತ ಹೇಳೋರು ಮಡಿಕೇರಿನ. ಇವತ್ತು ಮಡಿಕೇರಿಯಲ್ಲೂ 37-38 ಡಿಗ್ರಿ ಬೇಸಿಗೆ ಬಂದೈತೆ ನೋಡಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಪರಿಸರ ಸಂರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಮಕ್ಕಳು ಎಲ್ಲ ಕಾಯ್ದಿದ್ದೀರಾ, ಮತ್ತೆ ಕಾಯಿಸಿದ ಕ್ಷಮೆ ಇರಲಿ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಒಂದು ಸದುಪಯೋಗ ಮಾಡಿಕೊಟ್ಟಂತಹ ಟೆರೇಷಿಯನ್ ಕಾಲೇಜಿನ ಎಲ್ಲ ಮುಖ್ಯಸ್ಥರಿಗೂ, ಶಾಶ್ವತ ಸೇವಾ ಸ್ಕೂಲ್ನ ಕಾರ್ಯದರ್ಶಿ, ಪ್ರಾಂಶುಪಾಲರು, ಶಿಕ್ಷಕರಿಗೂ, ಹಾಗೂ ಮುಖ್ಯವಾಗಿ ನಮ್ಮ DLSA ಮೀಡಿಯೇಟರ್ ಅಡ್ವೊಕೇಟ್ ಹೇಮಲತ್ ಅವರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಕಿಚನ್ ಕ್ಲೋಸ್ ಆಗುವಂತ ಒಂದು ಸಮೀಕ್ಷೆ ಶುರುವಾಗಿದೆ. ಮೇಡಮ್ ನೀವು ಇಟ್ಕೊಳ್ಳಿ ಈ ಕಡೆ ಬಂದ್ಬಿಡಿ ಫೋಟೋ ತಗೋಪ ಮೊಬೈಲ್ ಕೊಟ್ಟೆ. ಇದು ರೈಟ್ ನ್ಯೂಸ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಶಾಶ್ವತ ಸೇವಾ ಶಾಲೆ ಹಾಲನಹಳ್ಳಿ ಮೈಸೂರು ಮತ್ತು ಟೆರಿಷಿಯನ್ ಕಾಲೇಜು ಸಿದ್ಧಾರ್ಥನಗರ ಮೈಸೂರು ಇವರ ಸಹಯೋಗದಲ್ಲಿ ಇಂದು ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ಶಾಲೆಯ ಬೋಧಕೇತರ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಮತ್ತು ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಪರಿಸರವೇ ನಮ್ಮೆಲ್ಲರ ಮನೆ, ನಾವಿರುವುದೇ ಪರಿಸರದಲ್ಲಿ. ಪರಿಸರವನ್ನು ಪೀಳಿಗೆಯಿಂದ ಪೀಳಿಗೆಗೆ ಉತ್ತಮವಾಗಿ ಕಾಯ್ದುಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದರ ಕುರಿತು ಅರಿವನ್ನು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರೆರೆಯುವ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಣ್ಯಾತಿ ಗಣ್ಯರು, ಕಾರ್ಯದರ್ಶಿಗಳು, ಮುಖ್ಯ ಶಿಕ್ಷಕರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸರ್ ಸ್ವಲ್ಪ ಈ ಕಡೆ. ಹಾಂ, ಮೇಡಮ್ ಆಯ್ತು. ಥ್ಯಾಂಕ್ ಯು. ಪಾಠ ಸರಿ ಮಾಡಿ.
ಚೌಧರಿ ಸರ್. ಥ್ಯಾಂಕ್ ಯು ಸರ್. ನಮ್ಮೆಲ್ಲರ ಹೊಣೆ ಎಂಬುದನ್ನು ಗಿಡಕ್ಕೆ ನೀರೆರೆಯುವುದರ ಮೂಲಕ ನಮಗೆ ತೋರಿಸಿಕೊಟ್ಟಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಎಲ್ಲ ಗೌರವಾನ್ವಿತರಿಗೆ ಧನ್ಯವಾದಗಳು. ಹಾಗೆ ಸಾಂಪ್ರದಾಯಿಕವಾಗಿ ನಮ್ಮ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಚಾಲನೆಯನ್ನು ನೀಡಬೇಕಾಗಿ ನಾನು ಎಲ್ಲ ಗಣ್ಯರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ಗೀತೆಯನ್ನ ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯ ಸಮೃದ್ಧಿ ಮತ್ತು ತಂಡದ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಆಹ್ವಾನಿಸೋಣ. ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ನಿಂತಾಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ನಿನ್ನ ಒಡಲಲ್ಲಿ ಜೀವವು ಜನಿಸಿದೆ, ನಿನ್ನ ಮಡಿಲಲ್ಲಿ ಜೀವವು ಬದುಕಿದೆ. ನಿನ್ನ ಒಡಲಲ್ಲಿ ಜೀವವು ಜನಿಸಿದೆ, ನಿನ್ನ ಮಡಿಲಲ್ಲಿ ಜೀವವು ಬದುಕಿದೆ. ನಿನ್ನ ಕರುಣೆ ಪ್ರೀತಿಯೇ ನಮ್ಮ ಜೀವಧಾರೆಯು, ನಿನ್ನ ಶಾಂತಿ ಸಹನೆ ತತ್ವವೇ ಅಮರ ಶಕ್ತಿಯು, ನಿನ್ನ ಶಾಂತಿ ಸಹನೆ ತತ್ವವೇ ಅಮರ ಶಕ್ತಿಯು. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ಒಂದೆಡೆ ಹರಿಯುವ ಸಾಗರ ನದಿಗಳು, ಒಂದೆಡೆ ಸಾಲು ಸಾಲು ಪರ್ವತ ನದಿಗಳು, ಒಂದೆಡೆ ಹರಿಯುವ ಸಾಗರ ನದಿಗಳು, ಒಂದೆಡೆ ಸಾಲು ಸಾಲು ಪರ್ವತ ನದಿಗಳು. ತಂಗಾಳಿ ಬೀಸುವ ಹಸಿರು ವನಗಳು, ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮ ಭೂಮಿಯು, ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮ ಭೂಮಿಯು. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ನಿನ್ನ ಚಲನೆಯೇ ಹಗಲು ರಾತ್ರಿಯು, ಹಗಲು ರಾತ್ರಿಯೇ ಜನನ ಮರಣವು. ನಿನ್ನ ಚಲನೆಯೇ ಹಗಲು ರಾತ್ರಿಯು, ಹಗಲು ರಾತ್ರಿಯೇ ಜನನ ಮರಣವು. ಈ ನಿಜವ ತಿಳಿಯಲು ನಾನಿನ್ನ ಬೆರೆಯುವೆ, ನಿನ್ನ ಅಮರ ಶಕ್ತಿಯಿಂದ ನಮ್ಮ ಹರಸುತ್ತಾಯೇ, ನಿನ್ನ ಅಮರ ಶಕ್ತಿಯಿಂದ ನಮ್ಮ ಹರಸುತ್ತಾಯೇ. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ತಮ್ಮ ಗೀತೆಯ ಮೂಲಕ ಸಲ್ಲಿಸಿ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸಲು ವೇದಿಕೆಗೆ ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಪವಿತ್ರ HP ಮೇಡಮ್ ಅವರು. ಎಲ್ಲರಿಗೂ ಶುಭೋದಯ. ಗಿಡವನ್ನು ಬೆಳೆಸಿ ನಾಡನ್ನು ಉಳಿಸಿ ಒಂದು ವಾಕ್ಯದೊಂದಿಗೆ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಮೊದಲಿಗೆ ಶ್ರೀ ದಿನೇಶ್ BG, ಸೀನಿಯರ್ ಸಿವಿಲ್ ಜಡ್ಜ್ ಆ್ಯಂಡ್ ಮೆಂಬರ್ ಸೆಕ್ರೆಟರಿ, ಡೈರೆಕ್ಟರ್ ಲೀಗಲ್ ಸರ್ವಿಸ್ ಅಥಾರಿಟಿ, ಮೈಸೂರು, ಇವರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಶಾಲೆಯ ಪರವಾಗಿ, ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಯ ಪರವಾಗಿ ಸ್ವಾಗತವನ್ನು ಬಯಸಿ. ಸೈಡಿಂದ ಕೊಡಿ, ಸೈಡಿಂದ. ಹಾಂ, ಥ್ಯಾಂಕ್ ಯು ಸರ್. ಹಾಗೂ
Mrs. Hemalata Madam, Advocate and Mediator, District Legal Service Authority, ಮೈಸೂರು. ಇವರಿಗೂ ಕೂಡ ಶಾಲೆಯ ಪರವಾಗಿ, ಬೋಧಕೇತರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಥ್ಯಾಂಕ್ ಯು. ಮಿಸ್ಟರ್ ಚೌಧರಿ ಸರ್, ಸೆಕ್ರೆಟರಿ, ಶಾಶ್ವತ ಸೇವಾ ಶಾಲೆ, ಇವರಿಗೂ ಕೂಡ ಬೋಧಕೇತರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಡಾಕ್ಟರ್ ಸಿಸ್ಟರ್ ಜುನಿಟಾ, ಡೈರೆಕ್ಟರ್, ಟೆರಿಷಿಯನ್ ಕಾಲೇಜ್, ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ಬೋಧಕೇತರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ನೋಡಿ ಹಾಂ, ಥ್ಯಾಂಕ್ ಯು. ಡಾಕ್ಟರ್ ಜಯಂತಿ ಸಿ, ಪ್ರಿನ್ಸಿಪಲ್, ಟೆರಿಷಿಯನ್ ಕಾಲೇಜ್, ಇವರಿಗೂ ಕೂಡ ಶಾಸಕ ಪರವಾಗಿ ಹಾಗೂ ಬೋಧಕೇತರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಥ್ಯಾಂಕ್ ಯು. ಡಾಕ್ಟರ್ ರೋಹಿಣಿ, ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಟರ್, ಟೆರಿಷಿಯನ್ ಕಾಲೇಜ್, ಇವರ ಅನುಪಸ್ಥಿತಿಯಲ್ಲಿ ಕೂಡ ಇವರಿಗೂ ಕೂಡ ಶಾಲೆಯ ಪರವಾಗಿ, ಬೋಧಕೇತರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಮಿಸ್ಟರ್ ವಿವೇಕ್ ಚಾರ್ಲ್ಸ್, IQAC ಕೋಆರ್ಡಿನೇಟರ್, ಟೆರಿಷಿಯನ್ ಕಾಲೇಜ್, ಇವರ ಅನುಪಸ್ಥಿತಿಯಲ್ಲಿ ಕೂಡ ಇವರಿಗೂ ಕೂಡ ಶಾಲೆಯ ಪರವಾಗಿ, ಬೋಧಕೇತರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಮಿಸಸ್ ರೇಖಾ ಬಿ, NSS ಪ್ರೋಗ್ರಾಮ್ ಆಫೀಸರ್, ಟೆರಿಷಿಯನ್ ಕಾಲೇಜ್, ಇವರಿಗೂ ಕೂಡ ಶಾಲೆಯ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ, ಬೋಧಕೇತರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಶಾಲೆ ಒಂದು ಪುಟ್ಟ ಶಾಲೆ ಸರ್, ಚಿಕ್ಕ ಶಾಲೆ, ಇವಾಗ ಬೆಳೀತಿರುವಂತಹ ಮಗು. ಇಲ್ಲಿ ಬರುವಂತ ಮಕ್ಕಳೆಲ್ಲ ರೂರಲ್ ಪ್ಲೇಸಿಂದ ಬರೋದು, ಅದರಿಂದ ಒಂದು ಶಿಸ್ತಿನಲ್ಲಿ ಸ್ವಲ್ಪ ಇದಾಗುತ್ತೆ. ಏಕೆ ಇಲ್ಲಿ ಯಾರು ಕೂಡ ಸಿಟಿಯಿಂದ ಬರೋಲ್ಲ, ಎಲ್ಲ ರೂರಲ್ ಮಕ್ಕಳಿಂದಾನೆ, ಕುಪ್ಪೇಗಾಲ, ಸಿದ್ದರಾಮಯ್ಯ ಈ ಕಡೆಯಿಂದ ಬರುವಂತಹ ಮಕ್ಕಳು. ಎಲ್ಲಿ ಶಿಸ್ತಿನಲ್ಲಿ ಸ್ವಲ್ಪ ಏರ್ಪಾಡು ಕ್ಷಮೆ ಇರಲಿ ಸರ್. ಇಷ್ಟೊತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಆಡಳಿತ ಮಂಡಳಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದ, ಸ್ವಾಗತಗಳು. Now I welcome Pragatima to introduce our guest. A pleasant morning to one and all gathered here, and it's my great opportunity to introduce our dignitaries, Sir, Mr. Dinesh BG sir, to our today's program. Shri Dinesh BG, Honorable Secretary, Civil Judge and Member Secretary, District Legal Service Authority, Mysuru. Sir has appointed as a civil judge during 2008. Sir has served as a civil judge and JMFC in T. Narsipura, Raichur, Ankola, Hosudurga, and he also served as a principal judge in Small Causes Court at Mysore. In the year 2023, Sir has deputed as Member Secretary to District Legal Service Authority, Mysuru. It's a pleasure having you, sir. We welcome you. And also, it's my greatest opportunity to introduce one more guest, Mrs. Hemalata Madam, to our today's program. Mrs. Hemalata Madam, Advocate and Mediator, District Legal Services Authority, Mysuru. Madam has served as an advocate since 1986 in civil, criminal and labor side. Notary from 1996 and also serving in different NGOs from 1980 from 39 years. Madam has also served as ex-director of Vidyavardhaka Sangha and institutions like Engineering College, Diploma, ITR, JOC and other many institutions too. She had also served as Secretary at International Association for Religious Freedom, Mysuru branch, and also Madam has served in all the various fields too. It's a pleasure having you, Madam. We welcome you. Thank you.
Thank you, Pragati Madam. ಈ ಒಂದು ಪರಿಸರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ನಮ್ಮ DLSA ಅಡ್ವೊಕೇಟ್ ಮತ್ತು ಮೀಡಿಯೇಟರ್ ಆದಂತಹ ಶ್ರೀಮತಿ ಹೇಮಲತಾ ಮೇಡಮ್ ರವರು, ಶಾಶ್ವತ ಸೇವಾ ಶಾಲೆಯ ಕಾರ್ಯದರ್ಶಿಯಾದಂತಹ ಶ್ರೀ ಚೌಧರಿರವರೇ, ಈ ಕಾಲೇಜಿನ ಹೆಡ್ ಮಿಸ್ಟ್ರೆಸ್ ಆದಂತಹ ಶ್ರೀಮತಿ ಪವಿತ್ರ HP ರವರೇ, ತೆರೇಷಿಯನ್ ಕಾಲೇಜಿನ ಡೈರೆಕ್ಟರ್ ಆದಂತಹ ಡಾಕ್ಟರ್ ಜುನೈತಾ ರವರೇ, ತೆರೇಷಿಯನ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಜಯಂತಿ C ರವರೇ, ತೆರೇಷಿಯನ್ ಕಾಲೇಜಿನ NS ಪ್ರೋಗ್ರಾಮ್ ಆಫೀಸರ್ ಆದ ಶ್ರೀಮತಿ ರೇಖಾ B ರವರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ, ಎಲ್ಲ ಪ್ರೀತಿಯ ಮಕ್ಕಳೇ, ಮಾಧ್ಯಮ ಮಿತ್ರರೇ, ಬಹುಶಃ ನಿನ್ನ ಬಿಸಿಲಲ್ಲಿ ಕೂರಿಸಿ ನಾವು ನೆರಳಿರೋದು ಯಾಕೋ ನನಗೆ ಚೆನ್ನಾಗಿ ಕಾಣ್ತಿಲ್ಲ. ಆದ್ರೆ ಅದು ಅದ್ರ ಹೇಳ್ದಂಗೆ ಅದನ್ನ ಯಾವಾಗಲೂ ನಮ್ಗಿಲ್ಲ ವಿಟಮಿನ್ ಡಿ, ನೀವು ತಗೋತೀರಾ, ಅದು ಅನಿವಾರ್ಯ ಕೂಡ. ಯಾಕೆಂದ್ರೆ ಇವತ್ತು ಸಾಕಷ್ಟು ನಾವು ಮನೆ ಒಳಗಡೆನೆ ಇರ್ತೀವಿ, ದೊಡ್ಡವರಾಗ್ಲಿ ಮಕ್ಕಳಾಗ್ಲಿ ಹೊರಗಡೆ ಆಟ ಆಡೋದು ಕಡಿಮೆ ಆಗಿದೆ. ಆ ಹಿನ್ನೆಲೆಯಲ್ಲಿ ವಿಟಮಿನ್ ಡಿ ನ ತುಂಬಾ ಅವಶ್ಯಕತೆ ಇರ್ತದೆ, ಅದರಲ್ಲೂ ಮಕ್ಕಳಲ್ಲಿ ಬೇಕಾಗ್ತದೆ ಅಂತ ಒಂದು ಆಶಾಭಾವನೆಯಿಂದ ನಾನು ಮಾತನ್ನ ಮುಂದುವರಿಸ್ತೀನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಪ್ರತಿ ವರ್ಷ ಜೂನ್ 5ನೇ ತಾರೀಕಿನಂದು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಸಾಂಕೇತಿಕವಾಗಿ ಸಸಿಯನ್ನ ನೆಡುವುದರ ಮೂಲಕ ಕಾರ್ಯಕ್ರಮವನ್ನ ಮಾಡ್ತೇವೆ ಮತ್ತು ವರ್ಷ ಪೂರ್ತಿ ಬಹುಶಃ ಕಾರ್ಯಕ್ರಮವನ್ನ ಮುಂದುವರಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮುಂದುವರಿಸಬೇಕಾದ ಅನಿವಾರ್ಯತೆ ಎಲ್ಲರಿಗೂ ಸಹ ಇದೆ. ಪರಿಸರ ಅಂದ್ರೆ ಕೇವಲ ಸಸಿಯನ್ನ ನೆಡೋದಲ್ಲ, ಪರಿಸರಕ್ಕೆ ಮರಗಿಡಗಳು ಬೇಕು. ಪರಿಸರ ಸಂರಕ್ಷಣೆಯಲ್ಲಿ ಮರಗಿಡವನ್ನ ಬೆಳೆಸುವುದು ಒಂದು ಅಂಶ ಅಥವಾ ಒಂದು ಭಾಗ ಅಂತ ಹೇಳ್ಬೋದು ನಾವು. ನಮ್ಮ ಭಾರತದ ಸಂವಿಧಾನ ಆರ್ಟಿಕಲ್ 51 ಕ್ಯಾಪಿಟಲ್ A ಅಂದ್ರೆ ಈ ಹಿಂದೆ ಬರೀ ನಮಗೆ ಮೂಲಭೂತ ಹಕ್ಕುಗಳು ಮಾತ್ರ ಸಂವಿಧಾನದಲ್ಲಿ ಇತ್ತು. ಸಂವಿಧಾನ ಜಾರಿಗೆ ಬಂದಾಗ 1976 ಸಬ್ಜೆಕ್ಟ್ ಟು ಕರೆಕ್ಷನ್, ಅವಾಗ ಸಂವಿಧಾನವನ್ನ ತಿದ್ದುಪಡಿ ಮಾಡಲಾಯಿತು. ಮೂಲಭೂತ ಕರ್ತವ್ಯಗಳನ್ನ ತಿದ್ದುಪಡಿ ಮೂಲಕ ತರಲಾಗ್ತದೆ. ಸಾಕಷ್ಟು ಕರ್ತವ್ಯಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಅದರಲ್ಲಿ ನಮ್ಮ ಈ ದಿನಕ್ಕೆ ಪ್ರಸ್ತುತ ಅಂದ್ರೆ ಆರ್ಟಿಕಲ್ 51AG ಅಂದ್ರೆ ಇಟ್ ಈಸ್ ದಿ ಡ್ಯೂಟಿ ಆಫ್ ಎವರಿ ಸಿಟಿಸನ್ ಟು ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ environment and natural resources including forests, lakes, rivers, and to have compassion towards all living creatures ಅಂತ ಹೇಳುತ್ತೆ ಸಂವಿಧಾನ. ಅಂದ್ರೆ ಭಾರತದ ಪ್ರಜೆಯಾದ ನಮ್ಮೆಲ್ಲರ ಒಂದು ಮೂಲಭೂತ ಕರ್ತವ್ಯ ಏನಂದ್ರೆ ಪರಿಸರವನ್ನ ರಕ್ಷಣೆ ಮಾಡುವುದು, ಪರಿಸರದ ಜೊತೆಗೆ ಪ್ರಾಕೃತಿಕ ಸಂಪನ್ಮೂಲಗಳು, ಕಾಡು, ನದಿ, ಕೆರೆ, ಬೆಟ್ಟ, ಗುಡ್ಡ ಜೊತೆಗೆ ಈ ಒಂದು ಭೂಮಿಯಲ್ಲಿ ಇರುವಂತಹ ಎಲ್ಲ ಒಂದು ಜೀವಿಗಳ ಬಗ್ಗೆ ಅನುಕಂಪವನ್ನ ತೋರಿಸುವುದು ಅಲ್ವಾ. ಬಹುಶಃ ನಾವು ಅಭಿವೃದ್ಧಿ ವಿಚಾರ ಇರಬಹುದು, ಬೇರೆ ಕಾರಣಗಳಿಗಾಗಿ ನಿರಂತರವಾಗಿ ಪ್ರಕೃತಿಯನ್ನ ನಾಶ ಮಾಡ್ತಾ ಇದ್ದೇವೆ. ಪ್ರಾಕೃತಿಕ ಸಂಪತ್ತನ್ನ ಮಿತಿಮೀರಿ ಯಥೇಚ್ಛವಾಗಿ ನಾವು ಬಳಸ್ತಾ ಇದ್ದೇವೆ.
ನಮ್ಗೆಲ್ಲ ತಿಳಿದಿರೋ ಹಾಗೆ ಒಂದು ಗ್ರಹ ಲಕ್ಷಾಂತರ ಕೋಟಿ ವರ್ಷಗಳಿಂದ ಬಹುಶಃ ಅಸ್ತಿತ್ವದಲ್ಲಿರಬಹುದು. ಮನುಷ್ಯ ಸಹ ಲಕ್ಷಾಂತರ ವರ್ಷಗಳಿಂದ ಅಸ್ತಿತ್ವದಲ್ಲಿರಬಹುದು. ನಮ್ಮ ಪೂರ್ವಜರು ಸಹ ಈ ಒಂದು ಭೂಮಿಯಲ್ಲಿ ಹುಟ್ಟಿ ಬಾಳಿ ಬದುಕಿ ಹೋಗಿದ್ದಾರಲ್ಲ. ಬಹುಶಃ ಒಂದು 50-60 ವರ್ಷಗಳಿಂದ ಈಚೆಗೆ ಹಳ್ಳಿಗಳು ಹೋಬಳಿಗಳಾಗಿ, ಹೋಬಳಿಗಳು ಪಟ್ಟಣಗಳಾಗಿ, ಪಟ್ಟಣಗಳು ನಗರಗಳಾಗಿ, ನಗರಗಳು ಮೆಟ್ರೋಪಾಲಿಟನ್ ಸಿಟಿಗಳಾಗಿ ಮುನ್ನುಗ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಬಹುಶಃ ಈ ಒಂದು ನಮ್ಮ ಪೂರ್ವಜರು ನಮಗಾಗಿ ಬಿಟ್ಟು ಹೋದಂತಹ ಈ ಭೂಮಿ ಪರಿಸರವನ್ನ ನಾವು ರಕ್ಷಣೆ ಮಾಡ್ತಿಲ್ಲ. ಈ ಒಂದು ಪ್ರಾಕೃತಿಕ ಸಂಪತ್ತೇನಿದೆ ಅದು ಭೂಮಿಲಿ ಏನೆಲ್ಲ ಇದಾವೆ, ಮಣ್ಣಿಂದ ಹಿಡಿದು ಕಲ್ಲು, ಖನಿಜ ಸಂಪತ್ತುಗಳು, ನೀರು, ಮರಗಿಡಗಳು, ಕಾಡು, ಪ್ರಾಣಿ ಪಕ್ಷಿಗಳು, ಸಮುದ್ರ, ಜೀವಿ ಜಲಚರಗಳು, ಅದನ್ನ ಹೇಳ್ತಾರೆ. ಇಟ್ ಈಸ್ ಎ ಲೋನ್ ವಿ ಹ್ಯಾವ್ ಬಾರೋಡ್ ಫ್ರಮ್ ನೆಕ್ಸ್ಟ್ ಜನರೇಷನ್. ವಿ ಆರ್ ಬೌಂಡ್ ಟು ರೀಫಂಡ್ ಸೇಮ್ ರಿಸೋರ್ಸಸ್ ಟು ನೆಕ್ಸ್ಟ್ ಜನರೇಷನ್. ಅಂದ್ರೆ ಈ ಒಂದು ಪ್ರಾಕೃತಿಕ ಸಂಪತ್ತು ಸಾಲ ಇದ್ದ ಹಾಗೆ. ಸಾಲ ಅಂದ್ರೇನು? ಯಾವಾಗಲೂ ವಾಪಸ್ ಕೊಡಬೇಕು. ಈ ಸಾಲವನ್ನ ನಾವು ಮುಂದಿನ ಪೀಳಿಗೆಯಿಂದ ಪಡೆದಿದ್ದೇವೆ, ಮುಂದಿನ ಪೀಳಿಗೆಗೆ ವಾಪಸ್ ಕೊಡುವಂತ ಬಾಧ್ಯತೆ ನಮಗೆ ಇರುತ್ತದೆ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ನಾವು ಅದನ್ನ ಪಾಲಿಸ್ತಾ ಇದ್ದೀವಿ ಅಂತದ್ದು ನಮ್ಮನ್ನೇ ನಾವು ಆತ್ಮಾವಲೋಕನ ಮಾಡ್ಕೊಳ್ಳಬೇಕಾದ ಪರಿಸ್ಥಿತಿ ನಾವಿದ್ದೀವಿ. ನಾನು ನ್ಯಾಯಾಧೀಶನಾಗ 2008ರಿಂದ ಸಾಕಷ್ಟು, ಬಹುಶಃ ಇದು 16ನೇ ಪರಿಸರ ದಿನಾಚರಣೆ ನಾನು ಮಾಡ್ತಾ ಇದ್ದೀನಿ. ನಾನು ನ್ಯಾಯಾಧೀಶನ ಆದ ನಂತರ ಅದು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಮರಗಿಡ ನೆಡ್ತಾ ಇದ್ದೀವಿ. ಅದು ಮುಖ್ಯವಾಗಿ ಬೇಕಾಗ್ತದೆ. ಇವತ್ತು ಬಹುಶಃ ನೋಡ್ರಿ, ನಾವು ಲಾಸ್ಟು ಬೇಸಿಗೆಯಲ್ಲಿ ಎಷ್ಟು ಬಿಸಿಲನ್ನ ಅನುಭವಿಸ್ತು ಅಂದ್ರೆ ಬಹುಶಃ ಯಾರು ಸಹ ಆ ಹೂವೆ ಕೂಡ ಮಾಡ್ಕೊಳ್ಳಕ್ಕೆ ಸಾಧ್ಯ ಇರಲಿಲ್ಲ. ಮೈಸೂರಲ್ಲಿ 41, ಡೆಲ್ಲಿಲಿ 50 ಕ್ರಾಸ್ ಆಯ್ತು ಅಂತ ಹೇಳ್ತಾ ಇದ್ರು. ಬಹುಶಃ ಈ ಒಂದು ಪರಿಸರ ಅಸಮತೋಲನದಿಂದಾಗಿ ಇವೆಲ್ಲ ಒಂದು ಪರಿಣಾಮಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ನಮ್ಮ ಪೂರ್ವಜರು ನಮ್ಮ ಹಾಗೆ ಈ ಒಂದು ಎಲ್ಲ ಒಂದು ಪ್ರಾಕೃತಿಕ ಸಂಪನ್ಮೂಲಗಳನ್ನು ಯಥೇಚ್ಛವಾಗಿ ಬಳಸ್ಕೊಂಡಿದ್ರೆ, ಅನವಶ್ಯಕವಾಗಿ ಬಳಸ್ಕೊಂಡಿದ್ರೆ, ದುರಾಸೆ ಇದ್ರೆ ಬಹುಶಃ ನಮ್ಗೆ ಇವತ್ತೇನು ಉಳಿತಿರ್ಲಿಲ್ಲ. ಆದ್ರೆ ಅವರು ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಈ ಒಂದು ಪ್ರಾಕೃತಿಕ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ. ನಾವು ಬಿಡ್ತಾ ಇಲ್ಲ. ಇವತ್ತು ನಮ್ಮ ದುರಾಸೆ, ನಮ್ಮ ಏನು ಒಂದು ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ. ಇವತ್ತೇ ನಾವು ಎಲ್ಲ ಸಂಪನ್ಮೂಲಗಳು ನನ್ನ ಒಬ್ಬನಿಗೆ ಇದೆ ಏನೋ, ಅದನ್ನ ಇವತ್ತೇ ನಾನು ಖಾಲಿ ಮಾಡಬೇಕು, ಬೇರೆ ಬಗ್ಗೆ ಯೋಚನೆ ಇಲ್ಲ ಅಲ್ವಾ? ಅರ್ಥ ಆಯ್ತಾಯ್ತಾ ಮಕ್ಕಳು ಹೇಳೋದು? ನಾನು ಬೇಜಾರಾಗ್ತಾ ಐತೆ ಇದ್ರೆ ಎದ್ದು ಹೋಗ್ಬಿಡ್ತೀನಿ, ನಾನು ಬಿಡ್ತಿ. ಇದು ಯಾಕೆಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಮುಂದೆ ಇರೋರು ಸ್ವಲ್ಪ ಕಷ್ಟ ಅನ್ಕೋತೀನಿ, ಹಿಂದೆ ಇರೋರು ಸ್ವಲ್ಪ ಅರ್ಥ ಆಗ್ತದೆ. ನೀವು ತುಂಬಾ ಚಿಕ್ಕವರಿದ್ದೀರ ಮುಂದೆ ಇರೋರು ಅಲ್ವಾ? ಈಗ ನಾವು ಮರಕ್ಕೆ ಅಲ್ವಾ, ಮರ ಇದು ನೋಡಿದ್ರೆ ನಿಮ್ ಹಿಂದೆ ಹೊಂಗೆ ಮರ ಇದೆ ನೋಡ್ರಿ, ನೋಡಿದ್ರ? ಈಗ ನನ್ ಕಡೆ ತಿರುಗಿ ಮತ್ತೆ ನೋಡಿದ್ರ? ನನಗೆ ಮರ ಬೇಕಾ, ಮರಕ್ಕೆ ನಾನ್ ಬೇಕಾ? ಓಕೆ, ಮರ ನನ್ಗೆ ನೆರಳು ಕೊಡು ಅಂತ ಕೇಳ್ತಾ ಇತ್ತು ನಮ್ಮನ್ನ? ಇಲ್ಲ. ನಾವು ಕೇಳ್ತಿದ್ದಾನೆ ಬಿಸಿಲಾದ್ರೆ ಎಲ್ಲಿ ಹೋಗ್ತೀವಿ? ಮರದ ನೆರಗಡೆ ಹೋಗ್ತೀವಿ. ನಮ್ ಗಾಡಿ ಬಿಸಿಲಲ್ಲಿ ಇರ್ತದೆ ಅಂತ ಮರದ ತೆಗಡೆ ನಿಲ್ಲಿಸ್ತೀವಿ, ಹೌದಾ ಇಲ್ವಾ? ಪಕ್ಷಿ ಬಂದು ಎಲ್ಲಿ ಕೂತ್ಕೋತದೆ? ಪಕ್ಷಿ ಗೂಡೆಯಲ್ಲಿ ಕಟ್ಟುತ್ತೆ. ಮರ ನಮ್ಗೆ ಏನಾರು ಕೊಡಿ ಅಂತ ಕೇಳ್ತದ? ಇಲ್ಲ ಅಲ್ವಾ? ಯಾವ್ದಾದ್ರು ನಿಮ್ ಗುಬ್ಬಚ್ಚಿ ಬಂದು ನನ್ಗೆ ಊಟ ಕೊಡು ಅಂತ ಕೇಳುತ್ತಾ? ಯಾವ್ದಾದ್ರು ಪ್ರಾಣಿ ಬಂದು ಊಟ ಕೊಡು ಅಂತ ಕೇಳುತ್ತಾ? ಯಾವುದೇ ಮಾಂಸಾಹಾರಿ ಪ್ರಾಣಿ ಆಗ್ಲಿ ಸಸ್ಯಾಹಾರಿ ಪ್ರಾಣಿ ಆಗ್ಲಿ ಕೇಳಿದಲ್ಲ? ಅರ್ಬಿ ಓರಸ್ ಕೇಳಿರಲಿಲ್ಲ? ಅವು
ಹೊಟ್ಟೆ ತುಂಬಿದ ಮೇಲೆ ಏನ್ ಮಾಡ್ತಾವಪ್ಪ ಅವು? ಹೊಟ್ಟೆ ತುಂಬಿದ ಮೇಲೆ ಒಂದ್ ಬ್ಯಾಗ್ ತಗೊಂಡು ಮತ್ತೆ ತುಂಬ್ಕೊಂಡು ಹೋಗ್ತಾವ ಅವು ನಾಳೆಗೆ ಅಂತ. ನೋಡಿದ್ದೀರಾ ನೀವು ಯಾರಾದ್ರೂ? ಇಲ್ಲ ತಾನೇ? ಅದು ನಾವು ಮಾತ್ರ ಹಂಗಿಲ್ಲ. ವರ್ಷಕ್ಕಾಗ್ಬೇಕು, 5 ವರ್ಷಕ್ಕಾಗ್ಬೇಕು, 10 ವರ್ಷಕ್ಕಾಗ್ಬೇಕು, ನನ್ನ ಮಗಂಗಾಗ್ಬೇಕು, ಮೊಮ್ಮಕ್ಳಿಗಾಗ್ಬೇಕು. ನಾನು 1,000 ವರ್ಷ ಬದುಕ್ತೀನಿ ಅಂತ ನಮ್ಗೆ ಐತೆ ಅಲ್ವಾ? ಅದಕ್ಕೆ ಏನ್ ಮಾಡ್ತೀವಿ? ಮನೆ ಮೇಲೆ ಮನೆ ಕಟ್ತೀವಿ, ಯಥೇಚ್ಛವಾಗಿ ಮಾಡ್ತಾ ಇದ್ದೀವಿ. ಒಬ್ರಿಗೂ ಅವಶ್ಯಕತೆ ಇಲ್ಲ ಆದ್ರೂ 60-40 ಮನೆ ಕಟ್ತೀವಿ ಅಲ್ವಾ? ಹಾಗಾಗಿ ಯಥೇಚ್ಛವಾಗಿ ಪ್ರಾಕೃತಿಕ ಸಂಪನ್ಮೂಲಗಳನ್ನ ನಾವು ಉಪಯೋಗಿಸ್ತಾ ಇದ್ದೀವಿ ಅಲ್ವಾ? ಅದಕ್ಕೆ ಹೇಳ್ತಾರೆ, ಎ ಮ್ಯಾನ್ ಕೆನಾಟ್ ಲಿವ್ ವಿತೌಟ್ ಎ ಟ್ರೀ, ಬಟ್ ಎ ಟ್ರೀ ಕ್ಯಾನ್ ಲಿವ್ ವಿತೌಟ್ ಎ ಮ್ಯಾನ್ ಅಲ್ವಾ? ನಾನು ಹೇಳಿದ ಅದಕ್ಕೆ ನಿಮಗೆ ನೋಡ್ರಿ, ಯೋಚನೆ ಮಾಡ್ರಿ. ಯಾವ ಭೂಮಿಲಿರೋದ್ನು ಅನಿವಾರ್ಯ ಅಲ್ಲ, ಮನುಷ್ಯನ್ ಮಾತ್ರ ಪ್ರಾಕೃತಿಕ ಸಂಪನ್ಮೂಲಗಳು ಅನಿವಾರ್ಯ ಆಯ್ತು. ಈಗ ನೀವು ಹೋಗ್ತಿರಲ್ಲಪ್ಪ, ನಿಮ್ಮ ಮನೆ ತೋಟ ಅಕ್ಕಪಕ್ಕ ಎಲ್ಲ ಬರ್ತಿರಲ್ಲ, ಅಲ್ಲಿ ಏನೇನು ನೋಡ್ತೀರಾ? ಪಕ್ಷಿಗಳು ನೋಡ್ತೀರಾ, ಚಿಟ್ಟೆಗಳು ನೋಡ್ತೀರಾ, ಇರುವೆಗಳು ನೋಡ್ತೀರಾ ಅಲ್ವಾ? ನೋಡ್ತೀರಾ ಇಲ್ವಾ? ಅವಕ್ಕೆ ಬದುಕಕ್ಕೆ ಹಕ್ಕೈತೋ ಇಲ್ವೋ? ಅವು ಬದುಕಬೇಕೋ ಬೇಡ? ನಿಮ್ ನಾಯಿ ಮರಿ ಕಂಡ್ರೆ ಇಷ್ಟ ಆಗ್ತಾರೆ ನೋಡಿದ್ರೆ, ಬೆಕ್ಕಿನ ಮರಿ ಕಂಡ್ರೆ ಇಷ್ಟ ಆಗ್ತದೆ ಅಲ್ವಾ? ಆದ್ರೆ ನಾವು ಅದಕ್ಕೆ ಬದುಕಕ್ಕೆ ಬಿಡ್ತಾ ಇದೀವಿ ಅಂತ ಪ್ರಶ್ನೆ ಹೇಳ್ತದೆ ಅಲ್ವಾ? ನೀವು ಸ್ವಲ್ಪ ಹಿಂದೆ ಇರೋರು ದೊಡ್ಡ ಮಕ್ಕಳಿದ್ದೀರಾ, ದಯವಿಟ್ಟು ಸ್ವಲ್ಪ ಒಂದು 10 ನಿಮಿಷ ಕೇಳ್ಕೊಳ್ಳಿ. ಯಾಕೆಂದ್ರೆ ನಮ್ಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಗೆ ವಿ ಆರ್ ಟೋಟಲಿ ಅಂದ್ರೆ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಈ ತರ ವಿಚಾರಗಳಲ್ಲಿ. ಯಾಕೆಂದ್ರೆ ನಮ್ಗೆ ಇವತ್ತು ನಿಮ್ಗೆ ಕೈಗೆ ಮೊಬೈಲ್ ಇದೆ ತಾನೆ, ಮನೇಲಿ ಎಲ್ಲರಿಗೂ ಟಿವಿ ಇದೆ, ಎಲ್ಲರೂ ಮೊಬೈಲ್ ಆಪರೇಟ್ ಮಾಡ್ತಿರಲ್ಲ, ಮನೇಲೆಲ್ಲ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು. ಮನೇಲಿ ಯಾಕೆ ಮನೆ ಪ್ರತಿ ಮನೆಯಲ್ಲೂ ತಂದೆ ತಾಯಿ ಮಕ್ಕಳಿಗೆ ಗಲಾಟೆ, ಮೊಬೈಲ್ ಜಾಸ್ತಿ ನೋಡ್ತಾರೆ ಅಂತ ಇಲ್ವೋ? ಯಾಕೆ ಹಿಂಗ್ ನೋಡ್ತೀರಾ ಅಂತ ಗಲಾಟೆ. ನೀವು 1 ಗಂಟೆ ಕಣಮ್ಮ ಯಾಕೆ ಹಿಂಗ್ ಮಾಡ್ತೀರಾ ಅಂತ ಹೇಳ್ತಿರೋ ಇಲ್ವೋ? ಮನೆಯಲ್ಲಿ ಯಾರ ಮನೆಯಲ್ಲಿ ಗಲಾಟೆ ಇಲ್ಲ, ಸೈಲೆಂಟ್ ಆಗೈತಿ ಅಂದ್ರೆ ಮನೆಯಲ್ಲಿ ಮಕ್ಕಳು ಮೊಬೈಲ್ ನೋಡ್ತಾವ್ರೆ ಅಂತ ಅರ್ಥ. ಹೌದಾ ಇಲ್ವೋ? ನಮ್ಮ ಮನೇಲೂ ಅದೇ ಪ್ರಾಬ್ಲಮ್, ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಮಗ ಸೈಲೆಂಟ್ ಆದ ಅಂದ್ರೆ ಮೊಬೈಲ್ ಅಲ್ಲಿ ಅವನೇ ಅಂತ ಹುಡ್ತೀನಿ. ಯಾರ ರೂಮಲ್ಲಿ ಅವನೇ ಮೊಬೈಲ್ ನೋಡ್ತಾವನೆ, ಯಾರ ಮೊಬೈಲ್ ನನ್ನ ಮೊಬೈಲ್ ತಗೊಂಡು ಹೋಗೋನೋ, ನಾನು ವೈಫ್ ಮೊಬೈಲ್ ತಗೊಂಡು ನೋಡ್ತೀನಿ ಅಷ್ಟೇ ನಾನು ಅಲ್ವಾ? ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗ್ತಾ ಐತೆ. ಈಗ 5G ಐತಲ್ಲ, 5G ಇದೆ. ನೆಕ್ಸ್ಟ್ 6G ಹೋಗ್ತೀರಿ, 7G, 8G, 9G, 10G, 50Gಗೂ ಹೋಗ್ಬೋದು. ಏನಿಲ್ಲ ನಿಮ್ಗೆ ಆಶ್ಚರ್ಯ ಅಲ್ಲ. ಜಸ್ಟ್ ಫಿಂಗರ್ ಟಿಪ್ಸ್, ಮೋಸ್ಟ್ಲಿ ಫಿಂಗರ್ ಪ್ರೆಸ್ ಮಾಡಿದ್ರೆ ಎಲ್ಲ ಡೌನ್ಲೋಡ್ ಆಗ್ತದೆ ನಿಮಗೆ ಆ್ಯಪ್ಗಳು, ಮೊಬೈಲ್ ಗೇಮ್ಗಳು ಅಲ್ವಾ? ರೀಚ್ ಆಗ್ತೀರಾ, ಏನು ಆಶ್ಚರ್ಯ ಇಲ್ಲ. ಅಷ್ಟು ಡೆವಲಪ್ ಮಾಡಿಸಾಕ್ತೀವಿ ನಾವು, ಅಷ್ಟು ಆಗ್ತದೆ. ಈಗ ನಾವು ಮೊಬೈಲಲ್ಲಿ ನೋಡ್ತಿರಲ್ಲ, ಫ್ಲಿಪ್ಕಾರ್ಟು, ಅಮೆಝಾನು, ಅದ್ರಲ್ಲಿ ಓಪನ್ ಮಾಡಿ ಯಾವ್ದಾರು ಪರ್ಚೇಸ್ ಮಾಡ್ತೀರೋ, ಆನ್ಲೈನ್ ಪರ್ಚೇಸಿಂಗ್ ಮಾಡ್ತಿರಲ್ಲ ನೀವೆಲ್ಲ. ಈಗ ಮನೇಲಿ ನೀವೇ, ನಿಮ್ಮ ತಂದೆ ತಾಯಿ ನೀವೇ ಹೇಳ್ಕೊಡ್ತೀರಾ ಇಲ್ವಾ? ಸ್ಟಾರ್ ನೋಡ್ತೀರಾ ಇಲ್ವಾ? ಅದರಲ್ಲಿ ರೇಟಿಂಗು ಎಷ್ಟು ಸ್ಟಾರ್ ಇದೆ, ಯಾವ ಬಟ್ಟೆ ಚೆನ್ನಾಗಿದೆ, ಎಷ್ಟು ಸ್ಟಾರ್ ಹೇಳ್ತಾ ಐತೆ ಅಲ್ಲ? ಬಟ್ಟೆ ಸ್ಟಾರ್ ನೋಡ್ತೀವಿ, ಹೋಟ್ಲಿಗೂ ಸ್ಟಾರ್ ನೋಡ್ತೀವಿ ಇಲ್ವ ನಾವು? ಯಾವ ಹೋಟ್ಲು ಚೆನ್ನಾಗೈತೆ ನೋಡಕ್ಕೆ ಸ್ಟಾರ್ ನೋಡ್ತೀವಿ, ಯಾವ ಬಟ್ಟೆ ಅಂಗಡಿ ನೋಡಕ್ಕೆ ಸ್ಟಾರ್ ನೋಡ್ತೀವಿ. ಬೇಕಲ್ವಾ ಅದು? ಏನ್ ನೋಡ್ತೀವಿ ಸ್ಟಾರು? ಹೇಳ್ರಿ, ಏನ್ ಸ್ಟಾರ್ ನೋಡೋದು? ರೇಟಿಂಗ್ ಏನ್ ನೋಡ್ತೀವಿ? ಕ್ವಾಲಿಟಿ, ಗುಣಮಟ್ಟ, ಅಶ್ಯೂರೆನ್ಸ್ಗೆ ಅಲ್ವಾ? ಚೆನ್ನಾಗೈತೆ ಇಲ್ವ? ಅಲ್ಲಿಗೆ ಯಾರು 4 ಸ್ಟಾರ್ ಕೊಟ್ಟರೆ ಅಂದ್ರೆ ಚೆನ್ನಾಗಿದೆ ಅಂತ, 2 ಕೊಟ್ಟರೆ ಬೇಡ ಅಂತೀವಿ ಅಲ್ವಾ? ಇನ್ಕ್ಲೂಡಿಂಗ್ ಸ್ಕೂಲು ಕಾಲೇಜ್ ನಾವು ಈಗ ಸ್ಟಾರ್ ನೋಡೋದು, ಅದೇ ನೋಡೋದ್ರಿ. ಯಾವ ಸ್ಕೂಲ್ ಚೆನ್ನಾಗೈತೆ ನೋಡಕ್ಕೆ ರೇಟಿಂಗ್ ನೋಡ್ತೀವಿ ಅಲ್ವಾ? ಏನಕ್ಕೆ? ಒಂದು ಬಟ್ಟೆ ತಗೊಂಡ್ರೆ ಒಂದು 6 ತಿಂಗಳು ವರ್ಷ ಬರ್ತದ ಬಾಳಿಕೆ? ಬೇಡ, 2 ವರ್ಷ ಬರ್ತದ. ಒಂದು ಪಾತ್ರೆ ತಗೋತೀವಿ, ಒಂದು 6 ತಿಂಗಳ. ಒಂದು ಶಾಲೆಗೆ 10 ವರ್ಷ 15 ವರ್ಷ ಹೋಗ್ತೀವಲ್ವಾ? ಒಂದು ಸ್ಕೂಲ್ ಸೇರ್ಸಕ್ಕೆ, ಒಂದು ಬಟ್ಟೆ ತಗೊಳಕ್ಕೆ, ಒಂದು ವಸ್ತು ತಗೊಳಕ್ಕೆ ಅಷ್ಟೆಲ್ಲ ಯೋಚನೆ ಮಾಡ್ತೀವಿ ನಾವು ಪೇರೆಂಟ್ಸು. ನಿಮ್ಗೆ ಮಕ್ಕಳೇ ಅಲ್ವಾ? ಚೆನ್ನಾಗಿರ್ಲಿ ನನ್ನ ಮಗ, ಒಳ್ಳೆ ಸ್ಕೂಲಲ್ಲಿ ಓದ್ಲಿ, ಒಳ್ಳೆ ಬಟ್ಟೆ ಹಾಕ್ಲಿ ಅಂತ ಅಲ್ವಾ? ನೀವು ಇನ್ನೂ ಎಷ್ಟು ವರ್ಷ ಬದುಕಬೇಕು ಅಂತ ಇದ್ದೀರಾ ಭೂಮಿ ಮೇಲೆ? ಹೇಳ್ರಿ. ಮುಂದೆ ಏನೋ ಸ್ವಲ್ಪ ಜಾಸ್ತಿ, ಹಿಂದೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತದೆ. ಹೌದಾ ಇಲ್ವಾ? ನಮ್ಗೆ ಇನ್ನೂ ಫುಲ್ ಕಡಿಮೆ, ನಮ್ಗೆ ಆಯಸ್ ಜಾಸ್ತಿ ಇಲ್ಲ ನಮ್ಗೆ. ಸತ್ಯ ಅಲ್ವಾ? ಮನುಷ್ಯ ಹುಟ್ಟಿದ್ಮೇಲೆ ಸಾಯಲೇಬೇಕೋ ಇಲ್ವೋ? ಶಾಶ್ವತನ ಯಾರಾದ್ರು ಇಲ್ಲ ಅಲ್ವಾ? ಹೋಗ್ತೀವಿ ಒಂದು 70 ವರ್ಷ 80 ವರ್ಷ ಚೆನ್ನಾಗಿದ್ದವ್ರಿಗೆ. ಈಗಿನ ಪರಿಸ್ಥಿತಿ ಸ್ಟ್ರೆಸ್ ನೋಡಿದ್ರೆ 60 ವರ್ಷ. ಯಾಕೆಂದ್ರೆ 35 ವರ್ಷಕ್ಕೆ ಶುಗರ್ ಬರ್ತಾ ಐತೆ, BP ಬರ್ತಾ ಐತೆ. ಹೌದಾ ಇಲ್ವೋ? ಬರ್ತೈತೆ. ಮುಂದಿನ ಜನರೇಷನ್ ಏನಾಗ್ಬೇಕು ಯೋಚನೆ ಮಾಡ್ರಿ. ನಿಮ್ಗೆ
ಅಲ್ವಾ? ಈಗ ನಮ್ಮ ತಾತ್ತೀರ್ ಹೇಳೋರು 75 ವರ್ಷ ಆದ್ರೂ BP ಗೊತ್ತಿಲ್ಲ, ಶುಗರ್ ಗೊತ್ತಿಲ್ಲ ಅನ್ನೋರು. ಅಲ್ಲೆಲ್ಲ ಚೆನ್ನಾಗಿದ್ದು. ನಮ್ಗೆ ಈಗ ಅಲ್ಲಿ ಕಟ್ಸ್ಕೊಂಡಿದೀವಿ ನಾವು 45 ವರ್ಷಕ್ಕೇನೆ. ಹೌದಾ ಇಲ್ವಾ? ಈಗ ನೀವು ಮಕ್ಕಳು ಎಷ್ಟೇ ಅದು ಸಮಸ್ಯೆಗಳು ಎದುರಿಸ್ತಿದ್ದೀರ, ಅದು ಹೌದಾ ಇಲ್ವಾ? ಯಾಕೆಂದ್ರೆ ಎಲ್ಲಾ ರೀತಿ ಗುಣಮಟ್ಟ ಕಡಿಮೆ ಆಗೈತೆ ಅಲ್ವಾ? ಇಷ್ಟಕ್ಕೆಲ್ಲ ನಾವು ಯೋಚನೆ ಮಾಡ್ತೀವಿ. ನಾವು ನೀವು 70 ವರ್ಷ ಬದುಕಬೇಕು ಅಂದ್ರೆ ಈಗ ಎಲ್ಲ ಮಕ್ಕಳು 13 ವರ್ಷ, 14 ವರ್ಷ, 15 ವರ್ಷ ಹಿಂದೆ ಇದ್ದೀರಾ ಅಲ್ವಾ? ನೀವು ಇನ್ನೂ ಆರೋಗ್ಯವಾಗಿ ಇಟ್ಕೊಂಡ್ರೆ, ನಮಗೂ ಆರೋಗ್ಯ ಇದ್ರೆ, ಏನೂ ಅನಾಹುತ ಆಗದಲ್ಲಿದ್ರೆ ಇನ್ನೊಂದು 50-60 ವರ್ಷ ನಾವು ಬದುಕ್ತೀರ. 60 ವರ್ಷ ಬದುಕೋರು ನೀವು ಈ ಭೂಮಿ ಮೇಲೆ ನಿಮ್ಗೆ ಒಳ್ಳೆ ಗಾಳಿ ಬೇಕೋ ಬೇಡವೋ, ನೀರು ಬೇಕೋ ಬೇಡವೋ? ಈಗಲೇ ನೀವು ನಮ್ಮ ಸ್ಟೇಜ್ ಮೇಲೆ ನೋಡಿದ್ರಲ್ಲ, ಬಾಟ್ಲುಗಳು ನೀರು ಕಾಸು ಕೊಟ್ಟರೆ ನೀರು ಸಿಗ್ತಾ ತಾನೆ. ನೆಕ್ಸ್ಟು ಗಾಳಿಗೂ ಅದೇ ಪರಿಸ್ಥಿತಿ ಬರ್ಬೋದೋ ಏನೋ. ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಬ್ಯಾಗ್ ಬದಲು ಸಿಲಿಂಡರ್ ಹಾಕ್ಬೇಕಾಗ್ತದೋ ಏನೋ. ಹೌದಾ ಇಲ್ವೋ? ಇವತ್ತೆಷ್ಟೋ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಆಕ್ಸಿಜನ್ ಸೆಂಟರ್ಸ್ ಇದಾವೆ. 1 hour 2 hours ಅಲ್ಲಿ ಹೋಗಿ ಮಲಿಕೊಂಡು ಆಕ್ಸಿಜನ್ ತಗೊಂಡು ಹೋಗ್ತಾರೆ. ಅಂತ ಪರಿಸ್ಥಿತಿ ಬಂದೈತೆ ಅಲ್ವಾ? ಆಕ್ಸಿಜನ್ ಎಲ್ಲಿಂದ ಬರ್ತದೆ? ಗುಡ್. ಅದಕ್ಕೆ ನಾವೇನ್ ಮಾಡ್ಬೇಕು? ಗಿಡ ಮರಗಳನ್ನ ಹೆಚ್ಚಿಗೆ ನೆಡುವಂತ ಕೆಲಸ ಮಾಡಬೇಕು. ಒಂದು ಅರಳಿ ಮರ, ಒಂದು ಆಲದ ಮರ ಸಾವಿರಾರು ಜನಕ್ಕೆ ಕೊಡ್ತದೆ ಏನು ಆಕ್ಸಿಜನ್. ಒಂದಿನಕ್ಕೆ ಬೆಲೆ ಕಟ್ಟಕ್ಕಾಗ್ತದ? ನೀವು ಅಂಗಡಿ ಪರ್ಚೇಸ್ ಮಾಡಿ ಹೋಗ್ರಿ. ಮೊನ್ನೆ COVID-19 ಬಂದಾಗ ಎಷ್ಟು ಕಷ್ಟ ಒಂದು ಆಕ್ಸಿಜನ್ ಸಿಲಿಂಡರ್ ತರಕ್ಕಿಂತ ಗೊತ್ತಾಯ್ತು ನಿಮ್ಗೆ. ಅದು ಸಾವಿರಾರು ಗಟ್ಟಲೆ ಒಂದಿನಕ್ಕೆ ವ್ಯಯ ಮಾಡಬೇಕು ಆಕ್ಸಿಜನ್ಗೋಸ್ಕರ. ಆಸ್ಪತ್ರೆಯಲ್ಲಿ 1,000, 2,000, ಒಂದು ದಿವಸ 3,000 ಬಿಲ್ ಮಾಡ್ತಾರೆ. ಅಂಥದ್ರಲ್ಲಿ ಆ ಒಂದು ಹೊಂಗೆ ಮರ ಪ್ರತಿನಿತ್ಯ ಎಷ್ಟು ಆಕ್ಸಿಜನ್ ಕೊಡ್ತಾ ಇತ್ತಲ್ವ ನಮ್ಗೆ. ನಿಮ್ಗೆ ಬೇರೆ ಏನು ಆಲ್ಟ್ರೇಷನ್ ಇಲ್ಲ, ಸಬ್ಸ್ಟಿಟ್ಯೂಟ್ ಇಲ್ಲ. ಅದಕ್ಕೆ ಅರ್ಥ ಆಯ್ತಲ್ಲ? ನೀವು ಮುಂದೆ ಚೆನ್ನಾಗಿರ್ಬೇಕು ಅಂದ್ರೆ, ನಿಮ್ಗೆ ಪ್ರಾಕೃತಿಕ ಸಂಪನ್ಮೂಲಗಳು ಬೇಕು ಅಂದ್ರೆ, ಒಳ್ಳೆ ಗಾಳಿ ಬೇಕು ಅಂದ್ರೆ, ಒಳ್ಳೆ ಪರಿಸರ ಬೇಕು ಅಂದ್ರೆ, ಒಳ್ಳೆ ನೀರು ಬೇಕು ಅಂದ್ರೆ, ನೀವು ಇವತ್ತಿಂದನೇ ಪ್ರಮಾಣ ಮಾಡಬೇಕು. ನಮ್ಮ ಮನೆಯಲ್ಲಿ ನಾವು ಮರ ಗಿಡಗಳು ಇರೋ ಮರವನ್ನ ಕಡಿಯೋಲ್ಲ, ಮತ್ತೆ ಪ್ರತಿ ಮನೆಯಲ್ಲಿ 5 ಸಸಿನ ನೆಡ್ತೇವೆ ಅಂತ. ನೆಡೋದು ಒಂದೇ ಅಲ್ಲ, ಅದನ್ನ ಬೆಳೆಸ್ಬೇಕು. ಯಾರೋ ಮೊನ್ನೆ ಪ್ರಜಾವಾಣಿ ಪೇಪರಲ್ಲಿ ಒಂದು ಬರೆದಿದ್ರು, ಭೀಮ, ರಾಮ, ಸೋಮ ಅಂತ ಇರ್ತಾರೆ. ಒಬ್ಬನಿಗೆ ಗುಂಡಿ ತೆಗೆಯೋದು, ಒಬ್ಬನಿಗೆ ಗಿಡ ನೆಡೋದು, ಒಬ್ಬನಿಗೆ ಮಣ್ಣು ಮುಚ್ಚಿ ನೀರು ಹಾಕೋ ಕೆಲಸ ಕೊಟ್ಟಿದ್ರಂತೆ. ಪ್ರತಿನಿತ್ಯ 2 ರಸ್ತೆ ಎದುರು ಬದಿలో ಕೆಲಸ ಅದೇ. ಭೀಮಂದು ಗುಂಡಿ ತೋಡೋದು, ಸೋಮಂದು ಗಿಡ ಇಡೋದು, ರಾಮಂದು ಮಣ್ಣು ಹಾಕೋದು ಅಲ್ವಾ? ಅದೇ ಕೆಲಸ ಮಾಡ್ತಾ ಇದ್ರಂತೆ ಭೀಮ, ರಾಮ, ಸೋಮ. ಒಂದ್ ದಿವಸ ಸೋಮಂಗೆ ಜ್ವರ ಬಂತು, ಬರಲಿಲ್ವಂತ ಕೆಲಸಕ್ಕೆ. ಭೀಮ, ರಾಮ ಉಗ್ರ ಹೋದ್ರಂತೆ. ಭೀಮ ಏನ್ ಮಾಡ್ತಿದ್ದಂತ ಅವ್ನ ಕೆಲಸ ಏನು ಭೀಮನ್ ಕೆಲಸ? ಮಣ್ಣು ತೋಡೋದು. ಸೋಮನ್ ಕೆಲಸ ಗಿಡ ಇಡೋದು, ರಾಮನ್ ಕೆಲಸ ಮಣ್ಣು ಸುರಿಯೋದು. ಈಗ ಭೀಮ ಏನ್ ಮಾಡ್ದ? ಅವನ ಕೆಲಸ ನಿಷ್ಠೆ, ನಾನು ಮಾಡ್ಲೇಬೇಕು, ಮಣ್ಣು ತೋಡ. ಅವ್ನು ಮುಂದೆ ತಲೆ ಕೆಡ್ಸ್ಕೊಡಲ್ಲ ಅವನು. ಸೋಮ ಇಲ್ವಲ್ಲ, ರಾಮನ ಕೆಲಸ ಏನೋ ಮಣ್ಣು ತುಂಬೋದು. ಅವ್ನು ಗುಂಡಿ ತೋಡ, ರಾಮ ಮಣ್ಣು. ಹಂಗೆ ಮಾಡ್ಕೊಂಡೇ ಹೋಗ್ತಾ ಇದೆ. ಗಿಡ ಇಡೋದು ಯಾರು ಇಲ್ವಲ್ಲ, ಸೋಮ ಇಲ್ವಲ್ಲ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಯಾರ ಕೇಳಿದ್ರಂತೆ, ಯಾಕಪ್ಪ ಬರೀ ಮಣ್ಣು ತೋರ್ತೀರಾ, ಮಣ್ಣು ಮುಚ್ತೀರಾ, ಮಣ್ಣು ತೋರ್ತೀರಾ, ಮಣ್ಣು ಮುಚ್ತೀರಾ? ಸೋಮ ರಜಾ ಹಾಕೊಂಡು ಗಿಡ ಇಡೋದು ಅಂತೆ. ಹಂಗೆ ಹಾಕ್ಬೇಡ ಅಲ್ವಾ? ನಾವು ಗಿಡವನ್ನ ಕಾಪಾಡ್ಕೊಳ್ಬೇಕಾಗ್ತದೆ ಪ್ರತಿನಿತ್ಯ. ಇವತ್ತಿಂದ ನೀವು ಮಾಡಿದ್ರೆ ಇನ್ನೊಂದು 10 ವರ್ಷಕ್ಕೆ ಹೊಂಗೆ ಮರ ಆ ರೀತಿ ಬೆಳೀತದೆ ನೋಡಿ. ಈ ರೈತಲ್ಲ 10 ವರ್ಷ ಬೆಳೀತದೆ, ಚೆನ್ನಾಗಿ ಬೆಳೆಸಿದ್ರೆ. ಬೇವಿನ ಮರ 12 ವರ್ಷಕ್ಕೂ ಬೆಳೀತದೆ. ಇನ್ನು 15 ವರ್ಷ, ನಿಮ್ಗೀಗ 8 ವರ್ಷ ಅಂದ್ರೆ ಇನ್ನು 20 ವರ್ಷ ಆಗೋಷ್ಟು ನಿಮ್ಮ ಮನೆ ಮುಂದೆ 2-3 ಒಳ್ಳೆ ಗಿಡ ಇರ್ತದೆ. ಡೈರೆಕ್ಟ್ ಆಗಿ ನಿಮ್ಮ ಮೂಗಿಂದ ಲಂಗ್ಸಿಗೆ ಆಕ್ಸಿಜನ್ ಹೋಗ್ತದೆ. ನಿಮ್ಮ ಮನೆಯ ಟೆಂಪರೇಚರ್ 2-3 ಕಡಿಮೆ, ಉಷ್ಣಾಂಶ ಕಡಿಮೆ ಇರ್ತದೆ. ಬೇಸಿಗೆ ನೀವು ಅದ್ರ ಕೆಳಗಡೆ ಆರಾಮಾಗಿರ್ಬೋದು. ಅರ್ಥ ಆಯ್ತಲ್ಲ? ಎಸಿನೇ ಬೇಕಾಗಲ್ಲ. ಇವತ್ತಿಂದ ಪ್ರತಿಯೊಬ್ರು ಮಾಡಬೇಕು. ನೀವು ಮನೆಯಲ್ಲಿ ತಂದೆ ತಾಯಿ ಹೇಳ್ಬೇಕು, ಇಲ್ಲಮ್ಮ ಗಿಡ ಕಡಿಬೇಡ, ಗಿಡ ಬೆಳೆಸ್ಬೇಕು. ನಿಮ್ ಜಮೀನಲ್ಲಿರೋ ಗಿಡಗಳನ್ನ ಕಡೆಗೆ ಬಿಡ್ಬೇಡ್ರಿ. ಅರ್ಥ ಆಯ್ತಲ್ಲ? ನಾವು ಮಾರಕ್ಕೆ ರೈತರುಗಳು ನೋಡಿದೀವಿ ಸಾಕಷ್ಟು ಜನ, ಸ್ವಲ್ಪ ಹಣಕಾಸಿನ ಸಮಸ್ಯೆ ಆದ್ರೆ ಏನೋ ಆದ್ರೆ ಗಿಡನ ಕಡಿತಾರೆ, ಮರ ಗಿಡ ಕಡಿತಾರೆ. ಮರ ಗಿಡ ಕಡಿಯೋಂಗಿಲ್ಲ, ಅಪರಾಧ ಅದು. ಫಾರೆಸ್ಟ್ ಅರಣ್ಯ ಇಲಾಖೆ ಅನುಮತಿಯಿಂದ ಯಾವ ಮರಗಳನ್ನ ನಾವು ಕಡಿಯೋಂಗಿಲ್ಲ, ಬೆಳೆಸ್ಬೋದಷ್ಟೇ. ಕಡಿಬೇಕು ಅಂದ್ರೆ ಅರಣ್ಯ ಇಲಾಖೆ ಅನುಮತಿ ಪಡ್ಕೊಂಡೆ ನಾವು ಕಡಿಬೇಕಾಗ್ತದೆ. ನಿಮ್ಗಿರ್ಲಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಕ್ಕಳೇ, ಮುಂದೆ ನೀವು ಚೆನ್ನಾಗಿರ್ಬೇಕು ಅಂದ್ರೆ ಈ ಪ್ರಾಕೃತಿಕ ಸಂಪತ್ತನ್ನ ಚೆನ್ನಾಗಿ ಇಟ್ಕೋಬೇಕು. ನಾವೆಲ್ಲ ನಾಶ ಮಾಡಿದ್ದೇವೆ ನೋಡ್ರಿ. ಇವತ್ತು 20 ರೂಪಾಯಿ 10 ರೂಪಾಯಿ ಕೊಟ್ರೆ ನೀರಿಗೆ ಸಿಗ್ತಾ ಇದೆ.
ಮುಂದೆ ಬಹುಶಃ ದುಡ್ಡು ಕೊಟ್ಟರು ನೀರು ಸಿಗಲ್ಲ. ನಾನು ಯಾಕೆ ಹೇಳಿದೆ ಅವಾಗ ನಿಮ್ಗೆ 5G 50G ಅಂತ ಅಂದ್ರೆ ನಿಮ್ ಬಳಿ ಬೇಕಾದಷ್ಟು ಹಣ ಇರ್ಬೋದು, ಬಂಗ್ಲೆ ಇರ್ಬೋದು, ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿ ಮೊಬೈಲು 50G ಏನೆಲ್ಲ ಇದ್ರು ಸಹ ನೀರಿಲ್ಲ, ಗಾಳಿ ಇಲ್ಲ, ಆಹಾರ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮರಳುಗಾಡಾಗ್ತದೆ. ನಾವು ಏನಿಲ್ಲ ಅಂದ್ರೆ ಬದುಕ್ಬೋದು. ನಮ್ಮ ಪೂರ್ವಜರು ಲಕ್ಷಾಂತರ ವರ್ಷಗಳಿಂದ ಬದುಕಿದರೆ, ಜೀವನ ಮಾಡಿದ್ದಾರೆ. ಇವ್ಯಾವ ಇವತ್ತು ನಾನೇನ್ ಹೇಳಿದೆ, ನಮ್ಗ ಇವೆಲ್ಲ ಇವತ್ತಿನ ಅನಿವಾರ್ಯತೆ ಆಗಿದೆ ಅಷ್ಟೇ ಟೆಕ್ನಾಲಜಿ ಅನ್ನೋದು ಇವೆಲ್ಲ. ಬಟ್ ಅಲ್ಟಿಮೇಟ್ ಆಗಿ ಮನುಷ್ಯನಿಗೆ ಮೂಲಭೂತವಾಗಿ ಒಳ್ಳೆ ನೀರು, ಗಾಳಿ, ಆಹಾರ ಇಷ್ಟೇ ಮೂಲಭೂತ ಬೇಕಾಗಿರೋದು. ಅದನ್ನ ಉಳಿಸುವಂತ ನಾವು ಕೆಲಸ ಮಾಡಲೇಬೇಕಾಗ್ತದೆ. ಯಾಕೆಂದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳ ಜೊತೆ ನಾವು ಹೋಲಿಕೆ ಮಾಡ್ಕೊಂಡ್ರೆ ನಾವು ತುಂಬಾ ಹಿಂದುಳಿದಿದ್ದೀವಿ ಆ ವಿಚಾರದಲ್ಲಿ. ನಮಗೆ ನಾವು ಬರೀ ಕೇವಲ ಆರಂಭ ಶೂರತ್ವ ಅಂತ ನಮ್ಗೆ ನಾವು ಸ್ಟಾರ್ಟಿಂಗ್ ಮಾಡ್ತೀವಿ, ಫಾಲೋ ಮಾಡಲ್ಲ ಯಾವ. ಆದ್ರೆ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನಾವೇನ್ ಹೇಳ್ತೀವಲ್ಲ, ಅಭಿವೃದ್ಧಿನೂ ಉಳಿಸ್ಕೊಂಡು ಪ್ರಾಕೃತಿಕ ಸಂಪತ್ತನ್ನು ಅಂದ್ರೆ ಪರಿಸರ ಸಮತೋಲನವನ್ನ ಅವರು ಕಾಯ್ಕೊಂಡಿದ್ದಾರೆ. ಈಗ ನಮ್ಮ ದೇಶದಲ್ಲಿ ಕನಿಷ್ಠ ಭೂ ಪ್ರದೇಶದ 33% ಅರಣ್ಯ ಇರಲೇಬೇಕು, ಒಂದು ಸಮತೋಲನ ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಅಷ್ಟಿದೆಯಾ? ಇಲ್ವೇ ಇಲ್ಲ. ಅಲ್ಲ, ನಾವು ಕಾಡನ್ನ ವ್ಯವಸಾಯಕ್ಕೋಸ್ಕರ ನಾಶ ಮಾಡ್ತಾ ಇದೀವಿ, ರಸ್ತೆ ಅಗಲೀಕರಣ ನಾಶ ಮಾಡ್ತಾ ಇದೀವಿ, ಫ್ಯಾಕ್ಟ್ರಿ ನಾಶ ಮಾಡ್ತಾ ಇದೀವಿ, ರೆಸಾರ್ಟ್, ಹೋಮ್ ಸ್ಟೇ ಎಲ್ಲ ನಾಶ ಮಾಡ್ತಾ ಇದೀವಿ. ನಿಮಗೆ ಗೊತ್ತಿಲ್ಲ ಮಕ್ಕಳೇ, ನೀವೆಲ್ಲ ಮಡಿಕೇರಿಗೆ ಹೋಗಿದ್ರೆ ಇಲ್ವಾ? ಕೊಡಗು ಹೋಗಿದ್ರೆ ಇಲ್ವಾ? ರಾಜ ಸೀಟ್ ನೋಡಿದ್ರೆ ಇಲ್ವಾ? ನೋಡಿದ್ರೆ ಇಲ್ವಾ ರಾಜ ಸೀಟು? ಹಾ, ಯಾಕೆಂದ್ರೆ ನಾನು 98ರಲ್ಲಿ ಫಸ್ಟ್ ಟೈಮ್ ಮಡಿಕೇರಿಗೆ ಹೋಗಿದ್ದೆ, 98ನೇ ಇಸ್ವಿಲಿ. ಅವಾಗ ಬೇಸಿಗೆಯಲ್ಲೂ 24 ಡಿಗ್ರಿ ಮೇಲೆ ಟೆಂಪರೇಚರ್ ಇರ್ತಿರ್ಲಿಲ್ಲ ಮಡಿಕೇರಿ, ಚಿಕ್ಕಮಂಗ್ಳೂರು ಎರಡೂ ಜಿಲ್ಲೆಯಲ್ಲಿ. ಅದಕ್ಕೆ ಅದು ಕಾಶ್ಮೀರ ಅಂತ ಹೇಳೋರು ಮಡಿಕೇರಿನ. ಇವತ್ತು ಮಡಿಕೇರಿಯಲ್ಲೂ 37-38 ಡಿಗ್ರಿ ಬೇಸಿಗೆ ಬಂದೈತೆ ನೋಡಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಪರಿಸರ ಸಂರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಮಕ್ಕಳು ಎಲ್ಲ ಕಾಯ್ದಿದ್ದೀರಾ, ಮತ್ತೆ ಕಾಯಿಸಿದ ಕ್ಷಮೆ ಇರಲಿ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಒಂದು ಸದುಪಯೋಗ ಮಾಡಿಕೊಟ್ಟಂತಹ ಟೆರೇಷಿಯನ್ ಕಾಲೇಜಿನ ಎಲ್ಲ ಮುಖ್ಯಸ್ಥರಿಗೂ, ಶಾಶ್ವತ ಸೇವಾ ಸ್ಕೂಲ್ನ ಕಾರ್ಯದರ್ಶಿ, ಪ್ರಾಂಶುಪಾಲರು, ಶಿಕ್ಷಕರಿಗೂ, ಹಾಗೂ ಮುಖ್ಯವಾಗಿ ನಮ್ಮ DLSA ಮೀಡಿಯೇಟರ್ ಅಡ್ವೊಕೇಟ್ ಹೇಮಲತಾ ಅವರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಅಮ್ಮ. ಕಿಚನ್ ಕ್ಲೋಸ್ ಆಗುವುದಂತ ಒಂದು ಸಮೀಕ್ಷೆ ಶುರುವಾಗಿದೆ. ಕಿಚನ್ ಆಗದೆ ಈಗ ಏನಾಗಿದೆ ಅಂದ್ರೆ ಫಾಸ್ಟ್ ಫುಡ್, ಜಂಕ್ ಫುಡ್, ಸ್ವಿಗ್ಗಿ ನೋಡ್ರಿ ಹೇಳ್ತಿದ್ದಾರೆ ಯಾರು ಅಡುಗೆ ಎಲ್ಲ ಅದು ಆನ್ಲೈನ್ ಅಲ್ಲಿ ಅಲ್ವಾ? ಸ್ವಿಗ್ಗಿ, ಝೊಮ್ಯಾಟೊ ಅಲ್ಲ, ಈಜ್ ಮೊಬೈಲ್ ಅಲ್ಲಿ ಮಾಡಿದ್ರೆ ಮನೆಗೆ ಬರ್ತದೆ ಅಲ್ವಾ? ಅಡಿಗೆ ಬೇಕಾಗಿದ್ರಿ, ಎಲ್ಲ ನಾವು ಹೊರಗಡೆನೆ ಡಿಪೆಂಡ್ ಆಗಿದ್ದೀವಿ. ನೋಡ್ರಿ, ನೀವೆಷ್ಟು ಆಚೆ ಹೊರಗಡೆ ಊಟಕ್ಕೆ ಮಕ್ಕಳೇ ಜಂಕ್ ಫುಡ್ ಅಂತಾರಲ್ಲ, ಏನ್ ಜಂಕ್ ಫುಡ್ ಅಂದ್ರೆ ಅಲ್ಲ, ನೀವು ಡಿಕ್ಷನರಿ ತೆಗೆದು ನೋಡ್ರಿ, ನಿರುಪಯುಕ್ತ ಊಟ ಅಂತ, ವೇಸ್ಟ್ ಅದು ಅಂತ ಮೀನಿಂಗು. ವೇಸ್ಟ್ ಫುಡ್ ಅದು, ವೇಸ್ಟ್ ತಿಂತಿದ್ದೀರಿ ನೀವು ಅಂತ ಜಂಕ್ ಅಂದ್ರೆ. ಹೊರಗಡೆ ಊಟ ಅಲ್ಲ ಅದು. ನೀವೇನು ಹೊರಗಡೆ ತಿಂತೀರಾ ನಿಮ್ಗೆಲ್ಲ ಆರೋಗ್ಯಕ್ಕೆ ಮಾರಕ. ಅದು ಮನೇಲಿ ಬೇಕ್ರಿಲಿ ಆದಷ್ಟು ತಿನ್ಬೇಡ್ರಿ, ಹೊರಗಡೆ ಹೋಟ್ಲ್ ಅವಾಯ್ಡ್ ಮಾಡ್ರಿ. ನೀವೀಗ ಏನಂತಿರಲ್ಲ ಪಿಜ್ಜಾ, ಬರ್ಗರು, ಅದೇನ್ ನಮ್ಗಂತೂ ರುಚಿ ಸಿಗಲ್ಲ, ನಿಮ್ಗೆ ತುಂಬಾ ರುಚಿ ಸಿಗ್ತದೆ. ಯಾಕೆ? ಲೇಸ್ ನೂಡಲ್ಸು, ಮ್ಯಾಗಿ ಅಂದ್ರೆ ಬಾಯಲ್ಲಿ ನನ್ನ ಜಲ್ಸಿರಿಸ್ತಾರೆ, ನಮ್ಗೇನು ಅನ್ಸಲ್ಲ. ಯಾಕೆ ಗೊತ್ತರ ಅದು? ಹೇಳ್ತಿಲ್ಲ, ಅದಕ್ಕೂ ಕಾರಣ ಐತೆ. ಎಲ್ಲಾ ಜಂಕ್ ಫುಡ್ ಅಲ್ಲೂ ಈಗ ನಾವು ವಿ ಆರ್ ಆಡಿಂಗ್ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್. ಅವು ಇಟ್ ಇಸ್ ನಥಿಂಗ್ ಬಟ್ ಕೆಮಿಕಲ್ ರೀ ಅದೆಲ್ಲ. ಅರ್ಥ ಆಯ್ತಲ್ಲ? ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ. ನಿಮ್ ಲೇಸ್ ಇಂದ ಹಿಡಿದು, ಕುರ್ಕುರೆಯಿಂದ ಹಿಡಿದು, ಮ್ಯಾಗಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ಪ್ರಿಸರ್ವೇಟಿವ್ಸ್ ಇದೆ. ಪ್ರಿಸರ್ವೇಟಿವ್ಸ್ ನಥಿಂಗ್ ಬಟ್ ಅವು ಕೆಮಿಕಲ್ಸ್ ರೀ ಅವು. ಅದೇನಾಗ್ತದೆ ಅಂದ್ರೆ ನಾವು ತಿಂದ ತಕ್ಷಣ ಅದು ಹೊಟ್ಟೆ ಮುಂದೆ ಹೋಗಲ್ಲ, ಬ್ರೈನ್ಗೆ ಹೋಗ್ತದೆ. ಬ್ರೈನ್ಗೆ ಮೆಸೇಜ್ ಕೊಡ್ತದೆ, ಕಮೆಂಟ್ ಕೊಡ್ತದೆ. ಅದು ನಿಮ್ ಬ್ರೈನ್ ಅಲ್ಲಿ ಸ್ಟೋರ್ ಆಗ್ತದೆ, ಇನ್ಸ್ಟಿಗೇಟ್ ಮಾಡ್ತದೆ, ಪ್ರವೋಕ್ ಮಾಡ್ತದೆ. ಈಗ ಹೆಂಗೆ ಸಿಗರೇಟು ಎಲ್ಲ ಸ್ಮೋಕು, ಡ್ರಿಂಕ್ಸ್ ಅಡಿಕ್ಟ್ ಆಗೋದು ಬೇಕು ಅನ್ಸುತ್ತಲ್ಲ, ಹಂಗೆ ಮಕ್ಕಳಲ್ಲೇ ಅದು ಬ್ರೈನ್ ಸ್ಟಿಮ್ಯುಲೇಟ್ ಮಾಡೋ ಶುರು ಮಾಡ್ತದೆ. ಬೇಕಾದ್ರೆ ಯಾಕೆ ಮಕ್ಕಳು ಒಂದು 2-3 ಡೇಸ್ ನೋಡ್ರಿ, ನಾನು ಮ್ಯಾಗಿ ಮಾಡ್ಕೊಡಮ್ಮ ಅಂತ ಮನೇಲಿ ಕೇಳ್ತಾರೆ. ಯಾಕೆಂದ್ರೆ ಅದು ಬ್ರೈನ್ ಸ್ಟಿಮ್ಯುಲೇಟ್ಸ್ ದೆಮ್.
ಹಂಗಾಗಿ ಅಡಿಕ್ಷನ್ ಮಕ್ಕಳಲ್ಲಿ ಏನು ಅಡಿಕ್ಷನ್ ಆಗ್ತಾರೆ ಬಿಡಕ್ಕೆ ಸಾಧ್ಯ ಆಗಲ್ಲ. ನೀವು ಅದರಲ್ಲಿ ಯಾವುದೇ ಉತ್ತಮವಾದ ಆಹಾರ ಇರಲ್ಲ. ಮಕ್ಕಳೇ ಮನೇಲಿ ಏನ್ ತಿಂತೀರಾ ಅದನ್ನೇ ಜಾಸ್ತಿ ತಿನ್ನಿ. ಇಲ್ಲ ಅಂತ ಅಂದ್ರೆ 20-25 ವರ್ಷಕ್ಕೆ BP, ಶುಗರು, ಮೂಳೆ ಎಲ್ಲ ವೀಕ್ ಆಗಿ ನಾವು 40-50 ವರ್ಷಕ್ಕೆ ಹೋಗ್ಬಿಡ್ತೀವಿ. ಇದ್ರೂ ನರಕ ರೀತಿ ಕಾಯಿಲೆಗಳಲ್ಲೇ ಬದುಕಬೇಕಾಗ್ತದೆ. ನೀವು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಜಂಕ್ ಫುಡ್ನ ಕಡಿಮೆ ಮಾಡ್ರಿ. ಅರ್ಥ ಆಯ್ತಲ್ಲ? ಮ್ಯಾಗಿ ಕಡಿಮೆ ಮಾಡ್ರಿ, ಪಿಜ್ಜಾ ಕಡಿಮೆ ಮಾಡ್ರಿ, ನೂಡಲ್ಸ್ ಕಡಿಮೆ ಮಾಡ್ರಿ, ಕುರ್ಕುರೆ, ಲೇಸು ಯಾವ ಒಳ್ಳೇದಲ್ರಿ. ಆಮೇಲೆ ಸ್ವಲ್ಪ ಕಂಪ್ನಿಯವರು ಹೇಳಿದ್ರೆ ನಾನು ಬಹುಶಃ ನನ್ನ ಮೇಲೆ ಕೇಸ್ ಹಾಕ್ತಿದ್ರು ಏನಾದ್ರು ಅಪಪ್ರಚಾರ ಮಾಡ್ತಾರೆ ನನ್ನ ಕಂಪ್ನಿಗಳ ಬಗ್ಗೆ ಅಂತ. ಬಟ್ ವಾಸ್ತವ ಅದು ಏನಾದ್ರು ಆಗ್ಬೋದು. ಆದಷ್ಟು ಅದ್ರ ಬಗ್ಗೆ ಹೇಳ್ತಾ ಇದ್ರು. ಬಹುಶಃ ನೆಕ್ಸ್ಟ್ ಅಡುಗೆ ಮನೆನೇ ಕ್ಲೋಸ್ ಮಾಡಿ ಬರ್ಬೇಕಾಗ್ತದೆ ಅಂತ. ಬಹುಶಃ ಎಲ್ಲರ ಮೇಲೆ ಅದೇ ಆಗಿದೆ. ಯಾಕಂದ್ರೆ ಪರಿಸ್ಥಿತಿಗೆ ಸಂದರ್ಭನೋ ಇಲ್ಲ, ಇಬ್ರು ಬೇರೆ ಮನೆಯಲ್ಲಿ ಕಪಲ್ಸ್ ಇಬ್ರು ಕೂಡ ಎಂಪ್ಲಾಯೀಸ್ ಇರ್ತಾರೆ, ಕೆಲಸ ಒತ್ತಡ, ಮನೆಯಿಂದ ಬರ್ತಾರೆ. ಬಹುಶಃ ಅದು ಇರ್ಬೋದು, ಒನ್ ಆಫ್ ದಿ ರೀಸನ್ಸ್ ಇರ್ಬೋದು. ಬಟ್ ವಿ ಶುಡ್ ಅವಾಯ್ಡ್ ದೋಸ್ ಥಿಂಗ್ಸ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಿಮ್ಮ ಮಾತಿನಂತೆ ನಮ್ಮ ಶಾಲೆಯಲ್ಲಿ ಪ್ಲಾಸ್ಟಿಕ್ ಮುಕ್ತವಾದ ಶಾಲೆನ ನಾವು ಮಾಡ್ತಾ ಇದ್ದೀವಿ. ಹಾಗೆ ಈ 2 ವರ್ಷಗಳಲ್ಲಿ ಶಾಲೆ ತುಂಬ ಹಸಿರಾಗಿರುವಂತೆ ನಮ್ಮ ಕಾರ್ಯದರ್ಶಿಗಳು ಪಣ ತೊಟ್ಟು ಗಿಡಗಳನ್ನ ಹೆಚ್ಚೆಚ್ಚು ತರಿಸ್ತಾ ಇದ್ದಾರೆ. ಸರ್ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ನಮ್ಮ ಕಾರ್ಯದರ್ಶಿಗಳ ಬಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮುಂದಿನದಾಗಿ ನಮ್ಮ ಶಾಲೆಯ 2023-24ನೇ ಸಾಲಿನಲ್ಲಿ ಶಾಲೆಗೆ ಪ್ರಥಮ ಸ್ಥಾನ ಬಂದಿರುವಂತಹ ವಿದ್ಯಾರ್ಥಿನಿ ರಕ್ಷಿತಾಳಿಂದ ಈ ಒಂದು ದಿನದ ಕುರಿತು ಒಂದೆರಡು ಹಿತನುಡಿಗಳನ್ನ ನಾವು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದಾಳೆ. ರಕ್ಷಿತಾಳನ್ನ ಗೌರವ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ರಕ್ಷಿತಾ. ನಾನು ಇದೇ ಶಾಲೆಯಲ್ಲಿ 10ನೇ ತರಗತಿವರೆಗೂ ಓದಿದೆ. ಇವತ್ತು ನಮ್ಮ ಶಾಲೆಗೆ ನ್ಯಾಯಾಧೀಶರು ಬಂದಿದ್ದಾರೆ. ಇದು ತುಂಬ ಹೆಮ್ಮೆ ಪಡುವಂಥ ವಿಷಯ. ಇವತ್ತು ಅವ್ರ ಬಳಿ ನನಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳೋಕ್ಕಿದೆ. ಸರ್, ಮೊದಲನೇದಾಗಿ ಕೆಲವೊಂದು ಕೇಸ್ಗಳಿಗೆ 10-15 ವರ್ಷಗಳಾದರೂ ತೀರ್ಪು ಸಿಕ್ಕಿರಲ್ಲ. ಆ ಒಂದು ಸಂದರ್ಭದಲ್ಲಿ ಒಂದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಡುತ್ತೆ. ಇದಕ್ಕೆ ಸರ್ಕಾರ ತಗೋತಿರೋ ಕ್ರಮಗಳಾದ್ರೂ ಏನು, ಪರಿಹಾರ ಆದ್ರೂ ಏನು ಕೊಡ್ತಾ ಇದ್ದಾರೆ ಸರ್? ಬಹುಶಃ ಈ ಪ್ರಶ್ನೆ ಹೆಸರೇನಲ್ಲ ರಕ್ಷಿತಾ ಹೆಸರು ಕೇಳೈತೆ ಅಂದರೆ ಐ ಹೋಪ್ ಶಿ ಮಸ್ಟ್ ಹ್ಯಾವ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಆರ್ ಆಕೆಗೆ ಬಹುಶಃ ಪರ್ಸ್ನಲಾಗಿ ಎಕ್ಸ್ಪೀರಿಯನ್ಸ್ ಆಗೈತೆ. ಇಲ್ಲ ಕ್ಲೋಸ್ ಫ್ಯಾಮಿಲಿಲಿ ಆಗಿರ್ಬೋದು, ಇಲ್ಲ ತನ್ನ ಕುಟುಂಬದಲ್ಲೇ ಆ ರೀತಿ ಆಗೈತೆ. ಇಲ್ಲಾಂದ್ರೆ ಆ ಥರ ನೈಜವಾಗಿ ಪ್ರಶ್ನೆ ಕೇಳಕ್ಕೆ ಬರ್ತಿರ್ಲಿಲ್ಲ. ಅದನ್ನ ಹತ್ರದಿಂದ ನೋಡಿರ್ಬೋದು, ನಿಮ್ಮ ಕುಟುಂಬದ ಪರಿಸ್ಥಿತಿ ಎದುರಿಸಿರ್ಬೋದು ಆಗಿರ್ತದೆ. ಏನಂತ ಅಂದರೆ ಅದಕ್ಕೆ ಒಂದೇ ಕಾರಣ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ನ್ಯಾಯಾಲಯದ ಪ್ರಕ್ರಿಯೆ ನೋಡಿದ್ರೆ, ಅದರ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನ ನೋಡಿದ್ರೆ, ಒಂದು ಮುಖ್ಯವಾಗಿ ಕೇಸಿಗೆ ಅನುಗುಣವಾಗಿ ನ್ಯಾಯಾಧೀಶ ಸಂಖ್ಯೆ ಇಲ್ಲದೆ ಇರೋದು ಪ್ರಮುಖವಾಗಿರ್ಬೋದು. ಉದಾಹರಣೆಗೆ ಹೇಳಿದ್ರೆ, ಈಗ ಮೈಸೂರಲ್ಲೇ ಒಂದೊಂದು ಕೋರ್ಟ್ 4,000, 5,000 ಪ್ರಕರಣಗಳು ಬಾಕಿ ಇದಾವಮ್ಮ. ಈಗ ಅಮೆರಿಕ ದೇಶದಲ್ಲಿ ಈಗ ಎಕ್ಸಾಂಪಲ್ ನಿಮ್ಗೆ ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯಾಧೀಶನ ನೇಮಕ ಆಗ್ತದೆ. 100 ಜನಕ್ಕೆ ಒಬ್ಬರು ನ್ಯಾಯಾಧೀಶ ಅಂತಂದ್ರೆ, ನಮ್ಮ ದೇಶದಲ್ಲಿ ಬಹುಶಃ 10,000 ಜನಕ್ಕೆ ಒಬ್ಬರು ನ್ಯಾಯಾಧೀಶ ಕೂಡ ಇಲ್ಲ. ಹಾಗಾಗಿ ಅಲ್ಲಿ ಬೇರೆ ಅಲ್ಲೇನಾಗ್ತದೆ, 400-500 ಪ್ರಕರಣಗಳಿಗೆ ಒಂದು ಕೋರ್ಟ್ ಇದ್ರೆ, ನಮ್ಮ 4,000-5,000 ಪ್ರಕರಣಗಳಿಗೆ ಒಬ್ಬರು ನ್ಯಾಯಾಧೀಶ ಇರ್ತಾರೆ. ಈಗ ಎಷ್ಟೇ ಪ್ರಯತ್ನ ಪಟ್ಟರು ಒಬ್ಬರು ನ್ಯಾಯಾಧೀಶರು ತಿಂಗಳಿಗೆ ಒಂದು 20-30 ಪ್ರಕರಣಗಳನ್ನ ತೀರ್ಮಾನ ಮಾಡ್ಬೋದು ಅಷ್ಟೇ, ಮಾಡೋಕ್ಕಾಗಲ್ಲ. ಅದು ಕಾರಣ, ಒನ್ ಆಫ್ ದಿ ರೀಸನ್ಸ್. ಅದೇ ಪ್ರಮುಖ ಕಾರಣ ಅಂತ ಹೇಳಲ್ಲ. ಎಲ್ಲಿ ನನ್ನ ವೈಯಕ್ತಿಕ ಅನುಭವ, ನಾನು 16 ವರ್ಷ ನ್ಯಾಯಾಧೀಶನ ಕೋರ್ಟಲ್ಲಿ ಕೆಲಸ ಮಾಡಿದ್ದೇನೆ. ಯಾವ ನ್ಯಾಯಾಲಯದಲ್ಲಿ ಕಡಿಮೆ ಪೆಂಡೆನ್ಸಿ ಇದ್ರೆ, ಈಗ ನಮ್ಮೊಂದು 1,000 ಒಳಗಡೆ ಇದ್ರೆ ವಿತಿನ್ 2 ಇಯರ್ಸ್ ಮುಗಿಸ್ಬೋದು. ಅದೆಂತೆ ಪ್ರಕರಣ ಇರ್ಬೋದು, ನಾನು ತೀರ್ಮಾನ 6 ತಿಂಗಳ ಕೆಲವು ಕೇಸ್ನ ತೀರ್ಮಾನ ಮಾಡಿದ್ದೀನಿ. ಅಂದರೆ ಅದು ಎಲ್ಲ ಪ್ರಕರಣಗಳು 5 ವರ್ಷ 10 ವರ್ಷ ಆಗ್ತದೆ ಅಂತಲ್ಲ, ಅದು ಕೆಲವು ಪ್ರಕರಣಗಳು ಮಾತ್ರ ಹೋಗ್ತವೆ ಹಿಂದೆ. ಈಗ ತುಂಬ ಫಾಸ್ಟ್ ಟ್ರ್ಯಾಕ್ ಆಗಿದೆ, ಮೊದಲು ಥರನೂ ಇಲ್ಲ. ಯಾಕೆಂದರೆ ಜಡ್ಜಸ್ಗೆ, ಕೋರ್ಟ್ಸ್ಗೆ, ಲಾಯರ್ಸ್ಗೂ ಕೂಡ ಈಗ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಅವರು ಆ್ಯಕ್ಷನ್ ಪ್ಲಾನ್ ಅಂತ ಮಾಡಿದ್ದಾರೆ. ನಾವು ಕೂಡ ವಿ ಆರ್ ಸೆಗ್ರಿಗೇಟೆಡ್ ಕೇಸ್ 10 years old, 20 years old, 30 years old, 5 years old. ಅವನು ಆದಷ್ಟು ಬೇಗ ಡಿಸ್ಪೋಸ್ ಮಾಡಬೇಕು, ಸೀನಿಯರ್ ಸಿಟಿಸನ್ಸ್ ಕೇಸ್ನ ಬೇಗ ಡಿಸ್ಪೋಸ್ ಮಾಡಬೇಕು ಅಂತ ಎಲ್ಲ ಇದೆ. ಪ್ರಯತ್ನ ಮಾಡ್ತಾವ್ರೆ, ಎಲ್ಲ ಜಡ್ಜಸ್ಸು ತುಂಬ ಕೆಲಸ ಮಾಡ್ತಾವ್ರೆ. ಇನ್ ಸ್ಪೈಟ್ ಆಫ್ ಇಟ್
ನಾವೇನಾಗ್ತದೆ ಅಂದ್ರು ಈಗ ನಾನು 3 ವರ್ಷ 3 ವರ್ಷ ತೀರ್ಮಾನ ಮಾಡಿದ್ರೆ ನಿಮ್ಮ ಆಪೋಸಿಟ್ ಪಾರ್ಟಿಯವರು ಅಪೀಲ್ ಹೋಗ್ತಾರೆ. ಯಾಕೆಂದ್ರೆ ಕಾನೂನಲ್ಲಿ ಅವ್ರಿಗೆ ಮೇಲ್ಮನವಿ ಸಲ್ಲಿಸುವಂತ ಒಂದು ಅವಕಾಶ ಇದೆ ಕೊಟ್ಟೈತೆ. ಯಾಕೆಂದ್ರೆ ಇಟ್ ಇಸ್ ರೈಟ್ ಅಲ್ವಾ? ಇಫ್ ಯು ಆರ್ ಅಗ್ರೀಡ್ ಯು ಕ್ಯಾನ್ ಚಾಲೆಂಜ್ ಇಟ್ ಬಿಫೋರ್ ಕಾಂಪಿಟೆಂಟ್ ಆಫ್ ಅಪಲೇಟ್ ಕೋರ್ಟ್ ಅಂತಾರೆ. ಅಂದ್ರೆ ಈಗ ನಾನು ನ್ಯಾಯಾಧೀಶ ನಾನು ಹೇಳಿದ್ವಿ ನಿಮ್ಮ ಮನೆ ಜಮೀನು ನಿಮ್ದು ಜಮೀನು ಹಳ್ಳಿಯಿಂದ ಈಗ ನಿಮ್ಮ ಜಮೀನು ನೀವು ನಿಮ್ದು ಅಂತೀರ, ನಿಮ್ಮ ಪಕ್ಕದವ್ರು ನಮ್ದು ಅಂತಾರೆ, ಅಥವಾ ಪಕ್ಕದವ್ರು ನಿಮ್ಮ ಜಮೀನು ಒತ್ತುವರಿ ಮಾಡ್ತಿರ್ತಾರೆ. ಗೊತ್ತಲ್ಲ, ಬದ ಕತ್ತರಿಸೋದು, ಒಳಗೆ ಹಾಕೋದು, ಬೇಲಿ ಕತ್ತರಿಸೋದು, ಒಳ ಹಾಕೋದು, ಇಲ್ಲ ನಿಮ್ಮ ಮರ ಕತ್ತರಿಸ್ಕೊಳ್ಳೋದು ಹಳ್ಳಿ ಕಡೆ ಸಾಮಾನ್ಯ ಆಗ್ತಾರಲ್ಲ. ಅವಾಗ ನೀವೇನ್ ಮಾಡ್ತೀರ, ಕೇಸ್ ಹಾಕ್ತೀರ ಕೋರ್ಟಿಗೆ ಬಂದಲ್ವಾ. ಕೋರ್ಟ್ ಏನ್ ಮಾಡ್ತದೆ, ಅವರು ಒತ್ತುವರಿ ಮಾಡವ್ರೆ ಇಲ್ಲ ಇವ್ರದೇ ಭೂಮಿ ಅಂತ ಡಿಕ್ರಿ ಮಾಡ್ತಾರೆ. ಬಟ್ ಆಪೋಸಿಟ್ ಸುಮ್ಮನೆ ಇರೋಲ್ಲ, ಅವ್ರೇನ್ ಮಾಡ್ತಾರೆ, ಈ ನ್ಯಾಯಾಧೀಶ ಸರಿಯಾಗಿ ತೀರ್ಮಾನ ಕೊಟ್ಟಿಲ್ಲ, ಸರಿಯಾಗಿ ಎವಿಡೆನ್ಸ್ ನೋಡಿಲ್ಲ, ಸರಿಯಾಗಿ ವಾಸ್ತವ ಅಂಶ ಅರ್ಕೊಂಡಿಲ್ಲ ಅಂತ ಅಪೀಲ್ ಹಾಕೋದು. ಅಪೀಲ್ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಅಪೀಲ್ ಹಾಕೋದು. ಆ ಕೋರ್ಟು ಇಲ್ಲ ಅದೇ ತರ ಮಾಡ್ಬೋದು, ಇಲ್ಲ ಉಲ್ಟನೂ ಮಾಡ್ಬೋದು. ನಂತರ ಮತ್ತೆ ಅದನ್ನು ನೀವು ಕ್ವಶನ್ ಮಾಡಿ, ಈಗ ಸಪೋಸ್ ನಿಮ್ ಕೊಡವಾಗ ಆಗ್ತದೆ ಕೇಸು, ನಿಮ್ಮ ಆಪೋಸಿಟ್ ಅವ್ರು ಅಪೀಲ್ ಆಗ್ತಾರೆ, ಮತ್ತೆ ನೆಕ್ಸ್ಟ್ ಅವ್ರು ಪರವಾಗಿ ಅಥವಾ ನೀವು ಹೈಕೋರ್ಟ್ ಹೋಗ್ಬೋದು, ಅಲ್ವಾದ್ರೂ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಈ ಒಂದು ಏನು ನಾವು ಕೆಟ್ಟಗಳಿದಾವಲ್ಲ ಅದರಿಂದ ಡಿಲೇ ಆಗ್ತಾ ಇದೆ. ಒಂದು ಕಾರಣ ಯಥೇಚ್ಛವಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಅಂದ್ರೆ, ನಮ್ಮ ಮನುಷ್ಯನ ನಾವು ಯಾವ ಲೆವೆಲ್ಗೆ ನೈತಿಕ ಮಟ್ಟ ಕುಸ್ತಿದೆ ಅಂತ ಅಂದ್ರೆ, ನಾವು ಒಂದು ತೀರ್ಪನ್ನ ಯಾಕೆ ಒಪ್ಕೊಳ್ಳಲ್ಲ ಕೊಡ್ಕೊತಿದ್ದು, ಅಥವಾ ಎಷ್ಟು ಮಟ್ಟಿಗೆ ನಾನು ನಮ್ಮ ನೆರೆಹೊರೆಯವ್ರನ್ನ ಸರಿಯಾಗಿ ನೋಡ್ಕೊತೀನಿ, ನಾನು ತೊಂದರೆ ಕೊಡ್ತೀನಿ. ಯಾಕೆಂದ್ರೆ ಇಬ್ರು ಕೋರ್ಟಿಗೆ ಇಬ್ರು ಕಕ್ಷಿಗಳು ಇರಲೇಬೇಕಲ್ಲ, ಎದುರುದಾರರು ಅರ್ಜಿದಾರರು ಇರ್ತಾ ಇರ್ತಾರೆ. ಇಬ್ಬರೊಬ್ಬರು ಸುಳ್ಳಿರ್ಬೇಕಲ್ಲ, ಇಬ್ಬರೊಬ್ಬರು ಸುಳ್ಳು ಇದ್ದೇ ಇರ್ಬೇಕಲ್ಲ. ಇಬ್ರು ಸತ್ಯನಾ? ಒಬ್ರು ಮಾತ್ರ ಸತ್ಯ ಇರ್ತಾರೆ, ಇನ್ನೊಬ್ಬ ಪಕ್ಷದ ಸುಳ್ಳು ಇರ್ತಾನಲ್ಲ, ಆತ ಬಂದು ಯಾಕೆ ನಿಜ ಹೇಳಲ್ಲ ಕೋರ್ಟಲ್ಲಿ? ಈ ಕೋರ್ಟ್ ನಮ್ಗೆ ಏನ್ ಸಮಸ್ಯೆನೇ ಕೋರ್ಟಲ್ಲಿ ಅಂತ ಅಂದ್ರೆ, ಇಬ್ರು ಬಂದು ನಾನು ನಂದು ಜಮೀನು ಅಥವಾ ನಾನು ಸ್ವಾಧೀನದಲ್ಲಿ ಇದ್ದೀನಿ ಅಂತ ಅಂದ್ರೆ ಕೋರ್ಟ್ ಏನು ಯಾರನ್ನ ನಂಬಬೇಕಾಗ್ತದೆ? ಕೋರ್ಟ್ ಅಂತೂ ನಿಮ್ಮ ಮನೆ ಪಕ್ಕ ಇರಲ್ಲ, ನಿಮ್ಮ ಮನೇಲಿ ವಾಸ ಇರಲ್ಲ, ಇದೇ ವಾಸ್ತವ ಇದೆ. ನಿಮ್ ಜೊತೆ ಇರಲ್ಲ, ನಿಮಗೆ ಗೊತ್ತಿರ್ತದೆ ಯಾರು ಆಕ್ಚುಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ, ನಿಮ್ಮ ಅಕ್ಕಪಕ್ಕದವ್ರು ಗೊತ್ತಿರ್ತದೆ ಯಾರು ಮೋಸ ಮಾಡೋರು ಎಲ್ಲ ಅಂತ. ಕೋರ್ಟಿಗೆ ಗೊತ್ತಿರಲ್ಲ. ಕೋರ್ಟ್ ಕೇವಲ ಸಾಕ್ಷ್ಯ, ಅದರ ಮುಂದೆ ಹಾಜರುಪಡಿಸಿದಂತಹ ಮೌಖಿಕ ದಾಖಲಾತಿ ಸಾಕ್ಷ್ಯಗಳ ಆಧಾರದ ಮೇಲೆ ತೀರ್ಪನ್ನು ಕೊಡಬೇಕಾಗ್ತದೆ. ಹಾಗಾಗಿ ಎಲ್ಲಿ ತನಕ ನಮ್ಮ ನೈತಿಕತೆ ಜಾಸ್ತಿ, ಮೊರಾಲಿಟಿ ಜಾಸ್ತಿ ಮಾಡ್ಕೊಳ್ತಾರೆ. ಅನ್ನಷ್ಟು ನಾವು ಸುಮ್ಮನೆ ಕೋರ್ಟ್ ಹೋಗಲ್ಲ, ತೊಂದರೆ ಕೊಡೋದು. ಯಾಕೆಂದ್ರೆ ನಾವು ಏನೇ ತೀರ್ಮಾನ ಮಾಡಿದ್ರು ಆಪೋಸಿಟ್ ತೊಂದರೆ ಕೊಡೋದು. ಈಗ ನೋಡೋಣ, ನೋಡಿದ್ರೆ ಎಷ್ಟು ಕೇಸ್ ಇವತ್ತು ಮೈಸೂರು ಸುತ್ತಮುತ್ತ ಜಮೀನ್ ಮೇಲೆ ಜಾಸ್ತಿ ಆಗೈತೆ ಇಲ್ವೇನ, ಎಷ್ಟು ಕೋಟಿಗಟ್ಟಲೆ ಆಗೈತಿ. ಈಗ ನಾನು ತೀನಸುಪುರದಲ್ಲಿ 10 ವರ್ಷದಿಂದ ನ್ಯಾಯಾಧೀಶನ ಕೆಲಸ ಮಾಡ್ಬೇಕಾದ್ರೆ ರಿಂಗ್ ರೋಡ್ ಏನು ಇಂಪ್ರೂವ್ನೇ ಆಗಿರಲಿಲ್ಲ. ರಿಂಗ್ ರೋಡ್ ಆಚೆ ಮಾತ್ರ ಸಿಟಿ ಇತ್ತು, ಆ ರಿಂಗ್ ರೋಡ್ ಆಚೆ ಹಳ್ಳಿ ಇತ್ತು, ಜಮೀನಿಗೆ ವ್ಯಾಲ್ಯೂನೇ ಇರಲಿಲ್ಲ. ಇವಾಗ ಒಂದೊಂದು ಜಮೀನು ಕೋಟಿ. 10 ವರ್ಷದಿಂದ ಅಪ್ಪ ಮಗಳು ಮದುವೆ ಮಾಡೋಕ್ಕೆ ಅಥವಾ ಮನೆ ಕಷ್ಟಕ್ಕೆ ಮತ್ತೊಂದಕ್ಕೆ ಜಮೀನು ಮಾರ್ತಾರೆ. ಈಗ ಏನಾಗ್ತದೆ, 10 ವರ್ಷ ಆದಮೇಲೆ ಜಮೀನು ವ್ಯಾಲ್ಯೂ ಕೋಟಿ ಆಗೈತೆ, ಆಗ 10 ಲಕ್ಷಕ್ಕೆ ಮಾರಾಟ ಮಾಡ್ತಾರೆ. ಈಗ ಆಸೆ ನೋಡೋಣ ಅಂದ್ಬಿಟ್ಟು ಮಾರಾಟ ಮಾಡಿದ ಜಮೀನ್ ಮೇಲೆ ಮತ್ತೆ ಕೇಸ್ ಹಾಕ್ಸೋದು, ಮಗಳ ಕಡೆಯಿಂದನೋ ಮಗನ ಕಡೆಯಿಂದನೋ, ನೋಡೋಣ ಸೆಟಲ್ಮೆಂಟ್ ಆಗಿ ಬರಲಿ. ಈ ತರ ಕೇಸಸ್ ಜಾಸ್ತಿ ಆಗಿದೆ. ಯಾಕೆ? ಒಂದ್ಸಲ ನಾನು ಮಾರಾಟ ಮಾಡಿದ್ಮೇಲೆ ಮುಗೀತು ನಂದದ್ದು, ನಾನು ಯಾಕೆ ಮತ್ತೆ ತೊಂದರೆ ಕೊಡಬೇಕು ಅವರಿಗೆ ಅಂತ ಯೋಚನೆ ಮಾಡಬೇಕು. ಈ ತರ ಕೇಸಸ್ ತುಂಬಾ ಆಗಿರೋದು ಕೋರ್ಟಲ್ಲಿ. ಬಟ್ ಕೋರ್ಟ್ ಏನಂತ ಅಂದ್ರೆ, ಯಾರೇ ವ್ಯಕ್ತಿ ಬಂದ್ರೆ ನೀನ್ ಸುಳ್ಳು, ನೀನ್ ಸರಿ ಇಲ್ಲ ಅಂತ ಹೇಳಂಗಿಲ್ಲ ಕೋರ್ಟ್ ಅನ್ನು. ಯಾಕೆಂದ್ರೆ ಏನ್ ಅನ್ಸುತ್ತೆ, ಈಗ ನೀವೇನಾರ ಒಂದು ಕೇಸ್ ತಗೊಬಂದ್ರೆ ಈಗ ನೋಡಿ ನಿಮ್ಗೆಲ್ಲ ಸುಳ್ಳು ಐತೆ ಅಂತ ಹೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಈ ಜಡ್ಜ್ ಸರಿ ಇಲ್ಲ, ಅವ್ರ ಅಪೋಸಿಟ್ ಜೊತೆ ಸೇರ್ಕೊಂಡ್ಬಿಟ್ಟವ್ರೆ ಅಂತ ಅನ್ಸುತ್ತೋ ಇಲ್ವೋ? ಅದಕ್ಕೆ ಕೋರ್ಟ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಎಕ್ಸ್ಪ್ರೆಸ್ ಎನಿಥಿಂಗ್ ಆನ್ ದಿ ಮೆರಿಟ್ಸ್ ಆಫ್ ದಿ ಕೇಸ್. ಫಸ್ಟ್ ಇಟ್ ಶುಡ್ ಗೋ ಥ್ರೂ ದಿ ಎವಿಡೆನ್ಸ್. ಅಂದ್ರೆ ಅದು ಸಾಕ್ಷ್ಯ ಇಬ್ರು ಕಡೆಯಿಂದ ಕೇಳಿ ಕೊನೆಗೆ ತೀರ್ಮಾನ ಮಾಡಬೇಕು. ಹಾಗಾಗಿ ಒಂದು ಮೊರಾಲಿಟಿ ಪ್ರಶ್ನೆ, ನಾವು ನಮ್ಮ ಪ್ರಶ್ನೆ ಮಾಡ್ಕೊಳ್ಬೇಕು, ಎಷ್ಟು ಮಟ್ಟಿಗೆ ನಾವು ಸರಿ ಇದ್ದೀವಿ. ಈಗ ಇವಾಗ ನೋಡ್ತಾನೆ ಎಲ್ಲ ಗೊತ್ತು, ಓಪನ್ ಸೀಕ್ರೆಟ್ ಅದು ಹೇಳಂಗೆ ಎಲ್ಲ ವ್ಯವಸ್ಥೆ. ನನ್ನ ಕೆಲಸ ಫಸ್ಟ್ ಹಳ್ಳಿ ಕಡೆ ಬಂದಿದೆಯಲ್ಲ, ಸರ್ವೆ ತಂದೆಗೆ ಯಾರಿಗಾರು ಕೇಳಿ ಸರ್ವೆ ಮಾಡಿಸ್ಬೇಕಾದ್ರೆ ಇಷ್ಟು ಕಷ್ಟ ಆಯಿತು ರೈತರಿಗೆ ಅಂತ ಹೋಗಿ ಮಾಡ್ತಾರ. ನಾನು ಅರ್ಜಿ ಹಾಕಿದ್ರೆ ಅಲ್ಲೇ ಇರ್ತದೆ, ಬೇರೆ ಜಮೀನ ಸರ್ವೆ ಆಗಿರ್ತದೆ. ಯಾಕೆ ಹಂಗೆ ಆಗ್ತದೆ? ಅಲ್ಲೇ ನಮ್ಮ ಆನೆಸ್ಟಿ ಪ್ರಶ್ನೆ ಬರ್ತದೆ. ಮತ್ತೆ ಒಂದು ನನ್ನ ಕೆಲಸ ಆಗಲಿ ಅಂತ ನಾನು ಬ್ರೇಕ್ ಕೊಟ್ಟಿರ್ಬೋದು, ದುಡ್ಡು ಕೊಟ್ಟಿರ್ಬೋದು, ಇಲ್ವಾ ನಡೀತಿಲ್ಲೋ ಇಲ್ಬೋದು, ಎಷ್ಟು ಮಟ್ಟಿಗೆ ನಾನು ಕ್ಯೂ ನಿಂತ್ಕೊಂಡು ಮಾಡ್ತೀನಿ, ಎಷ್ಟು ಮಟ್ಟಿಗೆ ನಾನು ಕಾನೂನನ್ನ ಫಾಲೋ ಮಾಡ್ತಾ ಇದ್ದೀನಿ, ಎಷ್ಟು ಜನ ನಾವು ಹೆಲ್ಮೆಟ್ ಹಾಕೊಂಡು ಹೋಗ್ತೀವಿ, ಎಷ್ಟು ಜನ ಟ್ರಾಫಿಕ್ ರೂಲ್ ಫಾಲೋ ಮಾಡ್ತೀವಿ, ಎಷ್ಟು ಜನ ಕ್ಯೂ ಅಲ್ಲಿ ನಿಂತು ಎಲೆಕ್ಟ್ರಿಕ್ ಬಿಲ್ ಕಟ್ತೀವಿ, ಪೊಲೀಸರು ಇಟ್ಕೊಂಡ್ರೆ ಎಷ್ಟು ಜನ ನಾವು ದಂಡ ಕಟ್ತೀವಿ, ಫೋನ್ ಮಾಡ್ತಿರೋದು ಯಾರ ಪರಿಚಯ ಇರೋರಿಗೆ ಅಯ್ಯ ಪೊಲೀಸವ್ರಿಗೆ ಬಿಡ್ಸಪ್ಪ ಅಂತ. ಇದು ಮೊರಾಲಿಟಿ ಪ್ರಶ್ನೆ. ಅನ್ಲೆಸ್ ನಮ್ಮ ಆತ್ಮಸಾಕ್ಷಿನ ಮೋಸ ಮಾಡ್ಕೋಬೇಕು. ನಾವಿಲ್ಲ, ಎಷ್ಟೇ ಕಷ್ಟ ಆದರೂ ನಾನು ಇಲ್ಲ ನ್ಯಾಯಯುತವಾಗಿ ಇಟ್ಕೋತೀನಿ, ಸತ್ಯವಾಗಿ ಇಟ್ಕೋತೀನಿ ಅಂದ್ರೆ ಬಹುಶಃ ಇಷ್ಟು ಪ್ರಕರಣಗಳು ಕೋರ್ಟಲ್ಲಿ ಇರಲ್ಲ, ಇನ್ನೂ ಬೇಗ ತೀರ್ಮಾನ.
ಶುಭಾಶಯಗಳು. ನನ್ನ ಹೆಸರು ಪೂರ್ವಿಕಾ. ನಾನು 4ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ವೈಯಕ್ತಿಕ ಪ್ರಶ್ನೆ, ಕಾನೂನಿನ ಕುರಿತ ಶಿಕ್ಷಣವನ್ನು ಯಾಕೆ ನಮ್ಮ ಶಾಲಾ ಹಂತದಲ್ಲೇ ನಮಗೆ ಮೂಡಿಸಬಾರದು? ನಿಮ್ಮ ಶಾಲಾ ಮಕ್ಕಳು ತುಂಬ ಬುದ್ಧಿವಂತರಿದ್ದಾರೆ, ಬೋಲ್ಡ್ ಇದ್ದಾರೆ. ಐ ಶುಡ್ ಅಪ್ರಿಷಿಯೇಟ್. ನಿಜವಾಗ್ಲೂ, ಯಾಕೆಂದರೆ ನಾನು ಸಾಕಷ್ಟು ಒಂದು ವರ್ಷದಿಂದ ಸಾಕಷ್ಟು ಸಿಟಿ ಒಳಗಡೆ ಕಾಲೇಜಸ್ಸು, ಸ್ಕೂಲ್ಸು ಒಳ್ಳೊಳ್ಳೆ ಎಲ್ಲ ಹೋಗಿದ್ದೀನಿ. ಬಟ್ ನನಗೆ ಈ ಥರ ಒಂದು ಪ್ರಶ್ನೆ ಯಾರೂ ಕೇಳಿರಲಿಲ್ಲ. ಫಸ್ಟ್ ಟೈಮ್ ಈ ಪ್ರಶ್ನೆ ಕೇಳಿದ್ದು. ಯಾಕೆಂದರೆ ನಮಗೂ ಕೂಡ ನಾವು ಲಾಯರ್ ಇದ್ದಾಗ ಅಷ್ಟು ನಮಗೆ ಇವೆಲ್ಲ ಬರ್ತಿರ್ಲಿಲ್ಲ. ಜಡ್ಜ್ ಆದಮೇಲೆ ನಮಗೆ ನಾವೇ ಪ್ರಶ್ನೆ ಹಾಕಿರ್ತೀವಿ, ಯಾಕೆ ಶಾಲಾ ಮಟ್ಟದಲ್ಲಿ ಯಾಕೆ ಇಂಟ್ರೊಡ್ಯೂಸ್ ಮಾಡಲ್ಲ ಇವರು ಅಂತ ಮಾಡಬೇಕಾಗ್ತದೆ. ಇದೆ, ಇಲ್ಲ ಅಂತ ಹೇಳಲ್ಲ, ಇದೆ, ಸ್ಟಿಲ್ ಇಟ್ ಇಸ್ ದೇರ್. ಯಾಕೆಂದರೆ ನೀವು ಮದುವೆ ಆಗೋಕ್ಕೆ ಹುಡುಗಿಗೆ ಎಷ್ಟು ವರ್ಷ ಆಗಿರ್ಬೇಕಮ್ಮ? ಗುಡ್. ಹುಡುಗಂಗೆ ಗುಡ್. ಎಲ್ಲಿ ಓದ್ತೀಯ ಅದನ್ನ? ಇರ್ಬೇಕು, ಇಂಟ್ರೊಡ್ಯೂಸ್ ಇರ್ಬೇಕಲ್ಲ, ಇರಲ್ಲ ಅಲ್ಲ, ಇದೆ, ಐತ್ರಿ. ಯಾವುದೋ ಒಂದು ಸೈನ್ಸಲ್ಲಿ ಇರ್ತದೆ. ಅದು ಕಾನೂನಿದೆ, ಅದಲ್ಲ, ಅದು ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆ್ಯಕ್ಟ್ ಅಂತ ಕಾಯ್ದೆ ಇದೆ, ಕಾನೂನು ಇದೆ. ಅದರಲ್ಲಿ ಹೇಳ್ತದೆ ಎಷ್ಟು ವರ್ಷ ಆಗಿರ್ಬೇಕು ಹುಡುಗಿಗೆ, ಹುಡುಗನಿಗೆ ಎಷ್ಟು ವರ್ಷ ಆಗಿ, ಕಾನೂನು ಅದು ಇದೆ ಜಾಸ್ತಿ. ಬಟ್ ಇನ್ನೂ ನೀನು ಹೇಳ್ದಂಗೆ ಜಾಸ್ತಿ ಮಟ್ಟದಲ್ಲಿ ಶಾಲಾ ಹಂತದಲ್ಲೇ ಅದನ್ನ ಮಾಡಬೇಕಾಗ್ತದೆ. ಯಾಕೆಂದ್ರೆ ಲಿಟ್ರಸಿ ಇಸ್ ಡಿಫ್ರೆಂಟ್ ಫ್ರಮ್ ಲೀಗಲ್ ಲಿಟ್ರಸಿ ಅಲ್ವಾ? ವಿ ನೋ ಲಿಟ್ರಸಿ ಪ್ರಾಬಲಿ ಹಿಂದೆ ತುಂಬಾ ಕಡಿಮೆ ಇತ್ತು. ಲಿಟ್ರಸಿ ರೇಟ್ ಈಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಇನ್ ಕೇರಳ ನಾವು ತುಂಬಾ ವರ್ಷಗಳಿಂದನೇ ವಿ ಎಸ್ಟಾಬ್ಲಿಷ್ 100% ಲಿಟ್ರಸಿ ಇನ್ ಕೇರಳ ಸ್ಟೇಟ್ ಓನ್ಲಿ ಅಲ್ವಾ? ಹಾಗಾಗಿ ಬೇರೆ ಕಡೆ ನಾವು ಮಾಡ್ತಾ ಇದ್ದೀವಿ. ಬಟ್ ಲೀಗಲ್ ಲಿಟ್ರಸಿ ಇಂಪ್ರೂವ್ ಆಗಬೇಕಾಗ್ತದೆ. ಶಾಲಾ ಮಕ್ಕಳಲ್ಲೇ ಪೋಕ್ಸೋ ಕೇಸ್ಗಳ ಬಗ್ಗೆ ಇರ್ಬೋದು, ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಬಗ್ಗೆ ಇರ್ಬೋದು, ಮತ್ತೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಇರ್ಬೋದು, ಇವೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರೆ ಪ್ರಾಬಬಲಿ ತುಂಬಾ ಒಳ್ಳೆಯದು. 5ನೇ ಕ್ಲಾಸಿಂದ ಹೈಸ್ಕೂಲ್ವರೆಗೂ ಮಾಡಿದ್ರೆ ಅಂತಂದ್ರೆ ಅವರ ಗ್ರಹಿಕೆ ಮಟ್ಟಕ್ಕೆ ಅನುಸಾರವಾಗಿ ಅದನ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾಗ್ತದೆ. ಮಾಡಿದ್ರೆ ತುಂಬಾ ಒಳ್ಳೆಯದನ್ನ. ಅದನ್ನ ಸರ್ಕಾರನೇ ಕ್ರಮ ತಗೋಬೇಕು. ಆದರೂ ಕೂಡ ನಾವು ಅದೇ ವಿಚಾರದಲ್ಲಿ ನಮ್ಮ ಈಗ ಏನು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ನಾನು ಸದಸ್ಯ ಕಾರ್ಯದರ್ಶಿ ಬಂದಿದ್ದೇವೆ. ನಮ್ಮ ಮೇನ್ ಆಬ್ಜೆಕ್ಟ್, ಕಾನೂನಿನ ಉದ್ದೇಶ, ನಮ್ಮ DLSA ಸಂಸ್ಥೆಯ ಉದ್ದೇಶ ಇಷ್ಟೇ, ಮಕ್ಕಳ ಶಾಲಾ ಹಂತದಲ್ಲೇ ಮಕ್ಕಳಿಗೆ ಕಾನೂನಿನ ತಿಳುವಳಿಕೆಯನ್ನು ಮೂಡಿಸಬೇಕು ಅಂತಾನೆ ನಾವು ಪ್ರತಿ ಕಾಲೇಜಲ್ಲೂ ಶಾಲೆಯಲ್ಲೂ ಈ ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ಮೂಲಕ ಕಾನೂನಿನ ಬಗ್ಗೆ ಕನಿಷ್ಠ ಕಿರು ಪರಿಚಯವನ್ನ ಮಾಡಿಕೊಡ್ತಾ ಇದ್ದೇವೆ ಅಮ್ಮ. ಬಟ್ ಕ್ಲಾಸಲ್ಲೇ ನಿಮ್ಗೆ ಬೇಕು ಅಂದರೆ, ಯಾಕಂದ್ರೆ ನಿಮಗೆ ಲಾಯರ್ನ ನಾವು ಕಳಿಸ್ತೀವಿ, ಇಲ್ಲ ನೀವೇ ಬೇಕು ಅಂದ್ರೆ ನಾನೇ ಒಂದು ದಿವಸ ಫ್ರೀ ಆದರೆ ಬಂದು ನಿಮಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಕಾನೂನಿಗೆ ಹೇಳ್ಬೇಕು. Sir, my name is Saurabh. I am studying in 10th standard. My question is for that. After completing LLB, what are the steps or things that makes me a good lawyer? Who is a good teacher? Good lawyer ಅಂತಂದ್ರೆ it is very difficult to define a good lawyer. Becoming popular and popular lawyer is very easy, but becoming a good lawyer is very difficult always. ಯಾಕೆಂದ್ರೆ ಲೀಗಲ್ ಪ್ರೊಫೆಷನ್ ಏನಿದೆಯಲ್ಲ, ಅಂದರೆ ಅಡ್ವೊಕೇಟ್ ಪ್ರೊಫೆಷನ್ ಇಟ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ನೋಬಲ್ ಪ್ರೊಫೆಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸ್ಟಿಲ್ ಆನರಬಲ್ ಸುಪ್ರೀಂ ಕೋರ್ಟ್ ಇನ್ ಇಟ್ಸ್ ರೀಸೆಂಟ್ ಜಡ್ಜ್ಮೆಂಟಲ್ಲಿ ಅಂದರೆ ರೆಫ್ಯೂಸ್ಡ್ ಏನಂತ ಅಂದರೆ ಅವ್ರನ್ನ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಕರೆಕ್ಟ್ ರೆಫ್ಯೂಸ್ ಮಾಡ್ತೀವಿ. ಡಾಕ್ಟರ್ಸ್ನ ಹಿಂದೆ ತಂದಿತ್ತು, ಬೇರೆ ಬೇರೆ ಪ್ರೊಫೆಷನ್ ಎಲ್ಲ ತಂದಿದೆ ಕಸ್ಟಮರ್ ಅಂತ. ಬಟ್ ಅಡ್ವೊಕೇಟ್ಸ್ನ ತಂದಿಲ್ಲ, ಯಾಕೆಂದರೆ ನೋಬಲ್ ಪ್ರೊಫೆಷನ್ ಅಂತ ಕಾರಣಕ್ಕೆ. ಪ್ರಥಮವಾಗಿ ಇದು ನೋಬಲ್ ಪ್ರೊಫೆಷನ್ ಅಂತ ಯಾಕೆ ಕರೀತಾರೆ ಅಂತ ಅಂದರೆ, ಲಾಯರ್ ಆದಮೇಲೆ ಏನು ಲಾಯರ್ ಆಗ್ತಾರೆ? ಗುಡ್. ಈಗ ಇಂಜಿನಿಯರ್ ಹೆಂಗೆ ಆಗ್ತೀರಿ? ಓಕೆ. ಡಾಕ್ಟರ್ ಹೇಗೆ ಆಗ್ತೀರಿ? ಗುಡ್. ಬೇರೆ ಉದ್ಯೋಗಕ್ಕೆ ಹೆಂಗೆ ಸೇರ್ಕೊತೀರಿ? ಯಾವುದೇ ಉದ್ಯೋಗ, ಸಾಫ್ಟ್ವೇರ್ ಇಂಜಿನಿಯರು, ಬಿಸ್ನೆಸ್ ಎಲ್ಲ ಹೆಂಗೆ ಮಾಡ್ತೀರಿ? ದುಡ್ಡು, ಅರ್ನಿಂಗ್. ತಪ್ಪೇನಿಲ್ಲ, ಅರ್ನಿಂಗ್ ಅಂತಲೇ ಹೇಳ್ಬೇಕ್ರಿ. ಈಗ ಆಲ್ಮೋಸ್ಟ್ ಎಲ್ಲ ಪ್ರೊಫೆಷನ್ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು ಅರ್ನಿಂಗ್ ಇದ್ದರೆ, ಆ ದೃಷ್ಟಿಲೇ ನಾವು ಮಾಡ್ತಿದ್ವಿ ಅಲ್ವಾ? ಇನ್ಕ್ಲೂಡಿಂಗ್ ಪೇರೆಂಟ್ಸ್ ಅಷ್ಟೇ. ನಮಗೆ ನಮ್ಮ ಮಗ ಇದು ಓದಿದ್ರೆ ಈಗ ಬೇಗ ಕೆಲಸ ಸಿಗ್ತದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಇದೆ, ಈಗ ಅದೇ ಇಂಪಾರ್ಟೆನ್ಸ್ ಇದೆ. ಅದನ್ನು ಬೇಗ ಓದಿದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತದೆ, ಅಮೆರಿಕಕ್ಕೂ ಬೇರೆ ಕಡೆಗೆ ಹೋಗ್ತಾನೆ, ಒಂದು ತಿಂಗಳಿಗೆ 2 ಲಕ್ಷ 3 ಲಕ್ಷ ಸಂಬಳ ಬರ್ತದೆ. ಈ ದೃಷ್ಟಿಲಿ ನಮ್ಮ ಮಕ್ಕಳನ್ನ ಓದಿಸ್ತಾ ಇದೀವಲ್ವಾ? ಹಾಗಾಗಿ ವಿ ಆರ್ ಮೇಕಿಂಗ್ ದೆಮ್ ATM ಮಿಷಿನ್ಸ್ ಅಲ್ವಾ? ಹಾಗೆ ಆಗ್ತದೆ. ನಾವೀಗ ಅವ್ರಿಗೆ ನೀವು ಇಂಜಿನಿಯರ್ ಆಗಬೇಕು, ಈ ಪ್ರೊಫೆಷನ್ಗೆ ಹೋಗ್ಬೇಕು, ಇಷ್ಟು ದುಡ್ಡು ಬರ್ತದೆ, ಆ ಪಕ್ಕದ ಮನೆಯವ್ರು ಇಷ್ಟೇ ಗೀತಾವನೆ ಅಂತ ನಾವು ಹೇಳ್ಕೊಟ್ರೆ
ಅವ್ನು ಡೆಫಿನೆಟ್ಲಿ ವಿಲ್ ಬಿಕಮ್ ಎನ್ ATM ಮಿಷಿನ್ ಆಗ್ತದೆ. ಈಗ ನಾವು ನೋಡ್ದಂಗೆ ನೀವು ಬೆಸ್ಟ್ ಅಂದರೆ ನಮ್ಮ ಮೈಸೂರಲ್ಲೇ ಕೆಲವು ವೃದ್ಧಾಶ್ರಮಗಳಿದ್ದಾವೆ. ಇಫ್ ಯು ವಿಸಿಟ್ ದೋಸ್ ಆಶ್ರಮಾಸ್ ಯು ವಿಲ್ ಕಮ್ ಅಕ್ರಾಸ್ ಹೌ ಓಲ್ಡ್ ಏಜ್ ಪೇರೆಂಟ್ಸ್ ಆರ್ ಸಫರಿಂಗ್ ಅಂತ. ಅದ್ರ ನಾಟ್ ಓನ್ಲಿ ಬಡವರು ಅಂತ ಅಲ್ಲರಿ, ಶ್ರೀಮಂತರು ಮನೆಯಲ್ಲಿ ಪೇರೆಂಟ್ಸ್ ಇದ್ದಾರೆ. ಈವನ್ ಅಪಾರ್ಟ್ ಫ್ರಮ್ ದಟ್ ಸಾಕಷ್ಟು ನಮ್ಮ ಮೈಸೂರು ಸಿಟಿಲೇ ನೋಡ್ತೀನಲ್ಲ, ಓಲ್ಡ್ ಏಜ್ ಪೇರೆಂಟ್ಸ್ ಇರ್ತಾರೆ, ಮಕ್ಕಳು ಫಾರಿನಲ್ಲಿ ಇರ್ತಾರೆ, ನೋಬಡಿ ಇಸ್ ದೇರ್ ಟು ಟೇಕ್ ಕೇರ್ ಆಫ್ ದೆಮ್. ಅಲ್ಲ ಏನು ಒಂದ್ಸಲ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ, ಏನು ಬೇಕಪ್ಪ ಇಷ್ಟಕ್ಕೆ ನಾವು ಓದಿಸ್ತಿದ್ವಾ, ಇಷ್ಟನ್ನ ಮಕ್ಕಳು ಕಳಿಸ್ಬೇಕಾಯ್ತ. ಕಡೆಗಾಲದಲ್ಲಿ ನಾವು ತಂದೆ ತಾಯಿ ನೋಡ್ಕೊಳ್ತಿದ್ರೆ, ಅವ್ರ ಜೊತೆ ಇಲ್ದಲೇ ಇದ್ರೆ, ಅಥವಾ ಪೇರೆಂಟ್ಸು ಮಕ್ಕಳ ಜೊತೆ ಇಲ್ದಲೇ ಇದ್ರೆ ಎಂಥ ಜೀವನ ಬೇಕಲ್ಲ ನಮ್ದು ಅಲ್ಲ ಅಂತ ಅನಿಸ್ಬಿಡ್ತದೆ. ಬಟ್ ನಮ್ದು ವಾಪಸ್ ಬರೋಣ ಲೀಗಲ್ ಪ್ರೊಫೆಷನ್ಗೆ. ಲೀಗಲ್ ಪ್ರೊಫೆಷನ್ ಅಂತ ಅಂದರೆ ಇಟ್ ಆಲ್ವೇಸ್ ನೋಬಲ್. ಫಸ್ಟ್ ಮೋಟೋ ಹೇಳ್ಬೇಕಪ್ಪ, ಇಷ್ಟು ಸರ್ವ್ ದಿ ಪೀಪಲ್, ದಟ್ ಟು ನೀಡಿ ಪೀಪಲ್. ಯಾಕೆಂದರೆ ಮುಖ್ಯ ಉದ್ದೇಶ ಏನಂತ, ಯಾಕೆಂದರೆ ನಿಮಗೆ ಇಲ್ಲಿಂದ ನೋಡಿದ್ರೆ ಮಹಾತ್ಮ ಗಾಂಧಿಯಿಂದ ಹಿಡಿದು, ನೆಹರೂರಿಂದ ಹಿಡಿದು, ವಲ್ಲಭಾಯ್ ಪಟೇಲಿಂದ ಹಿಡಿದು, ಡಾಕ್ಟರ್ ಬಾಬಾ ರಾಜೇಂದ್ರ ಪ್ರಸಾದ್, ಒನ್ನಾರದವೇ ಅವರು ಲೀಗಲ್ ಫೀಲ್ಡಿಂದಲೇ ಬಂದಿರೋರು ಎಲ್ಲ ಕೂಡ ಸರ್ವ್ ಮಾಡೋಕ್ಕೆ ಬಂದಿದ್ದಾರೆ. ಫಸ್ಟ್ ಮೋಟೋ ನನಗೆ, ನಾನು ಜನಕ್ಕೆ ಬಡವ್ರಿಗಾಗೋದು, ಕೈಲಾಗ್ತಿದ್ದವ್ರಿಗೆ, ಸೋಷಿಯಲಿ ಬ್ಯಾಕ್ಗ್ರೌಂಡ್ ಇರೋರಿಗೆ ನಾನು ನ್ಯಾಯ ಕೊಡಿಸ್ತೀನಿ. ನೀವು ಒಂದ್ಸಲ ನಿಟ್ಟಿನಲ್ಲಿ ಮಾಡಿದ್ರೆ ನೆಕ್ಸ್ಟ್ ಮನಿ ಫಾಲೋಸ್. ಯೋಚನೆ ಮಾಡಬಾರ್ದು, ಒಂದೇ ಬರ್ತದೆ. ಫಸ್ಟು ಆ ಒಂದು ಹಿನ್ನೆಲೆಯಲ್ಲಿ ಮಾತ್ರ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಬಟ್ ಅಟ್ ಸೇಮ್ ಟೈಮ್ ಬರೀ ಅಷ್ಟು ಸಾಕಾಗಲ್ಲ, ಲಾಟ್ ಆಫ್ ಡೆಡಿಕೇಶನ್ ಬೇಕು, ವರ್ಕ್ ಮಾಡಬೇಕು, ಶ್ರಮ ಹಾಕಬೇಕು, ಓದಬೇಕು. ನಮ್ಮ ಲೀಗಲ್ ಪ್ರೊಫೆಷನ್ ಅಂತ ಏನು ಗೊತ್ತಾ, ಇದು ಇಟ್ ಈಸ್ ಕಂಟಿನ್ಯೂಸ್ ಲರ್ನಿಂಗ್ ಪ್ರೊಸೆಸ್. ಒಂದು ದಿವಸ ಮುಗಿಯೋದೇ. ಸ್ಟಿಲ್ ನಾನು ಇವಾಗ 5.5 ವರ್ಷ ಲಾಯರ್ ಕೆಲಸ ಮಾಡ್ತೀನಿ, 16 ವರ್ಷ ನ್ಯಾಯಾಧೀಶನಾಗಿ. ನಾನು ಒಂದು ಆ್ಯಕ್ಟ್ ತೆಗೆದ್ರೆ ಏನು ಗೊತ್ತಿಲ್ಲಪ್ಪ ನನಗೆ ಅಂತ ಅನ್ಸುತ್ತೆ ಪ್ರತಿದಿನ. ನಾನು ಏನೂ ಕಲ್ತಿಲ್ಲ ಇನ್ನು. ನಾನೇನಾದ್ರು ಕಲ್ತಿದ್ರೆ ಬಹುಶಃ 100% ಕಲ್ತಿಲ್ಲ ಅಂತ ಸ್ಟಿಲ್ ನೋ ಐ ಆಮ್ ಫೀಲಿಂಗ್ ಇನ್ನೂ ಏನು. ಯಾಕೆಂದರೆ ಲಾಸ್ಟ್ ನಥಿಂಗ್. ಸಮುದ್ರ ಏನೋ ನಾವು ಕಲ್ತೀವಿ, ಸಮುದ್ರಗಳು ಜಸ್ಟ್ ಡ್ರಾಪ್ ಇದ್ದಾರೆ ಅಷ್ಟೇ ಅಂತ ಪ್ರೊಫೆಷನಲ್ಲಿ. ಹಾಗಾಗಿ ತಲೆಗೆ ನಾನು ಓದಿದ್ದೀನಿ ಬಂದೈತೆ ಅಂತ ಯಾವತ್ತೂ ತಿಳ್ಕೊಬಾರ್ದು. ಕಂಟಿನ್ಯೂಸ್ ಲರ್ನಿಂಗ್ ಇದ್ರೆ, ಡೆಡಿಕೇಶನ್ ಇದ್ರೆ, ಜನದ ಬಗ್ಗೆ ಕಾಳಜಿ, ಬಡವ್ರ ಬಗ್ಗೆ ಕಾಳಜಿ, ಅದರಲ್ಲೂ ಡೌನ್ ರೋಡನ್ ಪೀಪಲ್ಲು, ಅಪ್ರೆಸ್ಡ್ ಕ್ಲಾಸ್ ಬಗ್ಗೆ ಯಾವಾಗಲೂ ಇದ್ದೆ ಉಚಿತವಾಗಿ ಮಾಡ್ಕೊಂಡು, ಯಾರಿಗಾಗ್ತದವ್ರು ಫ್ರೀಯಾಗಿ ಮಾಡ್ಕೊಡ್ಬೇಕು, ಯಾರು ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೋಬೇಕು. ಒಳ್ಳೆ ಕೆಪಾಸಿಟಿ ಇರುತ್ತೋ ಜಾಸ್ತಿ ತಗೊಂಡ್ರು ತಪ್ಪು ಇಲ್ಲ. ಓಕೆ. Sir, I am Sharon from 10th standard. I have a small question for you. What are the steps taken by the government to sustain our environment? ಎನ್ವೈರ್ಮೆಂಟ್ ಅಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡನ. ಎನ್ವೈರ್ಮೆಂಟ್ ಅಂದರೆ ನೀವು ಹುಟ್ಟಿದ ಪರಿಸರ. ಅಂದರೆ ನೀವು ಹೇಗೆ ಒಂದು ಜನ್ಮ ತಾಳ್ತೀರಲ್ಲ, ಭೂಮಿಯಲ್ಲಿ ತಾನೆ ಬರೋದು. ತಾಯಿಯ ಮಠದಲ್ಲಿ ನೀವು ಬಂದು ನಂತರ ನೀವು ಪರಿಸರವನ್ನು, ಅಂದರೆ ನಿಮ್ಮ ಮನೆಯಲ್ಲಿ ಸ್ವಚ್ಛತೆ ಇದೆಯಾ, ಎಲ್ಲ ನೀರು ಬಿದ್ದುಬಿಟ್ಟಿರುತ್ತೆ, ಜಾರ್ತಾನಪ್ಪ ಮಗು ಅಂತ ನೀವು ಕರ್ಕೊಂಬರಲ್ವಾ? ಕರ್ಕೊಂಬರ್ತಾರೆ ನಿಮ್ಮಮ್ಮ. ಎಸ್ಪೆಷಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಹೇಗೆ ಬೆಳೆಸ್ತಾರೆ, ಆ ಪರಿಸರ ಅಂದರೆ ನೀವು ಎನ್ವೈರ್ಮೆಂಟ್ ಅಂದರೆ ಲೋಕಲಿ ಇದು ಸಮಾಜಕ್ಕೆ ಸಂಬಂಧಪಟ್ಟಿದೆ ಅಲ್ವಾ? ನೀವು ಇನ್ನೊಬ್ಬರ ಜೊತೆ ಏನೋ ಬೈತೀರಾ ಅನ್ಕೊಳ್ಳಿ, ಅವಾಗ ಏನು ಹೇಳ್ತಾರೆ ನಿಮ್ಮಮ್ಮ, ಅದೆಲ್ಲ ಕೆಟ್ಟುವಲ್ಲಪ್ಪ, ಬೈಬೇಡ ಅಂತ. ಅದೇ ರೀತಿ ನಿಮ್ಮ ಹುಟ್ಟುಹಬ್ಬ ಬರುತ್ತೆ ನಿಮ್ಮ ಮನೆಯಲ್ಲಿ. ನಾವು ಒಂದು ಕೋಟಿ ವೃಕ್ಷ ಆಂದೋಲನ ಅಂತ ಮಾಡಿದ್ವಿ. ಅವಾಗ ಎಲ್ಲ ಸ್ವಾಮೀಜಿಗಳನ್ನು ಸೇರಿಸಿದ್ವಿ. ನಿಮ್ಮ ಮನೆಯಲ್ಲಿ ನಿಮ್ಮ ಬರ್ತ್ಡೇ ಬರುತ್ತೆ. ಬರ್ತ್ಡೇ ಬಂದರೆ ಕೇಕ್ ಕಟ್ ಮಾಡಿಬಿಟ್ಟು ಕ್ಯಾಂಡಲ್ ಹಚ್ಚಿಸ್ಬಿಟ್ಟು ಒಂದು ದೊಡ್ಡ ಸಾಂಗ್ ಹಾಕೊಂಡು ಕುಣಿಯೋದಲ್ಲ. ನೀನು ಆ ದಿನ ಮಾಡಬೇಡ ಅಂತ ಹೇಳಲ್ಲ, ಆದರೆ ಅದೇ ದಿನ ನಿನ್ನ ಹೆಸರಿನಲ್ಲಿ ನಿಮ್ಮ ಮನೆಯಲ್ಲಿ ಪಾಟ್ ಅಥವಾ ನಿಮ್ಮ ಮನೆಯಲ್ಲಿ ಜಾಗ ಇದ್ದರೆ ಒಂದು ಸಣ್ಣ ಹೂವಿನ ಗಿಡನೋ ನಿನಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೆಟ್ಟರೆ ಏನಾಗುತ್ತೆ ನೀನೇ ಹೇಳಬೇಕು. ಏನಾಗುತ್ತಪ್ಪ, ಹೂವಿನ ಗಿಡ ನೆಟ್ಟರೆ ಹೂವು ಬಿಟ್ಟಾಗ ನಿಮಗೆ ಬಹಳ ಖುಷಿ ಆಗ್ತದೆ. ತರಕಾರಿ ಗಿಡ ನೆಟ್ಟರೆ ತರಕಾರಿ ಒಂದು ಇದು ನಾನ್ ಬೆಳೆಸಿದ ಬೆಂಡೆಕಾಯಿ, ಇದು ನಾನ್ ಬೆಳೆಸಿದ್ದು ಅಂತ ನೀವು ಹೇಳ್ಕೊಡುವ ಒಂಥರ ಹೆಮ್ಮೆ. ನಿಮ್ಮಪ್ಪ ನನ್ನ ಮಗ ಅಂತ ಹೆಂಗೆ ಹೇಳ್ಕೊಡ್ತಾರೋ ಅದೇ ರೀತಿ ನಿಮಗೆ ಆ ಭಾವನೆ ಬರುತ್ತೆ. ಸ್ಕೂಲಲ್ಲಿ ಆಗ್ಬೋದು, ಎಲ್ಲರೂ ಆಗ್ಬೋದು ಅಲ್ವಾ? ದಿವಸ ಅದಕ್ಕೆ ನೀರು ಕೊಟ್ಟರೆ ಆಹಾರ ಕೊಟ್ಟಂತೆ, ಹೌದೋ ಅಲ್ವೋ? ಅದೇ ಪರಿಸರ ಅಂದರೆ ನಾವು ಹುಟ್ಟಿನಿಂದ ಬೆಳೆಯೋ ತನಕ ಒಂದು ಗಿಡವನ್ನು ಸುರಕ್ಷವಾಗಿ ಬೆಳೆಸಬೇಕು. ಅದು ನಮಗೆ ನಿನ್ನ ಎತ್ತರಕ್ಕೆ ಬೆಳೆದು ನೀನು ಹೋಗಿ ಅಲ್ಲಿ ನಿಂತ್ಕೊಂಡು ನೆರಳಾಗಿ ಹೋಗ್ಬೇಕಂತೆ. ಇದು ನನ್ನ ಗಿಡ,
ಅಂತ. ಆಗ ಏನಾಗುತ್ತೆ, ಇದು ಎಷ್ಟು ಖುಷಿ ಆಗುತ್ತಲ್ವ? ಖುಷಿ ಆಗುತ್ತೆ ಇಲ್ವೋ? ನೀನು ಎಲ್ಲಿಂದ ಬಂದಿದ್ದು? ಎರಗನಹಳ್ಳಿ ಅಂದರೆ ಸ್ವಲ್ಪ ಪಾಸ್ಟ್ ಏರಿಯಾ ಅಲ್ವಾ? ನಮ್ಮ ಟೆರಿಷನ್ ಕಾಲೇಜಿಂದ ಮುಂದೆ ಅಲ್ವಾ? ಅಲ್ಲಿ ನೀನೇ ನೋಡಿ, ಯಾವ್ದಾದ್ರು ಮನೆಗೆ ಹೋದ್ರೆ ತುಂಬ ಹಸಿರು ಹಸಿರು ಕಾಣಿಸ್ತದೆ, ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಕಾನ್ವೆಂಟಲ್ಲಿದೆ, ಆ್ಯಕ್ಟ್ ಇದೆ, ಅದಿದೆ, ಮರ ಕಡಿದ್ರೆ ಪನಿಷ್ಮೆಂಟ್ ಇದೆ, ಎಲ್ಲ ಇದೆ. ಅದನ್ನು ನಾವು ಸ್ವತಃ ಯಾತಕ್ಕೆ ಸರ್ಕಾರ ಮಾಡ್ತಾ ಇದೆ? ನಮಗೋಸ್ಕರ ಅಲ್ವಾ? ನಮಗೋಸ್ಕರ ತಾನೇ ಸ್ವಚ್ಛತೆ ಕಾಪಾಡೋದು, ನಮಗೋಸ್ಕರ ತಾನೇ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅನ್ನೋದು. ನೀವೇ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಬಿಟ್ರಿ ಅಂದರೆ ಅವನೇನು ಮಾಡ್ತಾನಲ್ವ? ಆದರೆ ನಾವು ಈಗ ಅದನ್ನು ಪನಿಷ್ಮೆಂಟ್ ಕೊಡ್ತಾ ಇದ್ದೀವಿ. ರೋಡ್ ಬೀದಿನಲ್ಲಿ ಈ NGOsಗಳು ಹೋಗಿ ಪ್ಲಾಸ್ಟಿಕ್ಕನ್ನು ತೆಗೆದು ಅವರಿಗೆ ಬಟ್ಟೆಯ ಒಂದು ಬ್ಯಾಗನ್ನು ಕೊಡ್ತೀವಿ. ಆ ಥರ ನೀವು ಮಾಡಿ. ಯು ಹ್ಯಾವ್ ಟು ಕಮ್ ಫಾರ್ವರ್ಡ್ ಟು ಡೂ ಆಲ್ ದೀಸ್ ಥಿಂಗ್ಸ್. ನೀವೇನೇನು ಚಾಕ್ಲೇಟ್ ತೆಗೆದುಬಿಟ್ಟು ಅಲ್ಲಿ ಎಸ್ಬಿಟ್ರೆ ಅಲ್ವಾ? ಇದೆಲ್ಲ ಇದು ನಮ್ಮ ದೇಶ, ನಮ್ಮ ಪರಿಸರ, ನಮ್ಮ ಮನೆ. ಈ ರೀತಿ ನಿಮ್ಮಲ್ಲಿ ಭಾವನೆ ಮಾಡಬೇಕು. ಯಾತಕ್ಕೆ ಅಂದರೆ ನಾನು ಆ್ಯಕ್ಚುಲಿ ಜಪಾನ್ಗೆ ಹೋಗಿದ್ದೆ. ನನ್ನ ಮಗು 3 ವರ್ಷ, ಮೊಮ್ಮಗಳು 3 ವರ್ಷ. ಅಲ್ಲಿ ಎಷ್ಟು ಚೆನ್ನಾಗಿ ದೇಶ ಪ್ರೇಮಿಗಳು ಅಥವಾ ಮಾತೃಭೂಮಿಗೆ ಒಂದು ಗೌರವ ಕೊಡ್ತಾರೆ ಅಂದರೆ ಐ ಫೆಲ್ಟ್ ವೆರಿ ವೆರಿ ಹ್ಯಾಪಿ. ಗೊತ್ತಾ? ನಿಜವಾಗ್ಲೂ ಎಲ್ಲ ಕಡೆ ಹೋಗಿದ್ದೀನಿ, ಆಸ್ಟ್ರೇಲಿಯಾ ಹೋಗಿದ್ದೀನಿ, ನ್ಯೂಜಿಲ್ಯಾಂಡ್ಗೆ ಹೋಗಿದ್ದೀನಿ. ಅಂದರೆ ಈ ಥರ ಒಂದು ಪ್ರೆಸೆಂಟೇಷನ್ ಕೊಡೋಕ್ಕೆ, ಮದರ್ ಇಸ್ ನುಡ್ಕಾಸ್ ಅಂತ ಹೇಳೋದಕ್ಕೆ ಎಲ್ಲ ಹೋಗಿದ್ದೀನಿ. ಆದರೆ ಮಕ್ಕಳಿಗೆ ನಾವು ತಿಳಿಸ್ತಾ ಇಲ್ಲ. ಮಕ್ಕಳಿಗೆ ನಾವೇ ಮೊಬೈಲ್ ಕೊಟ್ಬಿಟ್ರೆ ಏನು ಮಾಡ್ತಾರೆ ಅವರು? ಮೊಬೈಲಲ್ಲಿ ನೋಡಪ್ಪ ಇದು ಎಷ್ಟು ಚೆನ್ನಾಗಿದೆ ಅಂತ ನಾವೇ ತೋರಿಸಿದ್ರೆ ನೀವು ಯೂಸ್ ಮಾಡಿ ಯಾವತ್ತು ಯೂಸ್ ಮಾಡ್ತೀರಾ? ಯಾವ್ದು ಯೂಸ್ ಮಾಡ್ತೀರಾ? ಮೊಬೈಲ್ ಅಲ್ವಾ? ಆಮೇಲೆ ಗೂಗಲಲ್ಲಿ ಹೋಗಿ ನೋಡು. ಏನಾದ್ರು ನಿಮ್ಮ ಅಮ್ಮನ ಕೇಳಿದ್ರೆ ಗೂಗಲಲ್ಲಿ ಹೋಗಿ ನೋಡು, ಅಲ್ಲಿ ಸಿಗುತ್ತೆ. ಈ ರೀತಿ ಕಾಲ ಆಗಿದೆ. ಈಗ ನೀವು ಸಣ್ಣವರು, ಮುಂದೆ ಕೂತಿರೋರಿಗೆಲ್ಲ ಹೇಳ್ತಾ ಇದ್ದೀನಿ, ಸಣ್ಣವರು ಆ ಪಿಜ್ಜಾ ಮಾತ್ರ ನೀವು ಹೋಗಿ ತರಿಸ್ಕೊಬಿಡಿ. ಝೊಮ್ಯಾಟೊ ಪಿಜ್ಜಾ, ಏನಾದ್ರು ಬರ್ತ್ಡೇ ಅಂದರೆ ಝೊಮ್ಯಾಟೊ. ನಮ್ಮ ಮನೆಯಲ್ಲೇ ಮೊಮ್ಮಕ್ಕಳಿದ್ದಾರೆ, ನಾನು ಫೈಟ್ ಔಟ್ ಮಾಡ್ತೀನಿ. ಬರ್ತಾ ಇರುತ್ತೆ. ಆದರೆ ನಮಗೇನೆ ಅದರಲ್ಲಿ ತೊಂದರೆನೂ ಇರುತ್ತೆ ಅಲ್ವಾ? ಸೈಕಲ್ ಎಲ್ಲ ಹೊಟ್ಟೋಯ್ತು. ನೀವೆಲ್ಲ 10th ಸ್ಟ್ಯಾಂಡರ್ಡಿಗೆ ಬರ್ತೀರಾ, PUC ಬರ್ತೀರಾ, ಅಪ್ಪ ಅಮ್ಮನ ಕೇಳ್ತೀರಾ ನಂಗೊಂದು ವೆಹಿಕಲ್ ಬೇಕು ಹೇಳಲ್ವಾ? ಅಷ್ಟೇ ಅನೇಕ ಟ್ಯೂಷನ್ಗಳಿಗೆ ಹೋಗಬೇಕು, ಅಷ್ಟು ದೂರ ಇದೆ, ಇಷ್ಟು ದೂರ ಇದೆ ಅಂತ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ಅಯ್ಯೋ ನಾನು ಬಿಡೋಕ್ಕಾಗಲ್ಲ, ಇಬ್ಬರು ವರ್ಕರ್ಸ್ ಇರ್ತಾರೆ, ಒಂದು ವೆಹಿಕಲ್ ಕೊಡಿಸ್ತಾರೆ. ಆ ವೆಹಿಕಲ್ಗೂ ಒಂದು ರೂಲ್ಸ್ ಇರುತ್ತೆ ಅಲ್ವಾ? ಹೆಲ್ಮೆಟ್ ಹಾಕಲ್ಲೇ ಹೋಗೋದು, ಮೊಬೈಲ್ ನೋಡ್ಕೊಂಡು ಬಿಡೋದು, ಇದೆಲ್ಲ ನಾವು ನೋಡಿದ್ದೀವಿ. ನಾವು ನಿಲ್ಲಿಸಿ ಹೇಳಿದ್ರೆ ನಮಗೆ ಬೇಕು, ಹೌದು ಅಲ್ವಾ? ಆದ್ದರಿಂದ ಪರಿಸರ ನಾವು ಹುಟ್ಟಿನಿಂದ ಸಾಯೋ ತನಕ ನಮ್ಮ ಜೊತೆ ಇರುತ್ತೆ. ನಾವು ಹಸಿರಿಗಾಗಿ ನಾವು ಗೊತ್ತಾಯ್ತಾ? ಹಸಿರು ನಮಗಾಗಿ, ಹಸಿರು ನಮಗಾಗಿ. ಅಂದರೆ ಪಾಪ ಅದೇನಾದ್ರು ಕೇಳಕ್ಕ, ಪಾಪ ನೀರು ಹಾಕ್ತೇ ಹೋದ್ರು ಸೂರ್ಯನ ಒಂದು ಕಿರಣದಿಂದ ತುಂಬ ಆದರೆ ಅದು ಹೋಗುತ್ತೆ, ಹೌದಲ್ವಾ? ನಮ್ಮಲ್ಲೂ ಅದಕ್ಕೆ ಏನಂದರೆ, ನಮ್ಮಲ್ಲಿ ಯಾರಿಗಾದ್ರು ಜ್ವರ ಬಂದರೆ ನಾವು ಹೋಗಿ ಟ್ರೀಟ್ಮೆಂಟ್ ಕೊಡ್ತೀವಲ್ಲ, ನೀವುಗಳು ಆ ರೀತಿ ಅರ್ಥ ಮಾಡ್ಕೋಬೇಕು. ಅಯ್ಯೋ ನಮ್ಮ ಮನೇಲಿ ಗಿಡ ಒಣಗ್ತಾ ಇದೆ ಅಂತಂದ್ಬಿಟ್ಟು ಕಟ್ ಮಾಡಿಬಿಡ್ಬಾರ್ದು. ಅದಕ್ಕೆ ಯಾಕೆ ಒಣಗ್ತಾ ಇದೆ, ಏನು ಗೊಬ್ಬರ ಹಾಕಿಲ್ವಾ, ನೀರು ಹಾಕಿಲ್ವಾ, ಅದನ್ನು ನಾವು ಯೋಚನೆ ಮಾಡಬೇಕು. ಅದೇ ಪರಿಸರ. ಅರ್ಥ ಆಯ್ತಾ? ಎಲ್ಲ ಮಕ್ಕಳಿಗೂ ಹೇಳಬೇಕು. ಏನು ನಿಮ್ಮ ಎಲ್ಲ ಮಕ್ಕಳಿಗೂ ಹೇಳಬೇಕು. ನೀರಿಲ್ಲದೆ ಹೋದರೆ, ಗಾಳಿ ಇಲ್ಲದೆ ಹೋದರೆ ಫ್ಯಾನ್ ಹಾಕೊಂಡ್ಬಿಡ್ತೀರ. ಫ್ಯಾನ್ ಬಂದಿದೆ, ಆದರೆ ಆ ಫ್ಯಾನ್ ಹಾಕೋಂಗೆ ಮಾಡಿದವ್ರು ಯಾರು? ನಾವೇ. ಎ ಸಿ ಹಾಕು ಅಂತ ಹೇಳ್ತೀರ. ಅದನ್ನು ಯೋಚನೆ ಮಾಡಬೇಕು ನೀವು. AC ಬಂದಿದೆ, ಯಾರೋ ಕಂಡಿಡ್ತಾರೆ. ಆದರೆ ನಾವು ನಮ್ಮ ಮನೆಯಲ್ಲಿ ಸಾಧ್ಯವಾದಷ್ಟು ಗಾಳಿ ಬೆಳಕು ಬರಬೇಕು, ನಾವು ಚೆನ್ನಾಗಿರ್ಬೇಕು. ಅದು ನ್ಯಾಚುರಲ್. ನಾವೊಂದು ಆರ್ಟಿಫಿಷಿಯಲ್ AC ಫ್ಯಾನು ಅವೆಲ್ಲ ಅಲ್ವಾ? ಅದಕ್ಕೆ ಯಾರು ಕಾರಣ? ನಾವೇ ಕಾರಣ. ಆದ್ದರಿಂದ ಗಿಡ ಮರಗಳನ್ನು ಚೆನ್ನಾಗಿ ಬೆಳೆಸಬೇಕು. ಅರ್ಥ ಆಯ್ತಾ? ಇನ್ನ ಏನಾದ್ರು ಹೇಳ್ಬೇಕಾ? ಮಕ್ಕಳೇ, ಎಲ್ಲರೂ ಬಹಳ ಪ್ರಶ್ನೆ ಕೇಳಿದ್ದೀರ, ಅದು ಉತ್ತರ ಕೊಟ್ಟಿದ್ದೀವಿ. ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ನನ್ನ ಈ ಶಾಲೆಯ ಸೆಕ್ರೆಟರಿ ಅವರಿಗೆ ಬಹಳ ಅಭಿನಂದನೆ. ರೇಖಾ ಅವ್ರಿಗೂ ಅಷ್ಟೇ, ಮತ್ತು ಸಿಸ್ಟರ್ಸ್ ಅವ್ರಿಗೂ ಅಷ್ಟೇ. ನಾನು ಈ ದಿನ ಹೇಳಿದ್ರು ನಿಮ್ಮ ಕಾರ್ಯದರ್ಶಿಯವರು,
ಒಂದು ದಿವಸ ಪರಿಸರ ಹುಟ್ಟು ಹಬ್ಬ ಅಂತ ಮಾಡಿ, ಅದು ಈಗ ತಾನೇ ನಾನು ಅವರು ಚರ್ಚೆ ಮಾಡಿದ್ವಿ. ಪರಿಸರದ ಹುಟ್ಟು ಹಬ್ಬ ನಾವು ದಿವಸ ಮಾಡ್ಬೇಕದನ್ನ, ಗೊತ್ತಾಯ್ತಾ? ಯಾರು ನಮಗೆ ಸರ್, ನಮಗೆ ಚಿಕ್ಕಂದಲ್ಲಿ ಗಾರ್ಡನಿಂಗ್ ಇತ್ತು. ಅದರ್ ಆಕ್ಟಿವಿಟೀಸ್ ಅಲ್ಲಿ ನಾನು ಪರೀಕ್ಷೆನಲ್ಲೇ ಓದಿದ್ದು ಗಾರ್ಡನಿಂಗ್ ಇತ್ತು. ಮತ್ತೆ ಬಡ ಮಕ್ಕಳನ್ನ ಕರೆದು ಮೈ ತೊಳೆಸಿ ಅವರಿಗೆ ಸ್ವಚ್ಛತೆಯನ್ನ ಹೇಳ್ಕೊಡ್ತಾ ಇದ್ವಿ. ಅವೆಲ್ಲ ಕಾನ್ವೆಂಟಲ್ಲಿ ಓದಿದ್ದು. ಇದೆಲ್ಲ ನಾವು ಅನುಸರಿಸಬೇಕು. ಮತ್ತೆ ಅವ್ರಿಗೆ ನಾವು ಏನು ಚಿಕ್ಕ ಹುಡುಗರು ನಿಮ್ಮ ಥರ ಸೋಪ್ ತರಿಸ್ಕೊಂಡು ಇದಿಸ್ಕೊಂಡು ಟವಲ್ ಇಸ್ಕೊಂಡು ಅಲ್ಲಿ ಇದೆಯೋ ಏನೋ ಗೊತ್ತಿಲ್ಲ, ಅವೆಲ್ಲನಲ್ಲಿ ಒಂದು ದೊಡ್ಡದು ತೊಟ್ಟಿ, ಅದಕ್ಕೆ ಒಂದು ಇದಿತ್ತು, ನಲ್ಲಿ ಇತ್ತು. ಅಲ್ಲಿ ಏನು ಕಾಂಪಿಟೇಷನ್ ನಮಗೆ, ನಾನು ಮಗನ ಕರ್ಕೊಂಡ್ಬಂದಿದ್ದೀನಿ, ನಾನು ಸ್ವಚ್ಛ ಮಾಡಬೇಕು, ನಾನು ತೊಳಸ್ಬೇಕು, ಮೈ ತೊಳಸ್ಬೇಕು, ಪೌಡರ್ ಹಾಕಬೇಕು, ಆ ಥರ ಇತ್ತು. ಆ ಥರ ನೀವು ಮನೋಭಾವನೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಪರಿಸರ ನಿಮ್ಮ ಜೊತೆ ಬರುತ್ತೆ. ಹೌದಲ್ವಾ? ನಮ್ಮ 3 ವರ್ಷದ, ನಾನು ಹೇಳ್ತಾ ಇದ್ದೀನಿ ಜಪಾನ್ನಲ್ಲಿ, ನಮ್ಮ 3 ವರ್ಷದ ಮಗು ನನಗೆ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಮುಂದೆ ಲೆಫ್ಟ್ಗೆ ಹೋಗ್ತಾ ಇದೆ. ಅಮ್ಮ ಮಾತಾಡೋದು ಸರಿಯಾಗಿ ಬರೋಲ್ಲ ಅಂದ್ರೆ ಕ್ಯೂನಲ್ಲಿ ನಿಂತ್ಕೋ ಅಂತ. ಆ ಥರ ಮನೋಭಾವನೆ ಇರಬೇಕು. ಒಂದು ಚಾಕ್ಲೇಟ್ ಕೊಟ್ಟರು ಸಹ ಹುಡುಕೋವು, ಅಲ್ಲಿ ಎಲ್ಲ ಮಕ್ಕಳು, ನನ್ನ ಮೊಮ್ಮಗಳೆಲ್ಲ ಮಾತ್ರ, ಎಲ್ಲ ಮಕ್ಕಳು ಹುಡುಕಿ ಅಲ್ಲಿ ಹಾಕು. ಇನ್ನೊಂದು ಏನಂದ್ರೆ, ಯಾವುದೇ ನಾವು ಎಕ್ಸಿಬಿಷನ್ ಆ ರೀತಿ ಇದೆಯಲ್ಲ, ಅಟ್ರಾಸಿಟಿ ವರ್ಲ್ಡ್ ಅಂತ ಇತ್ತು, ಅಲ್ಲಿ ಹೋದ್ರೆ ಆಸ್ಟ್ರೇಲಿಯಾದಲ್ಲಿ, ಅವಾಗ ಏನು ನನ್ನ ಪರ್ಸು ಎಲ್ಲನೂ ಸಹ ಅಲ್ಲೇ ಬಿಟ್ಟು ಹೋಗಿದ್ದೆ. ಅದು ಯಾವ ರೀತಿ ಇದೆ, ಬೊಂಬೆ ಯಾವ ರೀತಿ ಬಿದ್ದಿದೆ, ಅದೇ ರೀತಿ ನಾವು ಎಲ್ಲ ನೋಡ್ಕೊಂಡ್ಮೇಲೆ ಅದೇ ರೀತಿ ಇರೋದು. ಇನ್ನೊಂದು ಏನಂದ್ರೆ, ದೇಶದ ಅಭಿಮಾನಿ ಬರಬೇಕು, ನಮ್ಮ ಒಂದು ಸ್ವಾಭಿಮಾನವನ್ನು ಇರಬೇಕು, ಎಲ್ಲರನ್ನು ಪ್ರೀತಿಸಬೇಕು. ನೀವು ಮರವನ್ನು ಪ್ರೀತಿಸಿದ್ರೆ ಅದು ನಿಮ್ಮನ್ನು ಸಹ ಪ್ರೀತಿಸುತ್ತದೆ. ಆದ್ದರಿಂದ ಇದನ್ನ ಎಲ್ಲರೂ 1 ನಿಮಿಷ ನಿಂತ್ಕೊಳ್ಳಿ, ಪ್ರಮಾಣ ತಗೊಂಡು ನನ್ನ ಮುಂದೆ. ನಾನು ಈ ದಿನ ಪರಿಸರವನ್ನು ಗೌರವಿಸುತ್ತೇನೆ, ಅದರ ಸಂರಕ್ಷಣೆಯನ್ನು ಖಂಡಿತ ಮಾಡುತ್ತೇನೆ. ಗಿಡ ಮರಗಳು ನಮ್ಮ ಸಹೋದರ ಸಹೋದರಿಯರು. ನಾನು ಅದನ್ನು ಚೆನ್ನಾಗಿ ಬೆಳೆಸುತ್ತೇನೆ, ಅದನ್ನು ಪ್ರೀತಿಸುತ್ತೇನೆ. ಪ್ರತಿ ದಿವಸವೂ ಸಹ ನಮ್ಮ ಮನೆಯಲ್ಲಿರುವ ಅಥವಾ ಶಾಲೆಯಲ್ಲಿ ಇರುವ ಗಿಡಗಳಿಗೆ ನೀರು ಎರೆಯುತ್ತೇನೆ. ಥ್ಯಾಂಕ್ ಯು. ನಿಮ್ಮ ಅತ್ಯಮೂಲ್ಯವಾದ ಹಿತನುಡಿಗಳಿಂದ ನಮ್ಮೆಲ್ಲರಿಗೂ ಸಹ ಹೆಚ್ಚೆಚ್ಚು ಮಾಹಿತಿಗಳನ್ನ ನಾವು ಪರಿಸರದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಈ ಮರ ಕಡಿಯುವಂಥದ್ದು, ಪರಿಸರವನ್ನು ವಿನಾಶ ಮಾಡುವಂಥದ್ದು, ಇಂತಹ ಕೃತ್ಯಗಳಿಗೆ ಇನ್ನೂ ಹೆಚ್ಚೆಚ್ಚು ಕಠಿಣವಾದ ಕಾನೂನನ್ನು ಜಾರಿಗೊಳಿಸಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ಶ್ರೀಯುತರಿಗೆ ಶ್ರೀ ದಿನೇಶ್ ಸರ್ ಮತ್ತು ಹೇಮಲತಾ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಒಂದು ಪುಟ್ಟ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಕಾರ್ಯದರ್ಶಿಗಳು ಹಾಗೂ ಮುಖ್ಯ ಶಿಕ್ಷಕರು ನಡೆಸ್ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸರಳತೆಯ ಗೌರವಾನ್ವಿತರಾದಂತಹ ಹೇಮಲತಾ ಮೇಡಮ್ ರವರು ಸೆಲೆಕ್ಷನ್ ಸಂಸ್ಥೆಯಲ್ಲೇ ಓದಿರುವಂತಹ ವಿದ್ಯಾರ್ಥಿ ಎನ್ನುವುದು ಮತ್ತಷ್ಟು ಹೆಗ್ಗಳಿಕೆಯ ವಿಚಾರ. ಶ್ರೀಯುತರಿಗೆ ಗೌರವ ಸಮರ್ಪಣೆ ನಮ್ಮ ವಿದ್ಯಾರ್ಥಿಗಳಿಂದ ಜೋರಾದ ಚಪ್ಪಾಳೆಯ ಮೂಲಕ ಗೌರವವನ್ನು ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಅಲ್ಲಿ ಸೈಡಿಂದ ಕೊಡಿ. ಹಾಂ, ಹಾಗೆ. ಥ್ಯಾಂಕ್ ಯು. ಇರಿ ಒಬ್ಬರಾದ್ಮೇಲೆ ಒಬ್ಬರು ಕೊಡಿ. ಹಾಂ, ಈಗ ಕೊಡಿ. ಕೊಡಪ್ಪ, ಈಗ ಈ ಕಡೆ ತಿರ್ಸು. ಹಾಂ, ನೀನು ನೋಡ ಸರ್ ಡೌನ್ ಆಗಲಿ, ನೀವು ಬಿಟ್ಬಿಡು ಸರ್ ಆಗಿದೆ. ಬಾರಪ್ಪ ರಜೆ, ಬರ ಕೊಡಿ. ಮೇಡಮ್ ತಗೊಳ್ಳಿ, ಮೇಡಮ್ ತಗೊಳ್ಳಿ. ಥ್ಯಾಂಕ್ ಯು. ಹಾಗೇ ರೀ ಸರ್, ಹಾಗೇ ರೀ.
ಹಾಗೆ ಇರಿ ಸರ್, ಒಂದೇ ಒಂದು ಸೆಕೆಂಡ್. ಧನ್ಯವಾದಗಳು ಸರ್ ಆ್ಯಂಡ್ ಮೇಡಮ್. ಹಾಗೆ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಟೆರಿಷನ್ ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೆ, ಪ್ರಿನ್ಸಿಪಾಲ್ ಮೇಡಮ್, ಡೈರೆಕ್ಟರ್ ಮೇಡಮ್, ಹಾಗೆ ರೇಖಾ ಮೇಡಮ್ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದವನ್ನು ಸಂಸ್ಥೆಯ ಪರವಾಗಿ ನಾನು ಕೊಡ್ತಾ ಇದ್ದೀನಿ. ನಾವು I am studying in 5th standard. Happy Environment Day. World Environment Day is celebrated on June 5th every year. It is celebrated to raise awareness and to take action of conserve the environment. God gifted us Mother Nature. God has gifted Mother Nature and her responsibilities is on our shoulders. Let's make a wish. Let's join our hands and make a wish. Save our environment. Happy environment once again. Thank you. ಸಂಬಂಧಿತ ಹಾಗೆ ನಮ್ಮ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತಹ ಟೆರಿಷನ್ ಕಾಲೇಜಿನ ಡಾಕ್ಟರ್ ಸಿಸ್ಟರ್ ಜುನಿತಾ ಡೈರೆಕ್ಟರ್ ಮೇಡಮ್ ರವರಿಗೆ, ಹಾಗೂ ಡಾಕ್ಟರ್ ಜಯಂತಿ ಪ್ರಿನ್ಸಿಪಾಲ್ ಮೇಡಮ್ ರವರಿಗೆ, ಹಾಗೆ ಶ್ರೀಮತಿ ರೇಖಾ ಮೇಡಮ್ NSS ಪ್ರೋಗ್ರಾಮ್ ಆಫೀಸರ್ ಇವರಿಗೆ ನಮ್ಮ ಪುಟ್ಟ ಶಾಲೆಯ ಪರವಾಗಿ ಒಂದು ಪುಟ್ಟ ಗೌರವ ಸಮರ್ಪಣಾ ಕಾರ್ಯಕ್ರಮ. ದಯವಿಟ್ಟು ಇದನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲೋಡು ಹಾಂ, ನೆಕ್ಸ್ಟ್ ಬರುತ್ತೆ. ಬೇರೆ ಚಪ್ಪಾಳೆ ಮಕ್ಕಳ ಚಪ್ಪಾಳೆಯ ಮೂಲಕ ಗೌರವ ಸಮರ್ಪಣೆ. ಥ್ಯಾಂಕ್ ಯು. ಮೇಡಮ್ ಹಾಗೆ ಇರಿ, ಹಾಗೆ ಮೇಡಮ್ ಒಂದು ಸೆಕೆಂಡ್ ಸರ್, ಹಾಗೆ ಇರಿ. ಆನರಬಲ್ ಜಡ್ಜ್ ದಿನೇಶ್ ಸರ್ ಜೊತೆನಲ್ಲಿ ಇದು 3ನೇ ಪ್ರೋಗ್ರಾಮ್ ನಾನು ಶೇರ್ ಮಾಡ್ತಾ ಇರೋದು. ತುಂಬ ಹೆಮ್ಮೆ ಅಂತ ಅನಿಸುತ್ತೆ ನನಗೆ. ಮತ್ತು ನಾನು ತುಂಬ ಟೈಮ್ ತಗೊಳ್ಳಲ್ಲ, ಬಿಕಾಸ್ ಮಕ್ಕಳು ಎಲ್ಲ ಬಿಸಿಲಲ್ಲಿದ್ದಾರೆ. ಮಕ್ಕಳ ನನ್ನ ಒಂದೇ ಒಂದು ಮಾಹಿತಿ ನಾನು ನಿಮಗೆ ಕೊಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ನಾವು ಇವತ್ತು ಪರಿಸರ ದಿನ ನಾವು ಆಚರಿಸ್ತಾ ಇದ್ವಿ. ನಾವು ಪರಿಸರ ಸಂರಕ್ಷಣೆಯನ್ನು ನಾವು ಮಾಡಬೇಕು. ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ. ಮಕ್ಕಳು ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮಲ್ಲಿ ಎಲ್ಲೂ ಗಿಡಗಳನ್ನ ಹುಡ್ಕೊಡೋದಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ, ಬೆಳೆಸಬೇಕು ಅಂತ ಕಷ್ಟಪಡಬೇಕಾಗಿಲ್ಲ. ನೀವು ನೋಡಿರ್ಬೋದು, ನಿಮ್ಮ ಮನೆ ಹತ್ರನೇ ಎಷ್ಟೋ ಗಿಡಗಳು ಬೇಡದಿರೋ ಜಾಗದಲ್ಲಿ ಬೆಳೀತಾ ಇರುತ್ತೆ. ಅದಕ್ಕೆ ಆ ಜಾಗ ಅದಕ್ಕೆ ಅಗತ್ಯ ಆಗಿರಲ್ಲ. ಅಂಥ ಜಾಗದಲ್ಲಿ ನೀವು ಗಿಡಗಳನ್ನ ಕಿತ್ತು ತಂದು ನಿಮ್ಮ ಶಾಲೆಗೆ ನೀವು ಕೊಡಿ. ಸೊ ಆ ಶಾಲೆಯಲ್ಲಿ ಅದನ್ನು ಪೋಷಣೆ ಮಾಡ್ತಾರೆ. ಪೋಷಣೆ ಮಾಡಿ ಅಲ್ಲಿ ಹಾಕಕ್ಕಾಗಲಿಲ್ಲ ಅಂದ್ರೆ ಯಾವುದಾದ್ರೂ ಒಂದು ಜಾಗದಲ್ಲಿ ನಾವು ತಗೊಂಡೋಗಿ ಅದನ್ನ ನೆಡ್ಬೋದು. ಮತ್ತೆ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ಈಗ ಮಾವಿನಕಾಯಿ ಸೀಸನ್ ಮತ್ತೆ ಹಲಸಿನ ಸೀಸನ್ ಬರ್ತಾ ಇದೆ. ಹೌದಾ ಮಕ್ಕಳ? ಅದ್ರದ್ದು ಬೀಜನ ತಿಂದ್ಬಿಟ್ಟು ನೀವೇನ್ ಮಾಡ್ತೀರಾ? ಡಸ್ಟ್ಬಿನ್ಗೆ ಹಾಕ್ತಿರಲ್ಲ, ಡಸ್ಟ್ಬಿನ್ಗೆ ಹಾಕ್ಬೇಡಿ. ಅದನ್ನ ತಿಂದ ಮೇಲೆ ಅದನ್ನ ನೀರು ಹಾಕಿ ತೊಳೆದು ಅದನ್ನ ನೀವು ಒಂದು ಪೋಷಣೆ ಮಾಡಿ. ನಿಮ್ಮ ಮನೆಯಲ್ಲಿ ನಡೆದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವೆಲ್ಲಾದ್ರೂ ಹೋಗ್ತಿರಲ್ಲ, ನಿಮ್ಮ ಊರುಗಳಿಗೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಾದ್ರೂ ನಿಮಗೆ ಕಾಡು ಅಂತ ಕಾಣಿಸೋ ಜಾಗದಲ್ಲಿ ಅದನ್ನ ಹಾಕಿ, ಖಂಡಿತ ಅದು ಮರ ಆಗುತ್ತೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಶೋ ಪ್ಲಾಂಟ್ಸ್ ನಿಮ್ಮ ಮನೆ ಮುಂದೆ ಬೆಳೆಸಬೇಡಿ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಕೊತ್ತಂಬರಿ ಸೊಪ್ಪು ಗಿಡ, ಒಂದು ಪುದೀನ ಸೊಪ್ಪು ಗಿಡ, ಒಂದು ಮೆಣಸಿನಕಾಯಿ, ನಿಮಗೆ ಬೇಕಾಗಿರೋ ತರಕಾರಿಗಳನ್ನ ಬೆಳೆಸ್ಕೊಳ್ಳಿ. ಈಗ ಗೊತ್ತಿರ್ಬೋದು, ರೈತರು ಎಲ್ಲರೂ ಪೆಸ್ಟಿಸೈಡ್ಸ್ ಹಾಕಿ ಬೆಳೆಸ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಬೆಳೆ ಜಾಸ್ತಿ ಬೇಕು ಅನ್ನೋದಾಗಿದೆ. ಹಾಗಾಗಿ ನಾವು ಇವಾಗ ಏನ್ ಮಾಡ್ಬೇಕು, ನಮ್ಮ ಬೆಳೆಯನ್ನ ನಾವೇ ಬೆಳ್ಕೊಳ್ಬೇಕು. ಹಾಗಾಗಿ ಆದಷ್ಟು ಶೋ ಪ್ಲಾಂಟ್ಸ್ ಕಡಿಮೆ ಮಾಡಿ, ಮನೆಗೆ ಬೇಕಾಗಿರೋ ತರಕಾರಿಗಳನ್ನ ನೀವೇ ಬೆಳ್ಕೊಳ್ಳಿ, ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ. ಸೊ ಇದು 2 ಮಾತು ಸಾಕು ಅಂತ ಅನ್ಕೊಂತೀನಿ. ಬಿಕಾಸ್ ಆನರಬಲ್ ಜಡ್ಜ್ ಆಲ್ರೆಡಿ ನಿಮಗೆ ಒಳ್ಳೆ ಊಟನ ಕೊಟ್ಟಿದ್ದಾರೆ, ಅಂದ್ರೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನ ನೀವು ಮನೆಗೆ ಕ್ಯಾರಿ ಮಾಡಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ಆಕ್ಚುಲಿ
ಓಕೆ ಮಕ್ಕಳ, ಬಿಸಿಲಲ್ಲಿದ್ದೀರಾ ಆಲ್ರೆಡಿ. ಈ ಮಾತುಗಳನ್ನ ದಯವಿಟ್ಟು ಎಲ್ಲರೂ ಮಾತಾಡಿದಂಥ ಮಾತುಗಳನ್ನ ಮನೆಗೆ ತಗೊಂಡೋಗಿ, ಇಲ್ಲೇ ಯಾವುದನ್ನು ಬಿಟ್ಟು ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಮ್ಯಾನೇಜ್ಮೆಂಟ್, ದಟ್ ಇಸ್ ಟೆರೆಷನ್ ಕಾಲೇಜ್ ಮ್ಯಾನೇಜ್ಮೆಂಟ್, ಬಿಕಾಸ್ ನನಗೆ ಎಷ್ಟೋ ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇದ್ದಾರೆ. ಹಾಗೆ ನಾನು ತುಂಬ ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಸ್ಫೂರ್ತಿ ಕೂಡ ಜಯಂತಿ ಮ್ಯಾಮ್, ಸಿಸ್ಟರ್ ಜುನೀಟಾ ಆಗಿರ್ಬೋದು ಅಥವಾ ಸಿಸ್ಟರ್ ರೋಹಿಣಿ ಆಗಿರ್ಬೋದು, ಅವರ ಸಪೋರ್ಟ್ ಇಲ್ಲದೆ ನಾನು ಇಷ್ಟು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ವುಡ್ ಲೈಕ್ ಟು ಥ್ಯಾಂಕ್ ಶಾಶ್ವತ ಸೇವಾ ಸ್ಕೂಲ್, ಬಿಕಾಸ್ ಸೆಕ್ರೆಟರಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮಗೆ ಅಂಥ ಸಪೋರ್ಟ್ ಬೇಕಾದಂಥ ಜಾಗದಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ನಾವು ಎಂಥ ಪ್ರೋಗ್ರಾಮ್ಸ್ ಬೇಕಾದರೂ ನಾವು ಮಾಡ್ಬೋದು. ಸೊ ಆ ಸಪೋರ್ಟ್ ಕೊಟ್ಟಂಥ ಶಾಶ್ವತ ಸೇವಾ ಸ್ಕೂಲ್ಗೂ ಕೂಡ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದು ನನ್ನ ಮ್ಯಾನೇಜ್ಮೆಂಟ್ ಮೂಲಕನೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ನಮ್ಮ ಶಾಶ್ವತ ಸೇವಾ ಸಂಸ್ಥೆಯ ಎಲ್ಲ ಬೋಧಕೇತರ ವರ್ಗದವರು ಸಹ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರೈಟ್ ನ್ಯೂಸ್ನ ಶ್ರೀ ಸರ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತಗಳು. ಪ್ರೇಮ ಮೇಡಮ್. Thank you. Now I welcome Mahalakshmi from 9th standard to share her view on today's program. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪರಿಸರ ಉಳಿಸಿ ಮನುಕುಲ ಬೆಳೆಸಿ ಎಂದು ಹೇಳುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಗೆ ವಿಶ್ವಸಂಸ್ಥೆ 1972ರಲ್ಲಿ ಚಾಲನೆ ನೀಡುತ್ತದೆ. ಈ ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶವೇನೆಂದರೆ ಭೂಮಿಯ ರಕ್ಷಣೆಯಾಗಿದ್ದರೆ ಮಾತ್ರ ನಮ್ಮ ಪರಿಸರ ಮತ್ತು ನಾವು ಆರೋಗ್ಯವಾಗಿ ಬದುಕಲು ಸಾಧ್ಯ. ನಮ್ಮ ಭೂಮಿ ಎಷ್ಟು ರಕ್ಷಣೆಯಾಗಿರುತ್ತೆ ಅವಾಗ ಮಾತ್ರ ನಾವು ಆರೋಗ್ಯವಾಗಿ ಉಸಿರಾಡಿಕೊಂಡು ಬದುಕೋಕ್ಕೆ ಸಾಧ್ಯ ಇರುತ್ತೆ. ಈ ವಿಶ್ವ ಪರಿಸರ ದಿನಾಚರಣೆಗೆ 173 ರಾಷ್ಟ್ರಗಳು ಈ ವಿಶ್ವ ಪರಿಸರ ದಿನಾಚರಣೆಗೆ ಪಾಲ್ಗೊಳ್ಳುತ್ತವೆ. ನಮ್ಮ ಪ್ರಕೃತಿಯಲ್ಲಿ ನಡೆಯುತ್ತಿರುವ ವಾಯು ಮಾಲಿನ್ಯ, ಜಲಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯಗಳನ್ನು ನಾವು ತಡೆಗಟ್ಟುವುದು ಅನಿವಾರ್ಯ. ಈಗ ಹೆಚ್ಚುತ್ತಿರುವ ಕಟ್ಟಡಗಳು, ಅತಿ ದೊಡ್ಡ ಕಾರ್ಖಾನೆಗಳು, ಹಾಗೆ ಬೋರ್ವೆಲ್ ತೆಗೆಯೋದಾಗಿರ್ಬೋದು, ಹಾಗೆ ಗಣಿಗಾರಿಕೆ ಮತ್ತು ಅತಿ ದೊಡ್ಡ ಭೂ ಪ್ರದೇಶಗಳನ್ನು ನಾವು ನಾಶ ಮಾಡಿರುವುದು ಇದೆಲ್ಲ ಪ್ರಕೃತಿಗೆ ಮಾರಕ. ಸೊ ಯಾರು ಪ್ರಕೃತಿಗೆ ಮಾರಕ ಆಗುವಂಥ ಕೆಲಸಗಳನ್ನ ಮಾಡಬೇಡಿ. ಮತ್ತು ಪರಿಸರ ಸಂರಕ್ಷಣೆ ನಮ್ಮ ಹೊಣೆ, ಏಕೆಂದರೆ ಪರಿಸರ ನಮ್ಮ ಮನೆ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನನಗೆ ಒಂದೆರಡು ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಮ್ಯಾನೇಜ್ಮೆಂಟ್ ಅವರಿಗೆ ಥ್ಯಾಂಕ್ಸ್, ಧನ್ಯವಾದಗಳು. A very good morning and happy Environment Day to everyone gathered here. Myself Nikita from 9th standard. The miracle is not to fly in the air or to walk on the water, but to walk on the earth. By saying because, it's my pleasure to speak on today's day. World Environment Day is celebrated every year on June 5th. It is the day on which we spread awareness about the environment and to need to conserve it. Moreover, it is essential to advocate for resilience, a greener environment and conservation of nature. And the theme of this year is land restoration, desertification
dedication and broad resilience. It is quite simple as we conserve the environment today. The future generation will be able to lead a healthier life. We cannot be so selfish and use up all the resources for ourselves. World Environment Day reminds us to strengthen the world and ensures the nature is preserved at all costs. It throws light on the causes which are causing serious harm to our environment. For instance, industries and factories are contributing largely pollution. They are deteriorating the quality of air that we consume and the water we consume. Here are some simple actions we can take to make a positive impact. Firstly, cycle or use public transport. Nextly, switch to reusables. Reduce waste by using reusable items such as plastic, water bottles and shopping bags. Nextly, checking well taps. Fix any leaky faucets to consume water and prevent unnecessary waste. Nextly, compost food waste. Enrich soil and reduce landfill used by composting food scraps and organic waste. These little deeds will make you realize how wholesome your life becomes. It is not always about the money and luxury. The little fulfilling things and changing habits can also prove how to be effective. To sum it up, always remember that the gifts and blessings which nature endures on us are priceless. It is rather essential to conserve them all for a better future and life for all. Always remember that small steps will help you reach your goal. By saying this, once again, Happy Environment Day. Thank you. And on this special day, Nishant from 2nd standard, Sami from 3rd standard, Rajendra from 9th standard celebrating their birthdays. So I request everyone to render them your sweetest wishes. ಸರ್ ಈ ಕಡೆ ಕರ್ಕೊಳ್ಳಿ ಸರ್. ಈ ಕಡೆ ತಿರುಗು ಹಾಂ ಅಲ್ಲೇ ಇರು. ಹಾಂ ಥ್ಯಾಂಕ್ ಯು ಸರ್. ಅಲ್ಲೇ ಇರು ಅಲ್ಲೇ ಇರು. ಹಾಂ ಈ ಕಡೆ ಕ್ಯಾಮ್ರಾ ನೋಡು. ಇಲ್ಲೋಡಿ ಥ್ಯಾಂಕ್ ಯು. ಕಾಲೇಜಿನ 2023-24ನೇ ಸಾಲಿನ ಬೆಸ್ಟ್ ಔಟ್ಗೋಯಿಂಗ್ ಸ್ಟೂಡೆಂಟ್ಸ್ ಹಾಗೆ ಬೆಸ್ಟ್ MSS ವಾಲಂಟಿಯರ್ಸ್ ಆಫ್ ದ ಇಯರ್ ಈ ಸ್ಟೂಡೆಂಟ್ಸ್ನ ನಮ್ಮ ಒಂದು ವೇದಿಕೆಯಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಪ್ರಿಯಾ, TK, ರೇವತಿ, ಅನನ್ಯ, ಸೈದಾ, ನಜೀಬಾ, ಸೋನು, ಸ್ಪಂದನ. ಈ ವಿದ್ಯಾರ್ಥಿಗಳಿಗೆ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಗಣ್ಯರು ಸಹ ಈ ಒಂದು ಪ್ರಶಸ್ತಿಯನ್ನು ನೀಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲೋಡು ಥ್ಯಾಂಕ್ ಯು. ಹಾಗೆ ಬಂದೇವ. ಇವರೆಲ್ಲರೂ ಸಹ ವಾಲಂಟರಿಯರಾಗಿ ಅವರಿಗೆ ನಲ್ಲಿ ತೊಡಗಿ ತಮ್ಮದೇ ಆದಂತಹ ಕೊಡುಗೆಯನ್ನು ಪ್ರಸ್ತುತ ಸಮಾಜಕ್ಕೆ ನೀಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಎಲ್ಲರನ್ನೂ ಅಭಿನಂದಿಸಬೇಕಾಗಿ ನಮ್ಮ ಮಕ್ಕಳಲ್ಲಿ ಕೇಳ್ಕೊತಾ ಇದ್ದೀನಿ. ಚಪ್ಪಾಳೆ ಶಬ್ದ ಸಾಕಷ್ಟಿಲ್ಲ ಮಕ್ಕಳು, ಇನ್ನು ಜೋರಾದ ಚಪ್ಪಾಳೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ.
ಇಲ್ಲ ಥ್ಯಾಂಕ್ ಯು. ಹಾಂ ಬಾರಮ್ಮ. ಸೈಡ್ ಹಾಂ ಹಾಗೆ ಥ್ಯಾಂಕ್ ಯು. ಅಭಿನಂದನೆಗಳು. ಹಾಗೂ ಈ ಒಂದು ವಿಶೇಷ ಪರಿಸರ ದಿನಾಚರಣೆಯನ್ನು ಕುರಿತು ನಮ್ಮ ಶಾಲೆಯ ಗೌರವಾನ್ವಿತ ಕಾರ್ಯದರ್ಶಿಗಳು ಒಂದೆರಡು ಹಿತನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಶುಭೋದಯ. ಮೇಡಮ್, ಸಮಯ ಟೈಮಿಂಗ್ ಗತಿಶೀಲ ಅಂತ ಹೇಳ್ತಾರೆ, ಏನಿದೆ ಓಡ್ತಾ ಇರುತ್ತೆ. ಸಾಹೇಬ್ರಿದ್ದಾರೆ ಅಲ್ಲಿಲ್ಲಲ್ಲ, ಟೈಮು 8:30 ಶುರು ಆಗಬೇಕಾಗಿತ್ತು, ಆದರೆ 11:30 ಆಗ್ತಾ ಇದೆ. ನನ್ನ ಭಾಷಣ ಡೈಲಿ ಮಕ್ಕಳು ಕೇಳಿ ಬೋರ್ ಆಗಿದೆ. ಅದರಿಂದ ಸಾಹೇಬ್ರ ಭಾಷಣ ತುಂಬ ಚೆನ್ನಾಗಿ ಬಂತು. ಮತ್ತು ಈ ಎನ್ವೈರನ್ಮೆಂಟ್ ಬಗ್ಗೆ ನಿಮಗೆ ಎಷ್ಟು ವರ್ಷ ಬೇಕು ಎಜುಕೇಷನ್ ಅಂತ ಸಾಹೇಬರಿಗೆ ಪ್ರಶ್ನೆ ಇದೆ. ಯಾಕಂದರೆ ಎನ್ವೈರನ್ಮೆಂಟು ಯಾರೂ ಬೆಳೆಸಿಲ್ಲ, ಅದಾಗದೆ ಬೆಳೀತಾ ಇದೆ. ಆದರೆ ಒಂದು ಕಡೆಯಿಂದ ಅವ್ರು ಹೇಳಿದ್ರು ಕಟ್ಟಿಂಗ್ ಆಗ್ತಾ ಇದೆ, ಕಟ್ಟಾಗ್ತಾ ಇದೆ, ಅದಕ್ಕೆ ಒಂದು ಕಾನೂನು ಇದೆ, ಅಪರಾಧ ಇದೆ. ಯಾಕೆ ಸರಿಯಾದ ರೀತಿಯಲ್ಲಿ ಅದು ನಮ್ಮ ದೇಶದಲ್ಲಿ ಸ್ವಲ್ಪ ಇರೋ ಅಡಿಗಿದೆ, ಇರೋ ತೊಡಗಿದೆ, ಅದರಿಂದ ಸಾಕಷ್ಟು ಗಿಡಗಳು ಕಟ್ಟಾಗ್ತವೆ. ಈಗ ಒಂದು ಟಿಶ್ಯೂ ಪೇಪರ್ ಲೆಕ್ಕ ಆಗ್ತದೆ, ಡೈಲಿ ಎಷ್ಟು ಕಟ್ಟಿಂಗ್ ಆಗ್ತದೆ. ಅದು ಏನು ಟಿಶ್ಯೂ ಪೇಪರ್ ಏನು ಬೇಕಾಗಿತ್ತು ಏನೋ ಗೊತ್ತಿಲ್ಲ, ಬಟ್ ಅದು ಯಾಕೆ ಬಂತು ಅಂತಲೂ ಗೊತ್ತಿಲ್ಲ. ಬಟ್ ಈಗಲೂ ಬರ್ತಾನೆ ಇದೆ. ಅದಕ್ಕೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಈ ಪುಟ್ಟ ಶಾಲೆ ಅಂತ ಇದೆ, ಹೇಳ್ತಾ ಇರ್ತೀನಿ. ಬಟ್ ಬೆಳೆಸ್ತಾ ಇದ್ದೀನಿ. ಇನ್ನೊಂದು 2 ವರ್ಷಕ್ಕೆ ನೀವು ಬಂದರೆ ಇದೊಂದು ಸ್ವಲ್ಪ ಸ್ಟೇಜ್ ತಗೊಳಿದ್ರೆ ಗಾರ್ಡನ್ ನಾನು ಬಂದಾಗಲೂ ಹೇಳಿದೆ, ಏನೂ ಇದ್ದಿಲ್ಲ. ಆವಾಗ ಹೇಳಿದೆ ಪರಿಸರ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿದ್ರು. ಆಗಿಂದಲೂ ಒಂದು ಕೊಟ್ಟು ಬೆಳೆಸ್ತಾ ಇದ್ದೀನಿ, ಸೈಲೆಂಟಾಗಿ ಹೋಗ್ತಾ ಇದ್ದೀನಿ. ಇನ್ನೂ ಒಂದು 2 ವರ್ಷಕ್ಕೆ ನಿಮ್ಮ ಅನಿಸಿಕೆ ಪ್ರಕಾರ ಈ ಶಾಲೆ ಇರುತ್ತೆ. ಓಕೆ ಸರ್. ಅದಕ್ಕೆ ಈ ಪರ್ಯಾವರಣದ ಬಗ್ಗೆ ನಾನು ಹೆಚ್ಚಿಗೆ ತೆಗಳಕ್ಕೆ ಹೋಗಲ್ಲ. ಎಲ್ರಿಗೂ ಧನ್ಯವಾದಗಳು. ಬಿಗ್ ಥ್ಯಾಂಕ್ಸ್ ಟು ಆಲ್ dignitaries, guests and the Rekha Madam especially, because she is only coming and motivating every day to me. ಸರ್ ಅದು ಮಾಡಿ ಅಂತ ಮೋಟಿವೇಶನ್ ಮಾಡ್ತಾ ಇದ್ದಾರೆ. ನಾನು ಮಳೆ ಬರ್ಬೋದು, ಏನು ಮಾಡೋದು ಅಂತ ರಾತ್ರಿ ಯೋಚನೆ ಇತ್ತು. ಆಮೇಲೆ ಇವ್ರಿಗೆ ಹೇಳ್ತಾರೆ ಮಳೆ ಬಂದರೆ ಸ್ವಲ್ಪ ಇದು ಕವರ್ ಮಾಡಿ. ಆಯಿತು ಸರ್, ನಾನೇನೋ ಮಾಡ್ತೀನಿ ಅಂತ. ಅದರಿಂದ ಮಳೆ ಬರಲಿಲ್ಲ, ಬರ್ಬೋದು, ಈವ್ನಿಂಗ್ ಬರ್ಬೋದು. ಎಲ್ರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರೈಟ್ ನ್ಯೂಸ್ನ ಶ್ರೀ ಸರ್ ಅವರಿಗೆ ಹಾಗೂ ಪೆನ್ಷನ್ ಸಂಸ್ಥೆಯ ಡಾಕ್ಟರ್ ಭಾವನಾ ಮೇಡಮ್, ಅಸಿಸ್ಟೆಂಟ್ ಪ್ರೊಫೆಸರ್, ಹಾಗೆ ಎಂ ತೃಪ್ತಿ ಮೇಡಮ್, ಅಸಿಸ್ಟೆಂಟ್ ಪ್ರೊಫೆಸರ್, ಹಾಗೆ ಸೋನಿಯಾ ಮೇಡಮ್, ಇವರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದಕ್ಕಾಗಿ ಗೌರವಪೂರ್ವಕವಾದ ಸ್ವಾಗತಗಳು. ಶ್ರೀಯುತರು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ನಮ್ಮ ಪುಟ್ಟ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮಕ್ಕಳ. ಹಾಂ, ನೆಕ್ಸ್ಟ್ ಬನ್ನಿ ಮೇಡಮ್, ಈ ಕಡೆ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಂದು ನಾವೆಲ್ಲರೂ ತಿಳ್ಕೊಂಡಿದ್ದು ಕಾನೂನಿನ ರೀತಿಯಲ್ಲಿ ಹಾಗೂ ನಮ್ಮ ಶಿಕ್ಷಣದ ರೀತಿಯಲ್ಲಿ ಪರಿಸರ ನಮ್ಮೆಲ್ಲರಿಗೂ ಎಷ್ಟು ಅತ್ಯವಶ್ಯಕ. ಭೂಮಿ ಇರೋದೊಂದೇ ಭೂಮಿ, ನಾವೆಲ್ಲರೂ ಇರೋರು ಹಲವಾರು. ಸರ್ ಅವರು ಹೇಳಿದ ಹಾಗೆ ಪ್ರಾಣಿ, ಪಕ್ಷಿ, ಗಿಡ, ಮರ ಎಷ್ಟೊಂದು ಜೀವಿಗಳಿಗೂ ಸಹ ಯಾವುದೂ ನಮಗೆ ತೊಂದರೆ ಕೊಡಲ್ಲ. ತುಂಬ ಪ್ರಕೃತಿಗೆ ತೊಂದರೆ ಕೊಡ್ತಾ ಇರುವಂತಹ ಜೀವಿ ಅಂತಂದರೆ ಯಾರು ಮಕ್ಕಳ?
ಯಾರು ಪರಿಸರಕ್ಕೆ ಪ್ರಕೃತಿಗೆ ತೊಂದರೆ ಕೊಡ್ತಾ ಇರುವಂತಹ ಜೀವಿಗಳು ನಾವೇ. ನಾವು ಬೆಳೀತಾ ಇದ್ದೀವಿ. ಸರ್ ಹೇಳಿದಾಗೆ 5G ಇರೋದು 15G ಆಗ್ಬೋದು, ಆದರೆ ನಮ್ಮ ಅನ್ವೇಷಣೆಗಳು ಆರೋಗ್ಯಕರವಾಗಿರಲಿ, ಪ್ರಕೃತಿಯನ್ನು ಉಳಿಸೋ ರೀತಿ ಇರಲಿ. ನಾವು ಎಷ್ಟು ಅತಿಯಾಸೆ ಪಡ್ತಾ ಇದ್ದೀವಿ ಅಷ್ಟು ನಮ್ಮ ಆಯಸ್ಸನ್ನು ಕಳ್ಕೊತಾ ಇದ್ದೀವಿ ಅಂತ ಹೇಳ್ತಾ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಸರವನ್ನು ಆರೋಗ್ಯಕರವಾಗಿ ಉಳಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ವಂದಿಸಲು ವೇದಿಕೆಗೆ ಬರುತ್ತಿದ್ದಾರೆ ಪ್ರಗತಿ ಮೇಡಮ್ ರವರು. ಥ್ಯಾಂಕ್ ಯು. Trees are the poems that the earth writes upon the sky. Did you get what I said? Did you listen? Trees are the poems that the earth writes upon the sky. By saying the quote, it's my greatest chance to thank everyone and all the dignitaries who are assembled here. First and foremostly, I take this golden opportunity to thank our chief guest, Shri Dinesh BG sir, for being today with us in today's program. Thank you, sir. Then, I would like to extend my heartfelt thanks to our guest, Mrs. Hemlata madam, for being in our today's event. Thank you, ma'am. I also take this greatest opportunity to extend my heartfelt thanks to our Honorable Secretary, Shri M.R. Chaudhary sir, for always guiding and supporting us to create our students as the global citizens. We thank you, sir. Also, I would like to thank our headmistress, Mrs. Pavitra madam, for giving whole support and guidance to us. We thank you, ma'am. I also extend many more thanks to Dr. Sister Jonita, Director of Teresian College. Thank you, sister. I even extend my heartfelt thanks to Dr. Jayanti C. Madam, Principal of Teresian College. We thank you, ma'am. And now I would like to express my heartfelt thanks to Riyaz sir, Rohit sir, Sonia madam, Trupti madam and Bhavna madam, Department of Botany of Teresian College. We thank you one and all. I also extend my heartfelt gratitude to Mr. Vivek Charles in his absence. Then I also extend my heartfelt thanks to all the teaching staff who are present here in today's program from Teresian College. I thank one and all, and I also take this opportunity to thank all the teaching and non-teaching staffs and all my dear students of Shashwata Seva School. I thank you one and all. And I also extend special thanks to Shri sir, yes, and Rekha madam, I'm so sorry, she is the organizer of today's event, NSS officer of Teresian College. We thank you, ma'am. And my special thanks goes to Shri sir and Sitaram sir for being part of our today's program. I thank you one and all. Hey, Adi. No, you will go, ma'am. We will finish up over here because your practical exam. Everyone's stress also. ಕೊಡಬಾರ್ದು ನೋಡ್ಬೋದು ಅಷ್ಟೇ. ಮೇಡಮ್ ಈ ಕಡೆ ಥ್ಯಾಂಕ್ ಯು. ನಾನು ಸುಮಾರು ಜನ ಕೇಳ್ತೀನಿ ಬರೋದೇ ಇಂಗ್ಲೀಷ್ ಟೋಟಲ್ ಇಂಗ್ಲೀಷಲ್ಲೇ ಮಾತಾಡ್ತಾರೆ, ನಾಟ್ ಏಬಲ್ ಟು ಗ್ರಾಮರ್ ಮಾತಾಡ್ತಾರೆ. ಅದರಿಂದ ನೀವು ಗ್ರಾಮರ್ನ ಕಲಿಬೇಕು. ಆದಷ್ಟು ಗ್ರಾಮರ್ ಕಲಿತ್ಕೊಂಡ್ರೆ ಇಂಗ್ಲೀಷ್ ಕಲಿಯೋದೇನು ಇಟ್ ಈಸ್ ನಾಟ್ ಫಾರ್ ಫಾದರ್ಸ್ ಪ್ರಾಪರ್ಟಿ. ನೀವು ಕಲಿಬೇಕು. ಏನೋ ತಂದೆ ಆಸೆ ಅಲ್ಲ, ಅದು ಇದೆಯಾ? ಇಟ್ ಈಸ್ ನಾಟ್ ದ ಅಸೆಕ್ಟ್ ಆಫ್ ಎನಿ ಇಂಡಿವಿಜುವಲ್. ಯು ಹ್ಯಾವ್ ಟು ಲರ್ನ್. ನಮ್ಮ ಮ್ಯಾಮ್ ಇದ್ದಾರೆ, ನಾವು ಜಾಸ್ತಿ ನಾನು ಯಾವ ಥರ ಅವರ ಹಾಂ ಬೇಗ ಬರಬೇಕು.
ಹ್ಯಾಪಿ ಬರ್ತ್ಡೇ ರೂಮ್ ಕಟ್ತಾ ಇದೆ ಮೇಲ್ಗಡೆ. ಒಂದೇ ಸಲ ಲಾಸ್ಟಿಗೆ ಥ್ಯಾಂಕ್ ಯು ಅಂದ್ಬಿಡಿ. 53 ರೂಪಾಯಿ ಚೇಂಜ್ ಅಲ್ಲೇ ಹ್ಯಾಪಿ ಬರ್ತಾರೆ, ಅಲ್ಲೇ ರೂಮ್ಗೆ ಹೋಗೋದಕ್ಕೆ ಗೊತ್ತಾಗಿಲ್ಲ. ಇರುತ್ತೆ ಅವರೇ ಹ್ಯಾಪಿ ಬರ್ತಾರೆ ಈಗ ಬಂದು ನನ್ನ ಗಾಡಿ ಗುದ್ಲಿ ಬೇಗ ಬಾ. ಈ ಕಡೆ ರೋಡ್ ನಿಮ್ಮ ಎಲ್ಲ ಯಾಕೆ ವಾಪಸ್ ಆಗ್ತಾ ಇದೆ? ಮಕ್ಕಳ ಗಿಡ ಕೊಡ್ತೀರಾ ಮೇಡಮ್? ನೆಡೋರು ಮಾತ್ರ ಕಳ್ಸೋಣ, ಯಾಕಂದ್ರೆ ಅಲ್ಲಿ ಕೆರೆ ಇಲ್ಲ. ನಾನು ಈ ಮಕ್ಕಳ ಜೊತೆ ಮೇಡಮ್ ನೀವು ಆ ಕಡೆ ಹೋಗಿದ್ದೀರಿ, ಈ ಕಡೆ ಹೋಗ್ತೀರಿ. ಹಾಂ ಓಕೆ, ಇನ್ನು ಮಿಕ್ಕಿದ್ದು ನಾವು ಇಲ್ಲೇ ಹಾಕೋಣ ಮಕ್ಕಳ. ಎಲ್ಲ ಹಾಕ್ತೀರಾ? ಅಲ್ಲೇ 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 ಎಲ್ಲ ಹಾಕ್ಸಿ, ಇಲ್ಲೆಲ್ಲ ಹಾಕ್ಸಿ. ಸರ್ ಈ ಕಡೆ ತುಂಬ ಪೊಲ್ಯೂಟ್ ಇದೆ ಅಲ್ಲ ಸರ್? ಹಾಂ ಏನು ಗಲ್ಲಿ ನಾವು ರೇಖಾ ಮ್ಯಾಮ್ ನೀವು ಜಾಯ್ನ್ ಆಗಿಬಿಡಿ. ಹಾಂ ರೆಡಿ ಅಕ್ಕ ನೀವು ಮೇಡಮ್ ನೀವು ಇಟ್ಕೊಳ್ಳಿ ಈ ಕಡೆ ಬಂದ್ಬಿಡಿ ಮ್ಯಾಮ್. ಓಕೆ ಮಣ್ಣು ಮೊಬೈಲ್ ಇಸ್ಕೊಳ್ಳಿ ಮಾಮ ಹತ್ರ. ಮೊಬೈಲ್ ಯಶವಂತ್ ಫೋಟೋ ತಗೋಪ ಮೊಬೈಲಲ್ಲಿ. ಮೊಬೈಲ್ ಯಾರು ಕೊಟ್ಟೆ? ತಳ್ಳ್ರು ಹೇಳ್ಕೊಳ್ರು ಅಲ್ಲ ತಗೊಂಡಿದ್ದೀನಿ. ಇಲ್ಲ ಬ್ಯಾನರ್ ತೆಗೀರ ಸಾಕು. ಸರ್ ಬನ್ನಿ. ಹಾಂ ಹಾಕಿ ಸರ್. ಸರ್ ಅದಕ್ಕೆ ಕೆರೆ ಹತ್ರ ಹಾಕಿರೋದು ಸರ್, ನಾವು ಬೆಳೆಸಲ್ಲ ಬರ್ತಾರೆ. ನಾಳೆಯಿಂದ ಯಾರು ನೀರು ಹಾಕೋರು? ಕೆರೆ ಸರ್ ತಗೊಳುತ್ತೆ ನೀರು ಇಲ್ಲಿಂದ, ಬಟ್ ಸ್ವಲ್ಪ ಬೆಳಿಬೇಕು. ಹಾಂ ಮಣ್ಣಾಕಿ ಕೂತ್ಕೊಳ್ಳಮ್ಮ, ಕೂತ್ಕೊಳ್ಳಮ್ಮ ಮಣ್ಣಾಕಿ. ತೊಳ್ರು ಅನ್ನ ತಿಂದಿಲ್ಲ ಬೆಳಿಗ್ಗೆ. ತಿಂಡಿ ಮಾಡಿಲ್ವೇನೆ ಯಾರು? ಬಿಸಿಲಲ್ಲಿ ಕೂರಿಸ್ಬಿಟ್ಟು ಅನ್ನ ತಿಂದಿಲ್ಲ ಸಾಕು. ಫುಲ್ ಮುಚ್ಚಬೇಡಿ, ನೀರು ಇಳಿಲಿ ಅದು. ಬಿಡಿ ಸಾಕು ಬಿಡಿ, ನೀರು ಹಾಕಿ ನೀರು ಹಾಕಿ. ಮಾತಾಡ್ತಾರೆ ಬ್ಲ್ಯಾಕ್ ಕಲರ್ ಟಿ ಶರ್ಟ್ ನೀರು ಹಾಕಿ ನೀರು ಹಾಕಿ. ಹಾಂ ಬನ್ನಿ ಬನ್ನಿ ಬರ್ನಮ್ಮ ಬನ್ನಿ. ಒಂದು ನೀರು ಹಾಕ್ಬೇಕೇನ ಅಲ್ವಾ? ಹಾಂ ಇಡಿ. ಆರೆ ತಗೊಂಡು
ಕುಡಿಯೋ ನೀರು ಹೋಗ್ತಾ ಇದೆ. ಸಾಕು 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 ಸ್ಪಂದು ಬಾ ಸ್ಪಂದು ಇಲ್ಲೊಂದು ಅಗ್ಗಿ ಬಾ ಹಾಕಿ ಮೇಡಮ್ ಐಡಿಯಾ ಕಣ್ಣು ಕೊಳೆಯೋದು ಇಲ್ಲ ಅಂದ್ರೆ ಅಲ್ಲ ಅರ್ಧ ಕಣ್ಣು ಸ್ವಲ್ಪ ಹಾಕಿ ಸರ್, ನೆಕ್ಸ್ಟ್ ಇನ್ನೊಂದಕ್ಕೆ ಬೇಕಾ? ಸಾಕು ಸಾಕು ನಮ್ಗೆ. ಹಾಂ ಸಾಕು. ಇನ್ಯಾರು ಬನ್ನಿ 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 ಮಾಡಿ ಕೊನೆ ಸೀನ್ ಒಂದ್ಸಲ ಹಾಕ್ಬಿಡಿ. ಥ್ಯಾಂಕ್ ಯು ಮೇಡಮ್. ಹೊರಬಿಡಿ ಒಂದ್ರಲ್ಲೇ ಬರಬೇಕು. ಈಗ 50% ಬಂತಪ್ಪ ಈಗ. ಏನು ಮೇಡಮ್? ಏ ಬನ್ರಪ್ಪ. ಬನ್ರಿ ಈ ಕಡೆ. ಜೊತೆ ಸ್ವಲ್ಪ ಮಣ್ಣು ಹಾಕಿ ಒಂದು ಮಾವಿನ ಗಿಡ ತಗೊಬಂದು ಹಾಕಪ್ಪ. ಮಾವಿನ ಗಿಡ ಇಲ್ಲೆಲ್ಲ ಮಾವಿನ ಸೊಪ್ಪು ಬೇಕಲ್ಲ ದೇವಸ್ಥಾನಗಳಿಗೆ, ಅದಕ್ಕೆ ನಾನು ಮಾವಿನ ಗಿಡ ಕೇಳಿದ್ದು. ಸಾಕು ಸಾಕು ಚಿನ್ನ ನೀರು ಹಾಕ್ಬೇಕು. ಈಗ ಪಕ್ಕದ ಸರ್ ಅಕ್ರ ಮಕ್ಕಳ ನೀವುಗಳು ಮ್ಯಾಮ್ ಇದೆ ಲಾಸ್ಟ್ ಗಿಡನಾ? ಇನ್ನೂ ನಡ್ಬೇಕಂತ ಇಂಥ ಫೋಟೋ ತಂದಾರೆ ಕಾಯಿಲೆಗೆ ದುಡ್ಡು ಬೇಕಂತ ಸೋಷಿಯಲ್ ಸರ್ವಿಸ್ ಮಾಡಿ ನಿಮ್ಮನ್ನು ತೆಗೆದ್ರೆ ನಮಗೆ ದುಡ್ಡು ಕೊಡ್ತಾರೆ, ಇಲ್ಲ ಇಲ್ಲ. ಸರ್ ಹತ್ರ ಬನ್ನಿ. ಬಿಸ್ಲಿಗೆ ಕರ್ರ ಕಂಡುಬಿಟ್ರೆ ಕಷ್ಟ ಮೇಡಮ್. ನಿಮ್ಮ ಬೋರ್ಡ್ ನಿಮ್ಮನ್ನು ನೋಡ್ತಾ ಇದೆ. ಇದು ರೈಟ್ ನ್ಯೂಸ್.